ಹಾಯ್ ನಮಸ್ಕಾರ. ನಾನು ನಿಮ್ಮ ಕಿರಿಕೀರ್ತಿ. ನನ್ನ ಜೊತೆಗಿದ್ದಾರೆ ಆರ್ಯವರ್ಧನ್ ಗುರೂಜಿ. ನಾನು ಮಾತ್ರ ನಿಮ್ಮ ಚಾನಲಲ್ಲಿ ಬರ್ತೀನಿ ಸರ್, ನೀವು ಯಾಕೆ ನಮ್ಮ ಚಾನಲ್ ಬರಲ್ಲ ಅಂತ ಕೇಳಿದ್ರು. ಹಂಗಾಗಿ ನನ್ನ ಜೊತೆಗೆ ನೀವು ಬರ್ಬೇಕು ಸರ್ ಲೈವ್‌ಗೆ ಅಂತಂದು ಕರ್ಕೊಂಬಂದು ನನ್ನ ಕೂರ್ಸಿ ಲಾಕ್ ಮಾಡಿದ್ದಾರೆ ಸ್ಟುಡಿಯೋಲಿ. ಗುರುಗಳೇ, ಹ್ಮ್. ಇವತ್ತು ಯಾರ್ಯಾರಿಗೆ ಕಷ್ಟ ಇದೆ, ಯಾರ್ಯಾರಿಗೆ ಬೇಜಾರಿದೆ, ಯಾರ್ಯಾರಿಗೆ ಪರಿಹಾರ ಬೇಕು ಅವ್ರಿಗೆ ನಿಮ್ಗೆ ಫೋನ್ ಮಾಡಿದ್ರೆ ಪರಿಹಾರ ಕೊಡ್ತೀರಾ ಈಗ ನೀವು? ಪಕ್ಕ ಅವ್ರ ಲೈಫ್ ಅವ್ರು ಹೇಗಿರ್ತಾರೆ. ಹಾಂ. ಇವಾಗ ನನಗಾದಂತ ನಂಗೆ ದುಃಖ ಆಗುತ್ತೆ, ಅವ್ರಿಗೆ ಯಾವಾಗ ಬೇಕು ದುಃಖ ಆಗುತ್ತೆ ಅದಾಗುತ್ತೆ, ಯಾವಾಗ ಸಂತೋಷ ಆಗುತ್ತೆ ಆಗುತ್ತೆ. ಹ್ಮ್. ಇದಕ್ಕೆಲ್ಲ ಒಂದು ಒಳ್ಳೆ ಪರಿಹಾರ ಜ್ಯೋತಿಷದಲ್ಲಿ ಅವ್ರ ಜಾತಕವನ್ನು ಅವ್ರಿಗೆ ಹೇಳಿದ್ರೆ ಸಾಕು, ಅವರೇ ಲೈಫನ್ನು ಬದಲಾವಣೆ ಮಾಡ್ಕೊತಾರೆ. ಹ್ಮ್. 100%. 100% ನೀವು ಮಾಡ್ತೀರಾ? ಹ್ಮ್. ಗೊತ್ತು ನನಗೆ. ಹ್ಮ್. ಈಗ ನಿಮ್ಮನ್ನ ಭೇಟಿ ಆಗಬೇಕು ಅಥವಾ ನಿಮ್ಮ ಹತ್ರ ಯಾರಾದ್ರು ಭವಿಷ್ಯ ಕೇಳಕ್ ಬರಬೇಕು ನಿಮ್ಮನ್ನ ಅಂತಂದ್ರೆ ಎಲ್ಲಿ ಗುರುಗಳೇ? ಎಲ್ಲಿ ಬರಬೇಕು? ನನ್ನ ಚಾಮರಾಜಪೇಟೆ ಮಕ್ಕಳಗುಡ್ಡ ಹತ್ರ ಮಕ್ಕಳಕೂಟ. ಹತ್ರ ಮಹಾರಾಷ್ಟ್ರ ಬ್ಯಾಂಕ್ ಮಾಡಿ ಫಸ್ಟ್ ಫ್ಲೋರ್ ನನ್ನ ಆಫೀಸು. ಹ್ಮ್. ಗೂಗಲ್ ಹೊಡೆದ್ರೆ ಸಿಗುತ್ತೆ, ಹ್ಮ್. ಆರ್ಯವರ್ಧನ್ ಆಫೀಸ್ ಆರ್ಯವರ್ಧನ್ ಆಫೀಸ್ ಅಂತ ಹೊಡೆದ್ರು ಗೂಗಲ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಗೆ ಆರ್ಯವರ್ಧನ್ ಗುರೂಜಿ ಅಂತ ಹೊಡೆದ್ರೆ ಅವ್ರ ಆಫೀಸ್ ಬರುತ್ತಂತೆ. ಅಲ್ಲಿ ಆಫೀಸಿಗೆ ಹೋಗ್ಬೋದು. ಹೌದು. ಹೇಳಿ ಗುರುಗಳೇ, ಈಗ ಹೇಳಿ ಇವಾಗ ಸದ್ಯಕ್ಕೆ ಯಾವ ರಾಶಿಯವರಿಗೆ ನೀವು ಗಂಡಾಂತರನೇ ಜಾಸ್ತಿ ಹೇಳತ್ತಾನೆ? ಇಲ್ಲ, ಹಂಗೇನಿಲ್ಲ. ಇಲ್ವಾ? ಎಲ್ಲನೂ ಒಟ್ಟಿಗೆ ಹೇಳ್ತೀನಿ, ಹಾ. ಸಮವಾಗಿ ಹೇಳ್ತೀನಿ. ಆದರೆ ಅದೊಂದು ಸ್ವಲ್ಪ ಶಾರ್ಪ್ ಆಗಿ ಹೇಳ್ತೀರಾ? ಮಾಸಾಗಿ ಹೇಳ್ತೀನಿ. ಮಾಸಾಗಿ ಹೇಳ್ತೀರಾ? ಮಾಸಾಗಿ ಹೇಳ್ತೀನಿ, ಅಷ್ಟೇ ಈಗ ವ್ಯತ್ಯಾಸ. ಹೇಳಿ. ಈಗ ಇನ್ನೇನು ಮುಗೀತೀಗ, ಆಗಸ್ಟ್ ಸ್ಟಾರ್ಟ್ ಆಗತ್ತೀಗ. ಹೌದೌದು. ಆಗಸ್ಟ್ ಸ್ಟಾರ್ಟ್ ಆಗಲ್ಲ. ಆಗಸ್ಟ್ ತಿಂಗಳಲ್ಲಿ ಯಾರಿಗೆ ಅದೃಷ್ಟ, ಯಾರಿಗೆ ಕುತ್ತು, ಹೌದು. ಯಾವ ನಂಬರು ಯಾವ ಡೇಟು ಎಡವಟ್ಟು, ಹ್ಮ್. ಯಾವ ನಂಬರು ಯಾವ ಡೇಟು ಅದೃಷ್ಟ, ಯಾವ ಕಲರ್ ಗುಡ್ಡು, ಯಾವ ಕಲರ್ ಬ್ಯಾಡು? ಆಗಸ್ಟ್ ಮಾಸದಲ್ಲಿ ತುಂಬ ಲಕ್ಕಿ. ಯಾವಾಗಲೂ ನೆಗೆಟಿವ್ನೇ ಹೇಳ್ತೀನಿ ಅಂತ ಪಾಸಿಟಿವ್ ಹೇಳ್ತೀನಿ. ಹಾಂ. ಲಕ್ ಅನ್ನೋದು ಬಂದು 3, 12, 21, 30ನೇ ತಾರೀಕು ತುಂಬ ಲಕ್ ಇದೆ. 8ನೇ ತಾರೀಕು ಒಂದು ಸೇರಿಸ್ಕೊಳ್ಳಿ ಗುರು ನಂದು ಬರಲಿ. ಅದನ್ನೇ ಬಿಟ್ಟಿದ್ದೀನಿ. 8 ಅದರಲ್ಲಾಗಿ ಏನಾಗುತ್ತೆ, ಸಖತ್ ವೈಬ್ರೇಷನ್. ಅದಾದಮೇಲೆ 5, 14, 23 ಆಗಸ್ಟ್ ಮಂತಲ್ಲಿ ತುಂಬ ಲಕ್ ಇದೆ. ಎಲ್ಲ ನಂಬರ್ಗೂ ಲಕ್ ಇದೆ. ಆಗಸ್ಟ್ ಮಂತ್ ಏನು ವಿಶೇಷ ಅಂದರೆ 1-8-2026 ಕೌಂಟ್ ಮಾಡಿದ್ರೆ ಒಂದೇ ಬರುತ್ತೆ. ಅದು ವರ್ಷಕ್ಕೆ ಒಂದೇ ಸರಿ ಆ ಡೇಟ್ ಬರೋದು ಆ ಥರ. 1/8/2026. ಹ್ಮ್. ಹಾಂ. ಮತ್ತೆ 19 ಆಗುತ್ತೆ, 1 ಆಗುತ್ತೆ. ಹಾಂ. 2-8-2026 ಕೌಂಟ್ ಮಾಡಿದ್ರೆ ಮತ್ತೆ 20 ಆಗುತ್ತೆ. ಇದು ವರ್ಷಕ್ಕೆ ಒಂದೇ ತಿಂಗಳಿಗೆ ಬರೋದು. ಮುಂದಿನ ವರ್ಷ 7ನೇ ತಿಂಗಳಿಗೆ ಬರುತ್ತೆ. ಈ ಒಂದು ಇಯರ್ ಜಂಪ್ ಆದಂಗೆ ಒಂದು ಮಂತ್ ಮುಂದಕ್ಕೆ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಅದರಲ್ಲಿ ಈ ನಾನು ತುಂಬ ಹೆದರಿರೋದು, ಯಾಕಂದರೆ ನನ್ನ ಇತಿಹಾಸದಲ್ಲಿ ಇವತ್ತು ನನ್ನ ಅದೃಷ್ಟ ನೀವು ನನ್ನ ಜೊತೆ ಕೂತಿರೋದು. ತುಂಬ ದಿವಸದಿಂದ ತುಂಬ ನೋವುಗಳು, ನಾನು ಇಷ್ಟು ವರ್ಷ ಅಸ್ಟ್ರಾಲಜಿಲಿ ಬಂದಿರೋದು ದುಃಖಗಳು, ನೋವುಗಳು ತುಂಬಾ ಜಾಸ್ತಿ ಇದ್ದಾವೆ. ದುಃಖ ಅಂದರೆ ನನ್ನ ಮಾತು ಜನಕ್ಕೆ ರೀಚ್ ಆಗ್ತಾ ಇಲ್ಲ. ಜನಕ್ಕೆ ರೀಚ್ ಆಗೈತೆ ಅಂದರೆ ಈ ಬೇರೆಯವ್ರಿಗಿಂತಲೂ ಎಲ್ಲ ರೀಚ್ ಆಗುತ್ತೆ, ನಾನು ಎಷ್ಟು ಮಟ್ಟಿಗೆ ಇದ್ದೀನಿ. 2029ಕ್ಕೆ ಪ್ರಪಂಚ ಒಂದು 30% ಹಾಳಾಗುತ್ತೆ ಅಂತ ನನ್ನ ಸಿದ್ಧಾಂತ. ನನ್ನ ಅಸ್ಟ್ರಾಲಜಿ 29ಕ್ಕ 29ಕ್ಕೆ 30% ಹಾಳಾಗುತ್ತೆ ಅಂದ್ರೆ ಯಾವ ಥರ? ಕಾನೂನು ರೀತಿಯಲ್ಲಿ, ಪರ್ಸ್ನಲ್ ಲೈಫು, ಇಲ್ಲ ಭೂಕಂಪ, ಮಳೆ, ವಾರ್ ಎಲ್ಲ ನಡೀತಿದೆ ಅಂತ ನನ್ನ ಸಿದ್ಧಾಂತ, ನನ್ನ ಲೆಕ್ಕಾಚಾರ ಇದೆ. ಹ್ಮ್. ಅದು ಏನಾಗುತ್ತೆ, ಯಾವುದೇ ಒಂದು ಶುಭಗ್ರಹ 3 ತಿಂಗಳು ಮುಂಚೆ ಲಾಭ ಕೊಡ್ತಾನೆ, 3 ತಿಂಗಳಿಗಿಂತ ಕೆಟ್ಟದ್ದು ಮಾಡ್ತಾನೆ. ಹ್ಮ್. ಹೊಸ ವರ್ಷ 3 ವರ್ಷದ ಮುಂಚೆಲೇ ಇವಾಗ ಸ್ಟಾರ್ಟ್ ಆಗಿದೆ. ಹ್ಮ್. ಯಾಕಂದರೆ ಈ ವರ್ಷ ನೋಡಿ 2026, 27, 28, 29 ಇನ್ನು 3 ವರ್ಷ ಇದೆ. ಇನ್ನು ಪ್ರತಿ ವರ್ಷ ವಾರ್, ಭೂಕಂಪ, ಮಳೆ, ಅನಾಹುತ ಇದೆಲ್ಲವೂ ಕೂಡ ಪ್ರತಿ ವರ್ಷ ಇನ್ನು ನಡೀತಾ ಹೋಗುತ್ತೆ. ಇನ್ನು ಜಗತ್ತಿನಲ್ಲಿ ನೆಮ್ಮದಿ ಅನ್ನೋದಿರಲ್ಲ. ಕಲಿಯುಗದ ಅಂತ್ಯ ಹತ್ರ ಬಂತು ಅನ್ಸುತ್ತೆ. 100ಕ್ಕೆ 100 ಅಂತ್ಯ ಇದೆ. 100% ಇನ್ನು ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ಸ್ ಬಿದ್ದೋಯ್ತೋ ಗೊತ್ತಿಲ್ಲ. ಹ್ಮ್. ನೋಡಿ 6 ಅನ್ನೋ ನಂಬರ್ಸ್ ಈ ವರ್ಷ ಸರಿಯಿಲ್ಲ ಅಂತ ಹೇಳಿದೆ. ನಿನ್ನೆ 24ನೇ ತಾರೀಕು 2 ಮತ್ತು 4 6 ಎಲ್ಲ ಏರೋಪ್ಲೇನ್ ಫ್ಲೈಟು ಸ್ಕಿಡ್ ಆಯ್ತು. ಸ್ಕಿಡ್ ಆಯಿತು. ಯಾಕೆ ನನ್ನ ಡೇಟು ನನಗೆ ಹಿಂಗೆ ಆಗುತ್ತೆ ಅಂತ ಹೇಳ್ತೀನಿ. ಹ್ಮ್. ನಾನು ಈ ಕಲಿಯುಗದಲ್ಲಿ ಒಂದು ಕಾಲಚಕ್ರ ಜ್ಞಾನದಿಂದ ಹೇಳ್ತಾ ಇರ್ತೀನಿ, 100% ರೆಡಿ ಆಗುತ್ತೆ. ಹ್ಮ್. ನಾನು ಯಾವಾಗಲೂ ಹೇಳುವೆ 2029ಕ್ಕೆ ಅಂತ್ಯ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಆಚೆಗೆ ಹೊಸ ಕಾನೂನು, ಹೊಸ ವ್ಯಕ್ತಿಗಳು, ಹೊಸ ಲೈಫು, ಈ ಹಳೆ ರಾಜಕಾರಣಿಗಳೆಲ್ಲ ಹೋಗ್ತಾರೆ, ಹೊಸ ಹೊಸ ರೂಲ್ಸ್ ಬರುತ್ತೆ. ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ, 100% ನಡೀತಾ ಹೋಗುತ್ತೆ. ಹೊಸ ರೂಲ್ಸ್ಗಳು ಇವಾಗ ನೋಡಿ, ತಮಿಳ್ನಾಡಲ್ಲಿ ದಿಢೀರ್ ವಿಜಯ್ ಸಿ ಎಮ್ ಆದರು, ತುಂಬ ಮಿರಾಕಲ್ ಸಿ ಎಮ್ ಆದರು. ಅದೇ ಥರ ಇನ್ನೊಂದು 2-3 ಕಡೆ ಅದೇ ಥರ ಆದಾಗ ಏನಾಗುತ್ತೆ, ಏನು ಬೇಡ ಲೈಫಲ್ಲಿ ಚೆನ್ನಾಗಿರೋಣ ಅನ್ನೋ ಥರ ಅನ್ಸೋಕ್ಕೆ ಸ್ಟಾರ್ಟ್ ಆದರೆ ಜಗತ್ತೆಲ್ಲವೂ ಡಿಸ್ಟರ್ಬ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲ್ಲ ಒಳ್ಳೆಯದು ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಇನ್ನು ಮುಂದೆ ಪ್ರಪಂಚ ತುಂಬ ಚೆನ್ನಾಗಿ ನಡೀತೈತೆ, ಆದರೆ ಜನ ಯಾರ ಸಾಹಸಗೂ ಹೋಗಬಾರ್ದು. ಈ ಜನ್ರೇಷನ್ನಿಂದ 3 ವರ್ಷದಲ್ಲಿ ಎಲ್ಲ ನಾಶ ಆಗುತ್ತೆ ಅಂದ್ರಲ್ಲ ಗುರುಗಳೇ? 30% ನಾಶ ಆಗುತ್ತೆ, ಸ್ಟಾರ್ಟ್ ಆಗೈತೆ ಅದು ಇವಾಗಲೇ. ಬಿಟ್ಟು ಉಳಿದಿದ್ದೆಲ್ಲ ಚೆನ್ನಾಗಿರುತ್ತೆ ಅಂತ? ಅಂದರೆ ಹಂಗೆ ಏನಾಗುತ್ತೆ ಅಂದರೆ ಸರ್, ಇವಾಗ ನಮ್ಮ ತಂದೆ ತಾಯಿ ಒದ್ದಾಡಿ ನನ್ನ ಮಕ್ಳಿಗೆ ಆಸ್ತಿ ಇರಲಿ, ನನ್ನ ಮಕ್ಳಿಗೆ ಮನೆ ಇರಲಿ, ಪ್ರಾಪರ್ಟಿ ಇರಲಿ ಅಂತ ಮಾಡೋರು. ಹ್ಮ್. ಈ ಜನ್ರೇಷನ್ ಹಂಗಿಲ್ಲ. ತುಂಬ ಅವ್ರವ್ರ ಸಂತೋಷಕ್ಕೆ ಸಂಪಾದನೆ ಮಾಡ್ತಾವ್ರೆ. ಹ್ಮ್. 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 ಅಂದರೆ ಹಳೇ ಜನ ಹಳೇ ಎಷ್ಟು ಸಂಪಾದನೆ ಮಾಡಿದ್ರು ಸಾಲಲ್ಲ. ಯಾಕಂದ್ರೆ ಅವರೆಲ್ಲ ರಾಜರ ಮನೆತನ ನೋಡಿ ಬದುಕ್ತಾರೋ. ಹ್ಮ್. ನಾವು ರಾಜರಾಗಬೇಕು, ನಾವು ಊರು ಪಟೇಲ್ರಾಗಬೇಕಂತ ಬದುಕೋರು. ಈಗ ಹಂಗಿಲ್ಲ. ನಾವು ಇವತ್ತು ಯಾಪಾಗಿದ್ರೆ ಸಾಕು ಅಂತ ಹೇಳುತ್ತೆ. ಹ್ಮ್. ಕಾಲ್ ಬರ್ತದೆ ತೊಳಿ ಒಂದು ಇನ್ನು ಮುಂದೆ ಗಂಡು ಮಕ್ಳಿಗಿಂತ ಹೆಣ್ಮಕ್ಳಿಗೆ ಪ್ರಪಂಚ ಚೆನ್ನಾಗಿರುತ್ತೆ. ಲೌಡ್ ಸ್ಪೀಕರ್ ಆನ್ ಮಾಡಿ, ಸ್ವಲ್ಪ ಮೇಲೆ ಇಟ್ಕೊಳ್ಳಿ. ಹಲೋ.
ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್? ಸರ್ ನಮ್ ಗುರೂಜಿ ಅವರ ಆರ್ಯವರ್ಧನ್ ಗುರೂಜಿ ಅವರ. ಸರ್ ನಾನೇ ಮಾತಾಡ್ತೀನಿ ಸರ್. ಹೇಳಿ ಸರ್ ಎಲ್ಲಿಂದ? ಸರ್ ನಮಸ್ಕಾರ ಸರ್. ನಮಸ್ಕಾರ. ಸರ್ ನಿಮ್ದು ಡೈಲಿ ಪ್ರೋಗ್ರಾಮ್ ಎಲ್ಲ ಇನ್ಸ್ಟಾಗ್ರಾಮ್ ಆಗ್ಲಿ ಟಿವಿಲಾಗ್ಲಿ ನ್ಯೂಸ್ ಅಲ್ಲಿ ಬರ್ತಾ ಇರ್ತೀರಾ. ಹ್ಞೂ. ನಾವು ತುಂಬಾನೇ ನಿಮ್ಗೆ ಒಂದ್ ಫ್ಯಾನ್ ಆಗ್ಬಿಟ್ಟಿದೀವಿ. ನಿಮ್ದು ಜ್ಯೋತಿಷ್ಯ ಆಗ್ಲಿ ಪಕ್ಕಾ ಪ್ರಿಡಿಕ್ಟ್ ಮಾಡೋ ತರನೇ ಹೇಳಿರ್ತೀರಾ. So ಏ- ಹಂಗಾಗಿ ಒಂದು ಜ್ಯೋತಿಷ್ಯ ಕೇಳೋದ ಅಂತ ಸರ್. ಓಕೆ. ಏನೇನು ಆಗಿದೆ ಸರ್ ನಿಮ್ಮ ಪ್ರಕಾರ ನಾನು ಹೇಳಿದ್ದು? ಸರ್ ಪ್ರತಿಯೊಂದು ಕರೆಕ್ಟ್ ಆಗಿ ಆಗಿದೆ. ನೀವ್ ಹೇಳೋದು ಏನು ತೊಂದ್ರೆ ಆಗಿಲ್ಲ. ಪ್ರತಿಯೊಂದು ಕರೆಕ್ಟ್ ಆಗಿ ಆಗಿದೆಯಲ್ಲ. ಯಾವ ಥರ ಸರ್ ನಿಮ್ಮ ತಲೆಗೆ ಬಂದಿರೋದು? ಈಗ ಫ್ಲೈಟ್ ಇಂದು ಕ್ರಾಶ್ ಆಗೋದಾಗ್ಲಿ ಅದೇನೋ ಹಾಕಿದ್ರಲ್ಲ ಅದು ಹಾಂ, ಪಕ್ಕ ಪ್ರೊಡಕ್ಟ್ ಮಾಡಿದೀರಾ. ರಾಜಕೀಯದಾಗ್ಲಿ ಹೌದು ಎಲ್ಲ ಮಾಡಿದಿರಲ್ಲ. ಹೆಂಗೆ ಸರ್ ಈ ಪ್ರೊಡಕ್ಷನ್ ಎಲ್ಲ? ಸರ್. ನನಗೆ ದೇವರು ಇದನ್ನೇ ಕೆಲಸ ಮಾಡುವಂಥ ಹುಡ್ಸ್ಯಾನೆ ಸರ್. ಅದನ್ನೇ ಮಾಡ್ತಾ ಇದ್ದೀನಿ. ಹಾ. ಬೇರೆನೂ ಮಾಡ್ಬೋದಾಗಿತ್ತು ನನಗೆ. ಹ್ಮ್. ಇದು ಕೊಟ್ಟವನೆ ಸರ್. ನಿಮ್ಮ ಮೊಬೈಲ್ ನಂಬರ್ ತುಂಬ ಡೇಂಜರ್ ನಂಬರ್ ಬಳಸ್ತಿದೆ ಸರ್. ನಿಮ್ಮ ಡೇಂಜರ್ ನಂಬರ್ 48 ಸ್ಟಾರ್ಟಿಂಗ್ ಆಗುತ್ತೆ. ಹಾ. ಅದೇ ಥರ ನೀವು 78 ಬರ್ತಿದೆ. ಕರ್ನಾಟಕ ಸಿಮ್ ಇಲ್ಲ ಬೇರೆ ದೇಶದ ಸಿಮ್ಮ ಸರ್? ಇದು ಕರ್ನಾಟಕದ್ದು. ಹೌದಾ? ಎಲ್ಲಿದು? ಕರ್ನಾಟಕ ಸಿಮ್ಮೇನೆ ಯಾವ ಏರಿಯಾ ಅದು? ಸರ್. ಇದು ಏರಿಯಾ ಬಂದ್ಬಿಟ್ಟು ತುಮಕೂರು ಏರಿಯಾ ಬರುತ್ತೆ. ಓಕೆ ಸರ್. ಓಕೆ ಓಕೆ. ಒಳ್ಳೇದಾಗಲಿ ಸರ್. ನೀವು ಮುಸ್ಲಿಮ್ಸ್ ಯಾವ ಜನ ಸರ್? ಸರ್ ನಾವು ಪಕ್ಕಾ ಹಿಂದೂ ಹುಡುಗ ನಾನು. ಹೌದಾ? ಯಾವ ಊರು? ನಮ್ದು ಊರು ಬಂದು ತುಮಕೂರು. ಓಕೆ. ಇವಾಗ ಏನು ಕೇಳಬೇಕು ಅಂತ ನಿಮ್ಮ ಮೊಬೈಲ್ ನಂಬರ್ ಚೆನ್ನಾಗಿಲ್ಲ, ಚೇಂಜ್ ಮಾಡಿ ಕೇಳಿ. ಓಕೆ ಸರ್. ಏನಂದ್ರೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಥವಾ ಏನು ಅಂತ? 48 ಪಕ್ಕ ಬರ್ತಾ ಇದೆ. ಇದು ಡೇಂಜರ್ ನಂಬರ್ ಹೇಳುತ್ತೆ. 78 ಪಕ್ಕ ಡೇಂಜರ್ ಹೇಳುತ್ತೆ. ಹಾ ಹಾ. ಇವೆರಡು ಅಂದ್ರೆ ಅದ್ರ ಬಂದ್ರೆ ಏನು ಅಂತ ಸರ್ ಅದು? ಒಂಥರ ಇದು ಇವಾಗ ನೆಗೆಟಿವ್ ಇರುತ್ತೆ. ಇವಾಗ ನೋಡಿ ಸರ್, ನೀವು ಒಂದು ದೇವಸ್ಥಾನ ಪಕ್ಕ ನಿಲ್ಲೋದಕ್ಕೂ ಬಾತ್ರೂಮ್ ಪಕ್ಕ ನಿಲ್ಲೋದಕ್ಕೂ ವ್ಯತ್ಯಾಸ ಇರುತ್ತಲ್ವಾ? ಹಾ. ಹಾಗಾಗಿ ಇದು ಈ 78 ಡೇಂಜರ್ ನಂಬರ್. ಇವಾಗ ನೋಡಿ, ನಾವು ಮೊನ್ನೆ ಒಂದು 7ನೇ ತಿಂಗಳು 8ನೇ ತಿಂಗಳು ನಾವು ತುಂಬ ದೊಡ್ಡ ವ್ಯಕ್ತಿನ ಕಳ್ಕೊಂಡು ತುಂಬ ದುಃಖ ಇದೆ. ಯಾಕಂದರೆ 7 ಪಕ್ಕ 8 ಬಂದಿದ್ದಕ್ಕೆ ಅಷ್ಟು ದೊಡ್ಡ ಘಟನೆ ನಡೀತು. ಹಾಗಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಏನು ಅಂತ ಹೇಳ್ಬಿಟ್ಟು ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಫೆಬ್ರವರಿ 2026. ಓಕೆ ಓಕೆ. ಊಟ ಆಯ್ತಾ ಸರ್? ಆಯ್ತು ಸರ್. ಓಕೆ. ಹೇಳಿ ಸರ್ ನಿಮ್ಮ ಡೇಟ್ ಆಫ್ ಬರ್ತು. ಗುರುಗಳು ಹೇಳಿ. ಫೀಸಸ್ ಎಲ್ಲ ಎಷ್ಟು ಸರ್ ನಿಮ್ದು ಜ್ಯೋತಿಷ್ಯ? ಇಲ್ಲ, ನಾನು ಫ್ರೀಯಾಗೆ ಹೇಳ್ತೀನಿ ಸರ್. ಇವಾಗ ನೀವು ಮಾತಾಡ್ತಿದ್ದು ಆನ್ಲೈನ್ ರೆಕಾರ್ಡ್ ಆಗ್ತೈತೆ. ಹೇಳಿ ಸರ್ ನಿಮ್ಮದು. ಬೇಕಾದ್ರೆ ಆಮೇಲೆ ಯೂಟ್ಯೂಬಲ್ಲಿ ನೋಡಿ ಕೇಳಿ. ಇವಾಗ ಫ್ರೀಯಾಗೆ ಹೇಳ್ತಾ ಇದ್ದೀನಿ. ಹೇಳಿ ಸರ್ ನಿಮ್ಮ ಡೇಟ್ ಆಫ್ ಬರ್ತ್. ಆನ್ಲೈನ್ ರೆಕಾರ್ಡ್ ಎಲ್ಲ ಬೇಡ ಬಿಡಿ ಸರ್. ಹಂಗಾರೆ ಓಕೆ, ಕಟ್ ಮಾಡಿ ಸರ್. ಒಳ್ಳೇದಾಗಲಿ. ಒಳ್ಳೇದಾಯ್ತು. ಓಕೆ. ಏನಕ್ಕೆ ಗುರುಗಳೇ 7, 8 ಪಕ್ಕ ಬರಬಾರ್ದು? ಜಗತ್ತಲ್ಲಿ 7, 8 ಅನ್ನೋದು ನಂಬರ್ಸ್. ಇವಾಗ ಯಾರ ಜಾಗದಲ್ಲಿ, ನಾನು ಇದನ್ನು ನ್ಯೂಮರಾಜಲ್ಲಿ ಹೇಳ್ತಿದ್ದೀನಿ, ಯಾರ ಜಾಗದಲ್ಲಿ ಶನಿ ಮತ್ತು ಕೇತು ಒಟ್ಟಿಗೆ ಇರುತ್ತೆ, ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಬಂದ್ಬಿಡುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಮತ್ತು ಕ್ಯಾನ್ಸರ್ ಬರುತ್ತೆ. ಅದೇ ಥರ ಮೊಬೈಲ್ ನಂಬರ್ಸಲ್ಲೂ ಕೂಡ ಇವಾಗ ಕ್ರಿಕೆಟಲ್ಲೂ ಅಷ್ಟೇ 178ಗೆ ಒಂದು ವಿಕೆಟ್ ಬಿದ್ದುಬಿಡುತ್ತೆ, 278ಗೆ ಒಂದು ವಿಕೆಟ್ ಬೀಳುತ್ತೆ, 78ಗೆ ವಿಕೆಟ್ ಬೀಳುತ್ತೆ, 187ಗೆ ವಿಕೆಟ್ ಬೀಳುತ್ತೆ. ಬೇರೆ ನಂಬರಲ್ಲೂ ಬೀಳುತ್ತಲ್ಲ ಗುರುಗಳೇ? 99% ಈ ಮ್ಯಾಚಲ್ಲಿ ನಡಿಬೇಕಾದ್ರೆ ಇದರಲ್ಲಿ ಈ ಸ್ಕೋರ್ ಬಂದಾಗ ಬಿದ್ದೇ ಬೀಳುತ್ತೆ, ವೈಡ್ ಆಗುತ್ತೆ. ಈ ನಂಬರ್ಸು 7 ಮತ್ತು ಶನಿ ಸೇರಿಲ್ಲ. 7 ಅನ್ನೋದು ಶನಿ ಗ್ರಹ, 7 ಅನ್ನೋದು ಕೇತು ಗ್ರಹ, ಶನಿ ಗ್ರಹ. ಶನಿ ಕೇತು ಎರಡೂ ಒಟ್ಟಿಗೆ ಆಗಲ್ಲ. ಇವರಿಬ್ಬರು ಒಟ್ಟಿಗೆ ಸೇರಬಾರ್ದು. ಬಟ್ ನ್ಯೂಮರಾಲಜಿಕಲ್ ಲಿಸ್ಟಲ್ಲೇ 1, 2, 3, 4, 5, 6, 7 ಆದ್ಮೇಲೆ 8 ಇದೆಯಲ್ಲ? 8 ಇದೆ, 7 ಆದ್ಮೇಲೆ 8 ಇದ್ದಾರೆ. ಹಾಗಾಗಿ ಅದು ಇರೋದು ಬೇರೆ ಪ್ರಶ್ನೆ. ಆದರೆ ಪಕ್ಕ ಜೀವನಕ್ಕೆ ಅಡಾಪ್ಟ್ ಮಾಡ್ಕೋಬೇಕಾದ್ರೆ ಭಾಳ ಇರಬಾರ್ದು. ಇವಾಗ ನೀವು ಪ್ರತಿ ವರ್ಷ ನೀವು 7ನೇ ತಿಂಗಳು 8ನೇ ತಾರೀಕು ತೆಗೆದು ನೋಡಿ, ಏನಾದ್ರು ಒಂದು ದೊಡ್ಡ ಗಣ್ಯಾತಿ ವ್ಯಕ್ತಿಗಳು ಅಕಸ್ಮಾತ್ ಸಾವನ್ನ ಕಂಡಿರ್ತಾರೆ. ಪ್ರತಿ ಇಷ್ಟು ವರ್ಷ, ಒಂದು 100 ವರ್ಷ 200 ವರ್ಷ ಇತಿಹಾಸಕ್ಕೆ ಹೋಗಿ. ಅದೇ ಥರ 7 ಪಕ್ಕ 8 ಬರಲೇಬಾರ್ದು. ತುಂಬ ಆಘಾತ, ಕಾಯಿಲೆಗಳು, ದುಃಖಗಳು ಇದೆಲ್ಲ ಇರುತ್ತೆ. ಈ ಥರದ್ದೆಲ್ಲ ಮೊಬೈಲ್ ನಂಬರಲ್ಲಿ ಸಾಕಷ್ಟು ಚೇಂಜ್ ಮಾಡ್ಕೋಬೇಕು. 4 and 8 ಶನಿ ರಾಹು ಒಟ್ಟಿಗೆ ಇರೋದು ಜ್ಯೋತಿಷ್ಯದಲ್ಲಿ ಸಾಕಷ್ಟು ನೋವು, ದುಃಖ, ದುಡ್ಡು. ಸರ್, ಪಾಪಗ್ರಹಗಳು ಸೇರಿದ್ರೆ ದುಡ್ಡು ಬರುತ್ತೆ. ಪಾಪಗ್ರಹಗಳು ದುಡ್ಡನ್ನು ಇಷ್ಟಪಡ್ತವೆ ಶುಭಗ್ರಹಕ್ಕಿಂತ. ಆದರೆ ಮೊಬೈಲ್ ನಂಬರಲ್ಲಿ ಪಾಪಗ್ರಹ ಬರಬಾರ್ದು. ಮೊಬೈಲ್ ನಂಬರಲ್ಲಿ ಶುಭಗ್ರಹಗಳು ಬರಬೇಕು. ಕುಂಡಲಿಯಲ್ಲಿ ಪಾಪಗ್ರಹ ಬರ್ಬೋದು. ಒಬ್ಬೊಬ್ರಿಗಂತೂ 7, 4, 8 ಕಂಟಿನ್ಯೂಸ್ ಇದ್ಬಿಟ್ರೆ ಸರ್, ಅವ್ರ ಮನೆ ನರ್ಕ ನೋಡಿರ್ತಾರೆ. ಇದು ಏನು ಯಾವಷ್ಟು ಸಂಪಾದನೆ ಮಾಡೋದು ನೆಮ್ಮದಿರಲ್ಲ. ಮೊಬೈಲ್ ನಂಬರು ಮತ್ತೆ ಜೀವನಕ್ಕೆ ಹೆಂಗೆ ಕನೆಕ್ಷನ್? ಸರ್, ನಮ್ಮ ಮೊಬೈಲ್ ನಂಬರ್ ಏನಕ್ಕೆ ಜೀವನಕ್ಕೆ ಕನೆಕ್ಷನ್ ಆಗುತ್ತೆ ಅಂದರೆ, ಮೊಬೈಲ್ ನಂಬರ್ಸು ಒಂದು ಗ್ರಹ. ಇವಾಗ ಹೆಂಗೆ ನಾವು ಶ್ಲೋಕ ಹೇಳ್ತೀವೋ, ಹೆಂಗೆ ಇದು ಮಾಡ್ತೀವೋ, ಮೊಬೈಲ್ ನಂಬರೇ ಒಂದು ಗ್ರಹಗಳಾಗಿದ್ದಾವೆ. ನಾವು ಶುಭ ಗ್ರಹನ ಹೆಂಗೆ ಇಟ್ಕೈತೀವಿ ಹಂಗೆ ಲಕ್ ಬರುತ್ತೆ. ಇವಾಗ ನಾವು ಪ್ರಪಂಚದಲ್ಲಿ ತುಂಬ ಜನ ಹುಟ್ಟಿದ್ದೀವಿ. ಎಲ್ಲರಿಗೂ ಒಂದೇ ಗಾಳಿ, ಒಂದೇ ಬೆಳಕು, ಒಂದೇ ಸೂರ್ಯ, ಒಂದೇ ಚಂದ್ರ. ಆದರೆ ಒಬ್ಬೊಬ್ಬರ ಮನೆ ಅದೃಷ್ಟ, ಒಬ್ಬೊಬ್ಬರ ಮನೆ ಸಂಪಾದನೆ, ಒಬ್ಬೊಬ್ಬರ ಮನೆ ಯೋಗ ಎಲ್ಲ ತುಂಬ ಡಿಪೆಂಡ್ಸ್ ಆಗಿರುತ್ತೆ. ಯಾಕೆಂದರೆ
ಅವ್ರವ್ರ ಮನೇಲಿ ಅವ್ರವ್ರು ಹುಟ್ಟಬೇಕಾದ್ರೆ ಅವರ ಗ್ರಹಗಳು ಭಾಳ ಡಿಪೆಂಡ್ಸ್ ಜಾಗದಲ್ಲಿ ಇರ್ತವೆ. ಶುಭ ಸ್ಥಾನದಲ್ಲಿ ಶುಭ ಗ್ರಹಗಳಿರ್ತವೆ, ಸಂಪಾದನೆ ಮಾಡೋದ್ರಲ್ಲಿ ಶುಭ ಗ್ರಹಗಳಿರ್ತವೆ. ಈಗ ಏನಾಗುತ್ತೆ, ಈ ಥರ ಸಂಪಾದನೆ ಮಾಡೋ ಗ್ರಹಗಳು ಬಲವಾಗಿದ್ದರೆ ನಾವು ಸಂಪಾದನೆ ಮಾಡಿ ಚೆನ್ನಾಗಿರ್ತೀವಿ. ಒಬ್ಬೊಬ್ಬರ ಜಾಗದಲ್ಲಿ ಬಲವಾಗಿರಲ್ಲ, ತುಂಬ ನಷ್ಟವನ್ನು ಅನುಭವಿಸ್ತಾ ಇರ್ತವೆ. ಅವು ಈ ಜನ್ಮ ಪೂರ್ತಿ ನಷ್ಟ ಅನುಭವಿಸ್ಬೇಕಾಗತ್ತೆ. ಹಾಗಾಗಿನೇ ಹುಟ್ಟಬೇಕಾದ್ರೆ ಎಷ್ಟು ಬಲವಾಗಿರೋ ಜಾತಕದಲ್ಲಿ ಗ್ರಹಗಳಿರ್ತವೋ, ನಾವು ತಗೋಬೇಕಾದ್ರೆ ಒಳ್ಳೊಳ್ಳೆ ನಂಬರ್ನ ತಗೊಂಡಾಗ ಲಕ್ಗಳು ಜಾಸ್ತಿ ಆಗುತ್ತೆ. ಯಾರಿಗೂ ಗೊತ್ತಿಲ್ಲ. ಹೆಂಗೆ ಯಾವ ಥರ ನಂಬರ್ಗಳನ್ನ ತಗೋಬೇಕು ಗುರುಗಳೇ? ತಗೋಬಾರ್ದು, ಓಕೆ, 7 ಪಕ್ಕ 8 ಇರಬಾರ್ದು, 4, 8, 7 ಎಲ್ಲ ಒಟ್ಟೊಟ್ಟಿಗೆ 4 ಬರಬಾರ್ದು. 7 ರೂಪಾಯಿಗೆ 8 ಇರಬಾರ್ದು, 4 ರೂಪಾಯಿಗೆ 8 ಇರಬಾರ್ದು, ಹಾಂ ಮತ್ತು 2 ರೂಪಾಯಿಗೆ 9 ಇರಬಾರ್ದು. ಇವೆರಡೂ ಇರಲೇಬಾರ್ದು. ತುಂಬ ಆಘಾತವನ್ನು ಕೊಡುತ್ತೆ. ಕಾರ್ ನಂಬರ್ ನೋಡಿ, ಇವತ್ತು ನಾವು ಸಿದ್ಧಾಂತ ಅವ್ರನ್ನ ನಾವು ಕಳ್ಕೊಂಡು, ಕಾಫಿ ಡೇ ಸಿದ್ಧಾರ್ಥ ಅವ್ರನ್ನ, ಅವ್ರ ಕಾರ್ ನಂಬರ್ ಇನೋವದು 29 ಇತ್ತು ಅವತ್ತು. ಎಷ್ಟೋ ಕಾರ್ ಇದ್ದಾವೆ, ಆ ಕಾರೇ ಇತ್ತು ಅವತ್ತು. ಅವ್ರು ನಾವು ಕಳ್ಕೊಂಡು ಆ ಕಾರಿಂದ ಇಳಿದಿದ್ರು. ಆ 29 ಇಸ್ ವೆರಿ ಡಿಪಿಕಲ್ ನಂಬರ್ಸ್ ಅಂತ ಹೇಳುತ್ತೆ. ಯಾಕಂದರೆ ಚಂದ್ರ ಮತ್ತು ಕುಜಗ್ರಹ ಇಬ್ಬರು ಕೂಡ ಯಾರ ವಿ ಐ ಪಿ ಜಾಗದಲ್ಲಿ ಇರ್ತಾರೋ ತುಂಬ ರಿಚ್ ಪೀಪಲ್ಸ್ ಕೂಡ ಆಗ್ತಾರೆ. ಆದರೆ 100ಕ್ಕೆ 99% ಡೈವರ್ಸ್ ಜಾತಕಗಳು ಅವೆಲ್ಲ. ನೋಡಿದ ತಕ್ಷಣ ಹೇಳ್ಬೋದು. ಸಣ್ಣ ಮಗು ಇವಾಗ ಒಂದು 2 ಸೆಕೆಂಡ್ ಮುಂಚೆ ಹುಟ್ಟಿರುತ್ತೆ, ಅವ್ರ ಮ್ಯಾರೇಜ್ ಲೈಫ್ ಡೈವರ್ಸ್ ಅಂತ ಇವತ್ತು ಹೇಳ್ಬೋದು. ಮದುವೆ ಟೈಮೇ ಬೇಕಾಗಿಲ್ಲ, ಅಲ್ಲಿರೋದು ನಡೀತಿದೆ, ಪಕ್ಕಾ ನಡೀತಿದೆ, ಅನುಮಾನನೇ ಇಲ್ಲ. ಹಲವಾರು ನಾನು ಇಲ್ಲಿವರೆಗೂ ವಿ ಐ ಪಿ ಜಾತಕಗಳನ್ನ ಸಾಕಷ್ಟು ನೋಡಿದ್ದೀನಿ, 100ಕ್ಕೆ 100 ನಡೀತಿದೆ. ಇದನ್ನು ದಯವಿಟ್ಟು ನೀವೆಲ್ಲ ಇರೋರೆಲ್ಲರೂ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಾಗುತ್ತೆ. 9 to ಒಟ್ಟಿಗೆ ಬರಬಾರ್ದು. 9 to ಬರಬಾರ್ದು. ಇವಾಗ ನೋಡಿ 2029 ನಾನು ಅಲ್ಲ ಡೆಡ್ಲೈನ್ ಕೊಟ್ಟಿದ್ದೀನಿ. ಒಂದು ಕಂಪ್ನಿ ಇದೆ, ಆ ಕಂಪ್ನಿ ನಂಬರ್ ಸ್ಟಾರ್ಟ್ ಆಗೋದೇ 9 to ಇಂದ. ಸರ್, ಕಂಪ್ನಿ ನಂಬರ್ 9 ಇರ್ಬೋದು, ಆದರೆ ವ್ಯಕ್ತಿತ್ವನೇ ಬೇರೆ, ಕಂಪ್ನಿನೇ ಬೇರೆ ಆಗುತ್ತೆ. ಹಾಗಾಗಿ ಸಾಕಷ್ಟು ಆ ಸೀಸನ್ ಇರುತ್ತೆ. ಇವಾಗ 2000 ನಾನು ಯಾಕೆ ಕೇಳ್ತಾ ಇದ್ದೀನಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಕಾಲು ಹಾಗಾಗಿ ಅವ್ರದ್ದು ಕೇಳಿ ಗುರುಗಳೇ, ಅವ್ರದ್ದು ಅವ್ರಿಗೆ ಏನಕ್ಕೋಸ್ಕರ ಮಾಡಿದ್ದಾರೆ? ಹಲೋ ಸರ್, ನಮಸ್ಕಾರ ಸರ್, ಲೈವಲ್ಲಿ ಇದ್ದೀವಿ. ಏನು ಹೇಳಿ ಸರ್. ಸರ್, ನಮಸ್ತೆ. ಹಾಂ, ನನ್ನ ತಮ್ಮಂದು ಮದುವೆ ಏನಾಗುತ್ತೆ ಅದೊಂಚೂರು ಕೇಳಬೇಕಿತ್ತು, ಹಂಗಾಗಿ ಫೋನ್ ಮಾಡಿದೆ ಸರ್. ಓಕೆ. ಮದುವೆ ಹೇಳಿ ಸರ್, ಹೇಳಿ ಸರ್. ಡೇಟ್ ಆಫ್ ಬರ್ತು ಡೇಟ್ ಆಫ್ ಬರ್ತ್ ಬಂದು 26/3/1997. ಎಲ್ಲಿಂದ ಕರೆ ಮಾಡಿದ ಸರ್? ಸರ್, ನಾನು ರಾಮನಗರ ಸರ್. 26 26/3/1997. ಹಾಂ 97. ಟೈಮಿಂಗ್ಸು ಟೈಮಿಂಗ್ಸು 7 ಗಂಟೆ 5 ನಿಮಿಷ ಸರ್. 7 ಗಂಟೆ 5 ನಿಮಿಷ ಸಂಜೆನಾ? ಹಾಂ, ಬೆಳಗ್ಗೆ ಸರ್, ಬೆಳಗ್ಗೆ. ಸಂಜೆ ಸರ್, ಸಾರಿ. ಸರ್, ಮ್ಯಾರೇಜ್ ಲೈಫ್ ಪಕ್ಕ ಡೈವರ್ಸ್ ಆಗುತ್ತೆ ಸರ್. ಹೌದಾ? ಒಳ್ಳೇದು ಹೆಂಗೆ ಹೇಳಿ ಸರ್? ಗುರುಗಳೇ. ಅವ್ರು ಅದನ್ನೇ ಕೇಳಿದ್ದು. ಹೌದಾ? ಸರ್, 7ನೇ ಮನೇಲಿ ಕುಜ, ಕೇತು, ಬುಧ, ಸೂರ್ಯ ಗ್ರಹ ಇದ್ದಾರೆ. ಹಾಂ. 100ಕ್ಕೆ 100 ನಡೀತಿದೆ ಸರ್, ಅನುಮಾನನೇ ಇಲ್ಲ ಸರ್. ಈಗ ಅವನಿಗೆ ಈಗ ಏನಾದ್ರು ಶಾಂತಿ ಗಿಂತಿ ಮಾಡಿದ್ರೆ ಏನಾರ ಆಗುತ್ತಾ ಹಿಂಗೆ? ಇಲ್ಲ ಸರ್, ಜವಾಬ್ದಾರಿ ನಡ್ಕೋಬೇಕು ಆ ಹುಡುಗಿ ಹತ್ರ ಸರ್. ಆ ಹುಡುಗಿ ಜಾಗದಲ್ಲಿ ಗುರು ಶುಕ್ರ ಇರ್ಬೇಕು. ಹಂಗೆಲ್ಲ ಶಾಂತಿ ಮಾಡೋಂಗಿಲ್ಲ ಸರ್. ಗ್ರಹಗಳೆಲ್ಲ ನಮಗೇನು ದೊಡ್ಡ ಚೇಪು ಮಕ್ಕಳಲ್ಲ ಸರ್. ದುಡ್ಡು ಕೊಟ್ಟಿದ ತಕ್ಷಣ ಬಂದು ಅವ್ನು ಒಳ್ಳೇದು ಮಾಡೋ ಅಂತ ದುಡ್ಡು ಇಸ್ಕೊಬಿಟ್ಟಿದ್ದೀನಿ ರಾಮನಗರದಲ್ಲಿ, ಹೋಗಪ್ಪ ಅಂತ ಒಂದು 20,000 ಇಸ್ಕೊಂಡಿದ್ದೀನಿ, ನಿಮ್ಮ ಅವ್ರ ಮನೆ ಹೋಗಿ ಶೇರ್ ಮಾಡ್ಕೊಬಿಡೋ ಅಂತಕ್ಕೆ. ನಮ್ಮ ನವಗ್ರಹಗಳು, ನಮ್ಮ ದೇವ್ರುಗಳೆಲ್ಲ ನಮಗೇನು ನಮ್ಮ ದೊಡ್ಡಪ್ಪ ಚೇಪು ಮಕ್ಕಳಲ್ಲ ಸರ್. ಜಾಗದಲ್ಲಿ ಇದ್ದಂಗೆ ನಡೀತಿದೆ ಸರ್. ನಡೀದಿರಂಗೆ ತಪ್ಪಿಸ್ಕೋಬೇಕು ಸರ್. ಈಗ ನೀವು ಮದುವೆನೇ ಮಾಡಂಗಿಲ್ಲ ಅಂದ್ರೆ ಈಗ ಸರ್, ಮದುವೆ ಮಾಡಬೇಡಿ ಅಂತೇಳಿ ಸರ್. ಸಾಕಷ್ಟು ಜನ ಹೆಂಡತಿ ಬಿಟ್ಟರೆಲ್ಲ ಪ್ರೈಮ್ ಮಿನಿಸ್ಟ್ರು, CM ಆಗಿದ್ದಾರೆ. ಒಂದು ಸರಿ ಮದುವೆ ಮಾಡ್ಕೊಂಡು ಬಿಡೋಕೆ ಹೇಳಿ, ಇನ್ನೂ ದೊಡ್ಡ ವ್ಯಕ್ತಿ ಆಗ್ತದೆ ಸರ್. 100ಕ್ಕೆ 99% ಸರ್. DL ತಗೊಂಡ್ಮೇಲೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು. DL ತಗೊಂಡಿಲ್ದರೆ ಯಾರೂ ಆಕ್ಸಿಡೆಂಟಾಗಿ ಸತ್ತಿಲ್ಲ ಸರ್. ಹೇಳಿ ಸರ್. ಸರ್, ಜಗತ್ತಿನಲ್ಲಿ ನೀವು ನನ್ನನ್ನು ಕೇಳಿರೋದು ಏನು ಗೊತ್ತಾ ಸರ್? ನಾನು ದೇವರಲ್ಲ, ನನ್ನ ಜಾತಕ ಕೇಳಿದಿರ. ನನ್ನನ್ನು ಸೆರ್ ಮಾಡೋದನ್ನು ನೀವು ತಿಳ್ಕೊಂಡು ಆ ಹುಡುಗಿಗೆ ಮದುವೆನ ಸಿಂಪಲ್ ಖರ್ಚು ಮಾಡಿ ಇಲ್ಲ ಗೌರ್ಮೆಂಟಲ್ಲೇ ರಿಜಿಸ್ಟ್ರಿ ಮ್ಯಾರೇಜ್ ಆಗಿ ನಾವೇನು ಇಸ್ಕೊಂಡಿಲ್ಲ ಸರ್, ಮದುವೆ ಆಗ್ತಿದೆ ಅಂತ ಅಗ್ರಿಮೆಂಟ್ ಮಾಡ್ಕೋಬೇಕು. ನಾಳೆ ಕೇಸ್ ಹಾಕಂಗಿಲ್ಲ ಅವರು. ಯಾಕಂದರೆ ನಾನು ಅದು ಕೊಟ್ಟಿದ್ದೀನಿ, ಒಡವೆ ಕೊಟ್ಟಿದ್ದೀನಿ, ಇದು ಕೊಟ್ಟಿದ್ದೀನಿ ಅಂತ ನಾಳೆ ನಿಮ್ಮ ಮನೆಯವರೆಲ್ಲ ತಂದು ಜೈಲಿಗೆ ಹಾಕ್ಬಿಡ್ತಾರೆ. ಮುಂಚೆಲ್ಲ ನಾವೇನು ಇಸ್ಕೊಂಡಿಲ್ಲ, ಮದುವೆ ಮಾಡ್ಕಿದ್ದೀವಿ ಅಂತ ಅಗ್ರಿಮೆಂಟಲ್ಲಿ ಮದುವೆ ಮಾಡ್ಕೊಬಿಡ್ಬೇಕು. ನೋಡಿ ಸರ್, ನಾವು ಯಾವಾಗ ಡೈವರ್ಸರು ಸಿಂಪಲ್ಲಾಗಿ ಡೈವರ್ಸ್ ತಗೋತೀವಿ, ಚೆನ್ನಾಗಿದೆ, ಲೈಫಲ್ಲಿ ಚೆನ್ನಾಗಿರ್ತದೆ. ಮುಂಚೆಲ್ಲ ಅಗ್ರಿಮೆಂಟಲ್ಲಿ ಇದ್ಬಿಟ್ರೆ ನಿಮ್ಮ ತಲೆನೋವು ಕಮ್ಮಿ. ಆಗ್ಲಿ. ಆದ್ರೆ ಈಗ ಅಕಸ್ಮಾತ್ ಅವ್ನಿಗೆ ಮದುವೆ ಮಾಡ್ತೀನಿ ಅಂದ್ರೆ ಇಂಥ ಇಯರ್ ಅಲ್ಲಿ ಮಾಡಿದ್ರೆ ಒಳ್ಳೇದು ಅಥವಾ ಸರ್, ಯಾವಾಗ್ಲಾರು ಮಾಡಿರೋದು ನಡೀತಿದೆ ಸರ್. ಯಾವಾಗ ಮಾಡಿದ್ರು ಈ ಸರ್, ನಮ್ಮ ಅಪ್ಪನ ಜಾಗದಲ್ಲಿ 7ನೇ ಮೇಲೆ ಸೂರ್ಯ ಇತ್ತು ಸರ್. ನಾನೇ ನಮ್ಮ ಅಪ್ಪನಿಗೆ 2ನೇ ಹೆಂಡ್ತಿ ಮಗ. ಇಲ್ಲಿ 4 ಗ್ರಹಗಳಿದ್ದಾವೆ. ಶಿವ ಸೆಂಬ್ಲಿಂಗ್ ಅನ್ಬೇಕು. ಒಂದಿದ್ರಕ್ಕೆ ನಾವೇ ಸೈಕಲ್ ಹೊಡೆದಿದ್ವಿ. ಈ ಥರ ಇರುತ್ತೆ ಹಂಗಲ್ಲ ಗುರುಗಳೇ. ಇವಾಗ ಏನಾರ ಶಾಂತಿ ಗಿಂತಿ ಅಂತ ಸರ್. ನೋಡಿ ಸರ್, ನನ್ನ ಹತ್ರ ಇಲ್ಲ ಸರ್. ನಿಮ್ಗೆ ಯಾರು ಶಾಂತಿ ಮಾಡಿಕೊಟ್ಟು ಹಿಂಗೆ ಮದುವೆ ಲೈಫನ್ನು ಡೈವರ್ಸ್ ಮಾಡದಿರೋಂಥವ್ರು ಯಾರು ಹುಡುಕ್ಯಂದು ಹೋಗಿ ಸರ್. ನನ್ನ ಹತ್ರ ಇರೋದು ನಾನು ಹೇಳಬಲ್ಲೆ.
ನಿಮಗೋಸ್ಕರ ನಾನು ಇದೆ ಅಂತೇಳಿ ನಾನು ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ ಸರ್, ತಪ್ಪು ತಿಳ್ಕೊಬೇಡಿ. ಇರೋದು ಹೇಳಿದ್ದೀನಿ. ನಾಳೆ ಏನಾರು ಅವ್ನು ಶಾಂತಿ ಮಾಡಿ ಡೈವರ್ಸ್ ಆಗಿ ಆವಾಗ ನಮ್ಮ ಹತ್ರಕ್ಕೆ ಓಡಿ ಬರ್ತೀರಲ್ಲ ಸರ್, ಆವಾಗ ಗೊತ್ತಾಗುತ್ತೆ. ಸರ್ ಒಂದು ಮಾತು ಹೇಳ್ತೀನಿ ಕೇಳಿ ಸರ್, ಸಾಕಷ್ಟು ಜನಕ್ಕೆ ಇವಾಗ ನೀವು ನೋಡೇ ಅಲ್ವಾ ಸರ್, ಎಷ್ಟೋ ಜನ ಎಂತೆಂಥವ್ರ ಮೇಲೋ ಡೈವರ್ಸ್ ಆಗ್ತವೆ ಅಲ್ವಾ? ಹೌದೌದು ನೋಡಿದೀನಿ. ಪಾಪ ನನ್ನ ತಪ್ಪನಿಗೆ ಹಿಂಗ್ ಆಗ್ಬಿಟ್ರೆ ಕಷ್ಟ ಆಗುತ್ತಲ್ಲ. ಏನು ಮಾಡೋಣ, ಯಾವುದೋ ಹೋದ ಜನ್ಮದಲ್ಲಿ ಕರ್ಮಗಳು ಇರ್ತಾವಲ್ಲ, ಅವು ಅನುಭವಿಸ್ಬೇಕಾಗತ್ತೆ. ಈ ಜನ್ಮದಲ್ಲಿ ನಿಮ್ಮ ತಮ್ಮ ಆಗಿದ್ದಾರೆ, ಹೋದ ಜನ್ಮದಲ್ಲಿ ಯಾರಿಗೆ ನರಕ ಕೊಟ್ಟಿರ್ತಾರೋ, ಯಾರಿಗೆ ನೋವು ಮಾಡಿರ್ತಾರೋ, ಆ ಶಾಪಗಳು ಕಾಡುತ್ತೆ ಸರ್. ಓಕೆ, ಥ್ಯಾಂಕ್ಸ್ ಗುರುಗಳೇ. ಆಯ್ತು. ತುಂಬ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಟೈಮ್ನಲ್ಲಿ ನಿಮ್ಮ ಟೈಮು ಕೊಟ್ಟು ಕರೆಕ್ಟಾಗಿ ಕೇಳಿದ್ರಿ. ಜನ ಏನಾಗುತ್ತೆ ಗೊತ್ತಾ ಸರ್, ಬರೀ ಪರಿಹಾರ 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 ಅಂತಾರೆ. ಸರ್ ಯಾರು ದೇವರು ಕೂಡ ರಾತ್ರಿ ಹೊತ್ತು ಬಂದು ಇವ್ರ ಹತ್ರ ಮಾತಾಡಕ್ಕಲ್ಲ ಸರ್, ಅವ್ನು ಕರ್ಕೊಬಂದ್ಬಿಡು ಪರಿಹಾರ ಮಾಡ್ತೀನಿ, ದುಡ್ಡಾಗಿ ದುಡ್ಡು ತಗೊಂಡೋಗು ಶ್ರೀಮಂತರಾಗು ಅಂತ ಹಂಗೆಲ್ಲ ಇದ್ದಿದೆ ಸರ್. ಇವತ್ತು ನಾಳೆನೇ ಪರಿಹಾರ ಮಾಡೋಣ ಸರ್. ಅವ್ರ ಮಕ್ಕಳು IAS ಆಫೀಸರು, IPS ಆಫೀಸರ್ ಎಲ್ಲ ಹುಟ್ಟಿರೋರು ಸರ್. ಯಾರ್ಯಾರ ಮೇಲೆ ಪರಿಹಾರ ಮಾಡ್ತಾರೆ ಅವ್ರ ಮೇಲೆ ಎಲ್ಲರೂ ಅವ್ರ ಮಕ್ಕಳು ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಬಂದಿರೋರು. ಏನು ಹೇಳಿ, ಓಲಿ ಅವ್ರು CM ಆಗೋದು ಬೇಡ, ಮಿನಿಸ್ಟರ್ ಆಗೋದು ಬೇಡ, IAS ಆಫೀಸರ್ ಆಗೋದು ಬೇಡ, ಅವ್ರ ಮಕ್ಕಳವ್ರು ಒಳ್ಳೆ ವಿದ್ಯಾವಂತರಾಗಿ ಹುಟ್ಟಿರೋರು ಅಲ್ವ ಸರ್? ಹೌದೌದು. ಎಲ್ಲರ ಮೇಲೆ ಹುಟ್ಟಿದಂಗೆ ಅವ್ರ ಮೇಲೆ ಹುಟ್ಟಿರ್ತಾರೆ, ಓದ್ಕಿದ್ದಾರೆ ಎಕ್ಸ್ಟ್ರಾಡ್ನರಿ. ಅಪ್ಪ ಅವ್ರ ಮೇಲೆ ಏನು ಗುರು, ಅವ್ರ ಮನೆಗೆ ಹೋದ್ರೆ ಸಾಕು ಒಂದು ಎನರ್ಜಿ ಇರುತ್ತೆ, ಎಲ್ಲ ದೇವ್ರುಗಳು ಪಾಸಿಟಿವ್ ಮಾಡ್ತೇವೆ ಅಂತ. ಏನಾರು ಯಾವ್ದಾರು ಮನೆ ಇದೆ ನೋಡಿದ್ರೆ ಸರ್, ಹೋಗಿದ ತಕ್ಷಣ ಹಂಗಿಲ್ಲ, ನೀವು ಯಾರ ಮನೆಗೆ ಹೋದ್ರೂ ಹಂಗಿರಲ್ಲ. ಇದು ಹಂಗೆ ಕಾನ್ಸೆಪ್ಟ್. ಒಳ್ಳೇದಾಗಲಿ ಸರ್. ನಮಸ್ಕಾರ. ನಮಸ್ಕಾರ. ಹೆಂಗ್ ಗುರುಗಳೇ, ಹ್ಞೂ ಈಗ ಮದುವೆ ಮಾಡಬೇಕು ಅಂತ ತಮ್ಮಂಗೆ ಅನ್ಕೊಂಡಾಗ ನಿಮ್ಮ ಹತ್ರ ಹಿಂಗೆ ಕೇಳಿದ್ರೆ ನೀವು ಫಸ್ಟಿಗೆ ಹಂಗೆ ಅಂದ್ಬಿಟ್ರೆ ಅವ್ರು ಹೆಂಗೆ ಮಾಡ್ತಾರೆ ಅಂತ? ಸರ್, ಅವರು ನಿಜವಾಗ್ಲೂ ಒಳ್ಳೆಯ ವ್ಯಕ್ತಿ ಅನಿಸುತ್ತೆ. ಹ್ಞೂ ನನ್ನ ಹತ್ರ ನೇರವಾಗಿ ಕೇಳಿದರು, ಇರೋದಿದ್ದಂಗೆ ಹೇಳಿದೆ. ಇಲ್ಲೇನಾಗುತ್ತೆ, ಇವರು ಮದುವೆಯಾಗಿ ಒಂದು 4-5 ವರ್ಷ ಆದಮೇಲೆ ಇದ್ರ ಗೊತ್ತಾಗುತ್ತೆ ಅದ್ರ ಬೆಳಕಳಿ ಏನಂತ. ಏನಕ್ಕೆ ಅಂದರೆ ಇವತ್ತು ಕಾನೂನು ತುಂಬ ಸ್ಟ್ರಾಂಗ್ ಇದೆ. ಮದುವೆ ಆಗಿದ ತಕ್ಷಣ ನಮ್ಮ ಹತ್ರ ಅಷ್ಟು ದುಡ್ಡು ಕೊಟ್ಟೆ, ಇಷ್ಟು ದುಡ್ಡು ಖರ್ಚಾದೆ, ಡೋರಿ ಕೇಸೆಲ್ಲ ಹಾಕ್ಬಿಟ್ಟು ಒಳಗಡೆ ಹಾಕ್ತಾರೆ. ಹ್ಞೂ ಕಾನೂನು ರೀತಿಲೇ ಗೌರ್ಮೆಂಟ್ ರೂಲ್ಸ್ ಮಾಡ್ಬೇಕು, ಇಷ್ಟಿಷ್ಟೇ ಇಸ್ಕೊಂಡು ಹಿಂಗೆ ಮದುವೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ವಾಪಸ್ ತಗೊಳ್ಳಿ. ಅಲ್ಲಿ ಮದುವೆ ಆಗೋ ಟೈಮಲ್ಲಿ ಡೈವರ್ಸ್ ಬಗ್ಗೆ ಯಾರು ಮಾತಾಡ್ತಾರೆ ಗುರುಗಳೇ? ಸರ್, ನಮ್ಮ ಯಾಕೆ ಹಿಂದೂ ಸಂಪ್ರದಾಯದಲ್ಲಿ ಅದು ಸಾಧ್ಯ ಇದೆಯಾ? ಸರ್, ಇವಾಗ ತುಂಬ ನೋವುಗಳಾಗ್ತವೆ. ಅವತ್ತು ಯಾರು ಬರ್ತಾರೆ ಸರ್, ತಂದೆ ತಾಯಿಗೆ ಏಜ್ ಆಗಿರುತ್ತೆ, ತಗೊಂಡು ಒಳಗಡೆ ಹಾಕ್ಬಿಡ್ತಾರೆ, ನೋವಾಗುತ್ತೆ. ಯಾರೋ ಒಂದು ರಿವೆಂಜ್ ತೀರ್ಸ್ಕೊಂಡ್ಬಿಡ್ತಾರೆ. ಅವ್ರ ಫ್ಯಾಮಿಲಿ ಯಾರೋ ಬುದ್ಧಿವಂತ ಇರ್ತಾನೆ, ಯಾವುದೋ ಒಂದು VIP ಫೋನ್ ತಗೋತಾರೆ, ಒಂದು 10 ಕೂರ್ಸೋನು ಕಸ್ಟಡಿಲಿ ಅಂತಾರೆ. ಈ ಸಂಕಟ ಯಾಕೆ ಬೇಕು ಸರ್? ಒಪ್ಪಂದದಿಂದಲೇ ನಾನು ಹೇಳೋದೇನು ಗೊತ್ತಾ ಗುರುಗಳೇ, ಹ್ಞೂ ಈಗ ನೀವು ಒಬ್ಬ ಹುಡುಗನ ಜಾತಕ ಹೇಳಿದ್ರಿ, ಹ್ಞೂ ಅವನ ಜಾತಕದಲ್ಲಿ ಡೈವರ್ಸ್ ಇದೆ, ಹ್ಞೂ ಇವನಿಗೊಂದು ಹುಡುಗಿ ಸಿಗ್ತಾಳೆ, ಹ್ಞೂ ಅವಳ ಜಾತಕದಲ್ಲಿ ಅವಳ ಜೀವನ ಪೂರ್ತಿ ಸುಖವಾಗಿ ಗಂಡನ ಜೊತೆ ಇರೋ ಜಾತಕ ಇರುತ್ತೆ ಅಂತ ಅಂಥವ್ರು ಬಂದು ಸಿಗೋದೇ ಇಲ್ಲ ಸರ್, ಹೌದಾ? ಸಿಗೋದೇ ಇಲ್ಲ. ಹ್ಮ್ ಯಾಕಂದರೆ ಹಂಗೆ ಬರೆದ್ಬಿಟ್ಟಿದ್ರೆ ಹ್ಮ್ ಸರ್, ಹಂಗೆ ಒಳ್ಳೆ ಜಾತಕ ತಂದು ತೋರಿಸಿ ಅಂತ ಹೇಳ್ಬಿಡುವೆ ನಾನು. ಹಂಗೆ ಇವ್ರಿಗೆ ಸಿಗುವಂಥವೇ ಸಿಗ್ತವೆ ಸರ್. ಅವರು ಕರ್ಮ ಮಾಡಿರ್ತಾರೆ, ಇವರು ಕರ್ಮ ಮಾಡಿರ್ತಾರೆ. ಅವಾಗ ನರ್ಕವನ್ನು ಅನುಭವಿಸ್ಬೇಕಾಗುತ್ತೆ ಸರ್. ಸರಿ, ಒಂದು ಕಾಲೇಜ್. ಹಲೋ, ಅಲ್ಲೋ, ನಮಸ್ಕಾರ ಸರ್. ನಮಸ್ಕಾರ ಗುರುಜಿ. ನಮಸ್ಕಾರ. ಯಾವ ಊರು ಸರ್? ಸರ್, ನಮ್ದು ಹಾಸನ ಗುರುಜಿ, ನಿಮ್ಮೂರೇ. ಒಳ್ಳೇದು. ಯಾರ ಬಗ್ಗೆ ಕೇಳಬೇಕು, ಏನು ಪ್ರಶ್ನೆ? ನಮ್ ಬಗ್ಗೆನೇ ಗುರುಜಿ, ಎಲ್ಲ ಚೆನ್ನಾಗಿದೆ ಗುರುಜಿ. ಒಂದ್ ಕೆಲಸ ಸಿಗ್ಬೇಕಷ್ಟೇ ಗುರುಜಿ. ಕೆಲ್ಸದ ಬಗ್ಗೆ ಗುರುಜಿ, BSc ಓದಿದ್ದೀನಿ. ಹ್ಞೂ ಕೆಲಸ ಸಿಗ್ಬೇಕು ಗುರುಜಿ. ಏನ್ ಮಾಡೋದು ಗುರುಜಿ? ಏನು ಕೆಲಸ? ಗೌರ್ಮೆಂಟ್ ಕೆಲಸನ, ಪ್ರೈವೇಟ್ ಕೆಲಸನ? ಗೌರ್ಮೆಂಟ್ ಕೆಲಸ ಗುರುಜಿ. ನೋಡ್ತೀರಾ ನಮ್ಮ ಕಾರ್ಯಕ್ರಮನ? ಹೌದು ಗುರುಜಿ, ಡೈಲಿ ನೋಡ್ತೀವಿ ಗುರುಜಿ. ಓಕೆ, ಡೇಟ್ ಆಫ್ ಬರ್ತ್ ಕೊಡಿ. ಫಾಲೋ ಮಾಡ್ತೀವಿ ಗುರುಜಿ. ಏನು ಅನ್ಸುತ್ತೆ, ನಾನು ಹೇಳಿದ ಮಾತಲ್ಲಿ ನಡೀತಿತ್ತಲ್ಲ? ಹೌದು ಗುರುಜಿ, ಎಲ್ಲ ನಡೀತಿದೆ ಗುರುಜಿ. ಅದು ಏನು ಖುಷಿ ಆಗುತ್ತೆ ಆ ಮಾತು ನಡೆಯೋದೆಲ್ಲ, ಹೇಳೋದೆಲ್ಲ, ಆಗೋದೆಲ್ಲ ಹೇಳೋದು? ಗುರುಜಿ, ನೀವು ಒಂಥರ ಈ ಭೂಲೋಕದಲ್ಲಿ ದೇವ್ರ ಇದ್ದಂಗೆ ಗುರುಜಿ. ಎಲ್ಲ ಮೊದ್ಲೇ ಪ್ರೆಡಿಕ್ಟ್ ಮಾಡ್ತೀರಾ. ಹೌದಾ? ಹೌದು ಗುರುಜಿ. ಓಕೆ, ಕೊಡಿ ಸರ್ ನಿಮ್ಮ ಡೇಟ್ ಆಫ್ ಬರ್ತ್. 2/4/2005 ಗುರುಜಿ. 2/4/2005. 2005. ಟೈಮಿಂಗ್ಸು? ಟೈಮಿಂಗ್ಸ್ 9 ಗಂಟೆ ಗುರುಜಿ. ಯಾವತ್ತು? ಗುರುಜಿ, ಶನಿವಾರ ರಾತ್ರಿನ ಬೆಳಗ್ಗೆನಾ? ಬೆಳಿಗ್ಗೆ ಗುರುಜಿ. ಏನು ಊಟ ಮಾಡಿದ್ರಿ? ಗುರುಜಿ, ರಸಂ ಮಾಡಿದ್ರು, ಅನ್ನ ರಸಮ್. ಹಾಸನದಲ್ಲಿ ಎಲ್ಲಿ? ಹಾಸನದಲ್ಲಿ ಮಟ್ನಾವಳಿ ಅಂತ ಗುರುಜಿ, ಚಂದ್ರಾಯಪಟ್ಟಣ ಬಿಟ್ಟು ಈ ಕಡೆ ಇನ್ನ ಹಿಂದೆ. ನಿಮಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಆದರೆ ನಿಮ್ಗೆ 2021 2031 ಸ್ವಲ್ಪ ನಿಮ್ಮ ಫ್ಯಾಮಿಲಿ ಯಾರಿಗೂ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಹಾ, ಅಷ್ಟೇ. ಗೌರ್ಮೆಂಟ್ ಕೆಲಸ ಸಿಗುತ್ತೆ ಸರ್. ಹೌದಾ ಗುರುಜಿ? ಪಕ್ಕ ಸ್ವಂತ ಮನೆ ಇದೆಯಾ? ಪಿತ್ರಾಯ್ತು ಆಸ್ತಿದು ಯಾವ್ದಾರು ಜಮೀನು ಮನೆ? ಹಾ, ಇದೆ ಗುರುಜಿ, ಊರಲ್ಲಿ. ಅದೇ ಉಚ್ಚ ಕುಜ ಇದ್ದಾನೆ, ಅದರಿಂದ ಸಿಗುತ್ತೆ ಅಂತ ಹೇಳುತ್ತೆ. ಹೌದು. ಗೌರ್ಮೆಂಟ್ ಕೆಲಸ. ನೀವು ಹುಟ್ಟಿದ ಮೇಲೆ ಯಾರು ಅಲ್ಪಾಯಸಲ್ಲಿ ಮರಣವನ್ನು ಹೊಂದಿದ್ದಾರಾ? ನಮ್ ತಾತ ಒಂದೇ ಗುರುಜಿ. ಎಷ್ಟು ವರ್ಷ ಆಯಿತು? ಅವ್ರ ಜೊತೆಲಿ ಒಂದು 15-16 ವರ್ಷ ಆಯ್ತು ಗುರುಜಿ. ಓಕೆ, ನಿಮಗೆ ಎಷ್ಟು ವರ್ಷ? ನಮ್ಗೆ 21 ವರ್ಷ ಗುರುಜಿ. ಆಗ ನೀವು ಹುಟ್ಟಿ 5 ವರ್ಷಕ್ಕೆ ಹೋಗಿದ್ದಾರೆ. ಹೌದು ಗುರುಜಿ. ಅದನ್ನ ಹೇಳುತ್ತೆ ಎರಡನೇ ಮನುಷ್ಯ. ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ.
ಹಾ. ನೀವು ಸಖತ್ ಜಿಪ್ಪುಂಡ್ರಾಗಿ ಬದುಕ್ಬೋದು. ತುಂಬ ಚೆನ್ನಾಗಿದೆ. ಯಾವ ಥ್ಯಾಂಕ್ ಯು ಸುದ್ದಿ ಗುರುಜಿ. ಕೆಲಸ ಸಿಗುತ್ತೆ, ಪಕ್ಕಾ ಸಿಗುತ್ತೆ. ಓಕೆ ಗುರುಜಿ. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ. ಏನೇನು ಹೇಳ್ಬೋದು ಗುರುಗಳೇ ಜಾತಕದಲ್ಲಿ? ಸರ್ ಜಾತಕದಲ್ಲಿ ಸರ್ ಹೋದ ಜನ್ಮದಲ್ಲಿ ನೀವೇನು ಮಾಡಿರಿ ಅಂತ ಹೇಳ್ಬೋದು. ಮುಂದಿನ ಜನ್ಮಕ್ಕೆ ಏನು ಮಾಡ್ತೀರ ಅಂತಲೂ ಹೇಳ್ಬೋದು. ಈ ಜನ್ಮ ಬಿಟ್ಬಿಡಿ. ಈ ಜನ್ಮದಲ್ಲೆಲ್ಲ ನಾವು ಹೇಳಿ ಸಾಕಾಯ್ತು. ಇದು ನೆಕ್ಸ್ಟ್ ಜನ್ರೇಷನ್ ಹೇಗಿರುತ್ತೆ ಅಂತ ಹೇಳ್ಬೋದು. ಈ ಜನ್ರೇಷನ್ ಅಲ್ಲ, ನೆಕ್ಸ್ಟ್ ಜನ್ರೇಷನ್. ನೀವು ಹೆಂಗೆ ಒಂದು ಫೋನ್ ಅಪ್ಡೇಟ್ ಆಗಿದ್ರೆ ನೆಕ್ಸ್ಟ್ ಇನ್ನು 3 ವರ್ಷದ್ದು ಯಾಕೆ ಅದೇ ಫೋನ್ ಯೂಸ್ ಮಾಡಿರ್ತಾರೆ. ಆಪಲ್ ಬಂದಿದ ತಕ್ಷಣ ನೆಕ್ಸ್ಟ್ ವರ್ಷ ತಗೊಬಿಡ್ತಾರೆ ಅಪ್ಡೇಟ್ ಆಗಿದೆ ಅಂತ. ಹಂಗೆ ಜ್ಯೋತಿಷ್ಯ ನಾವು ಅಷ್ಟು ಅಪ್ಡೇಟ್ ಆಗಿದ್ದೆ. ಯಾಕಂದ್ರೆ ನಾನು 24 ಅವರ್ಸು ಇದನ್ನೇ ಮಾಡ್ತಾ ಇರ್ತೀನಿ. ಒಂದು ಕಂಪ್ನಿ ಥರ ಕೆಲಸ ಮಾಡ್ತಾ ಇರ್ತೀನಿ. ಇವಾಗ ಉಚ್ಚ ಕುಜ ಇದ್ದಾನೆ ಆ ಹುಡುಗನ ಜಾಗದಲ್ಲಿ. ಉಚ್ಚ ಕುಜ ಇದ್ದರೆ ಪಿತ್ರಾಯ್ತಾಸ್ತಿ ಇದ್ದವ್ರ ಮೇಲೆ ಅವ್ನ ಮಗು ಹುಟ್ಟಬೇಕು ಅಂತ ಹೇಳುತ್ತೆ. ಅವನಿಗೆ ಪಿತ್ರಾಯ್ತಾಸ್ತಿ ಇರೋರ ಮನೇಲೆ ಅವ್ನು ಹುಟ್ಟಬೇಕು. ಪಿತ್ರಾಯ್ತಾಸ್ತಿ. ಇವಾಗ 2ನೇ ಮನೇಲಿ ಶನಿ ಇದ್ದಾನೆ ಅವನಿಗೆ. 2ನೇ ಮನೇಲಿ ಶನಿ ಇದ್ದರೆ ಕುಟುಂಬದಲ್ಲಿ ಅಲ್ಪಾಯಸ್ಸಿನ ಮರಣವನ್ನು ಹೊಂದಬೇಕು. ಅದು ಇವನು 5 ವರ್ಷದ ಮಗುನಲ್ಲಿ ತಂದೆ ತಾತನ ಕಳ್ಕತ್ತಾರೆ. ಇವನು ಗೌರ್ಮೆಂಟ್ ಕೆಲಸ ಯಾಕೆ ಕೇಳ್ತಂದರೆ ಸೂರ್ಯ 11th ಲಾರ್ಡಲ್ಲಿದ್ದಾನೆ. ಗುರು ದೃಷ್ಟಿ ಇರೋದ್ರಿಂದ ಗೌರ್ಮೆಂಟ್ ಜಾಬ್. ಈ ಚಂದ್ರದಶೆ ಮುಗಿದಿದ ತಕ್ಷಣ 2031ಕ್ಕೆ ಅವನಿಗೆ ಜಾಬ್ ಸಿಗುತ್ತೆ. ಅಂದ್ರೆ ಈ ಕೆಲಸದ ವಿಚಾರ, ಮದುವೆ ವಿಚಾರ, ಲೈಫು, ಸಂಪಾದನೆ, ಸಂಪಾದನೆ, ಹೆಲ್ತು ಎಲ್ಲ ಎಲ್ಲ ಬರುತ್ತೆ. ಆಸ್ತಿ ಎಲ್ಲ ಪಾಸ್ತಿ ಎಲ್ಲ. 100ಕ್ಕೆ 100. ಹಲೋ. ಅಮ್ಮ ನಮಸ್ಕಾರ. ಊಟ ಆಯ್ತಾ? ಹಾ ಸರ್ ಆಯ್ತು ಗುರುಜಿ. ಯಾರ ಬಗ್ಗೆ ಕೇಳಬೇಕು? ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ರಾ? ಹಾ ಗುರುಜಿ ನೋಡ್ತಾ ಇದೀವಿ. ಓಕೆ. ನಮ್ಮ ಪಕ್ಕ ಯಾರಿದ್ದಾರೆ ಗೊತ್ತಾಯ್ತಾ? ಏನು ಗುರುಜಿ? ನನ್ನ ಪಕ್ಕ ಯಾರಿದ್ದಾರೆ ಗೊತ್ತಾಯ್ತಾ ಇವತ್ತು? ಇಲ್ಲ. ಇಲ್ಲ ಗುರುಜಿ. ಯಾರಿರ್ಬೋದು? ಗೊತ್ತಾಗ್ತಿಲ್ಲ ಗುರುಜಿ. ಓಕೆ, ಸುಮ್ಮನೆ ಗೆಸ್ ಮಾಡಿ. ನಾನು ಇತ್ತೀಚೆಗೆ ಯಾರ ಜೊತೆ ಕಾರ್ಯಕ್ರಮ ಜಾಸ್ತಿ ಮಾಡ್ತೀನಿ? ವಿಡಿಯೋ ಎಲ್ಲ ನೋಡಿದಿರಲ್ಲ? ಕಿರಿಕಿರ್ತಿ. ಹಾಂ, ಅವರಿದ್ದಾರೆ. ಮಾತಾಡಿ ಒಂದೆರಡು ಮಾತು. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ. ನೀವು ಹಾಂ, ಚೆನ್ನಾಗಿದ್ದೀರಾ? ಚೆನ್ನಾಗಿ. ಎಲ್ಲಿಂದ ಫೋನ್ ನಾನು ಮಾಡಿದ್ರಿ? ನಿಮ್ನ ಬಿಗ್ ಬಾಸ್ ಇಂದ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಮ್ಮ. ಎಲ್ಲಿಂದ ಫೋನ್ ಮಾಡಿದ್ದೀರಿ? ನೀವು ನಿಮ್ ಕಾಮಿಡಿ ನೀವು ಅದೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಬಿಗ್ ಬಾಸ್ ಅಲ್ಲಿ ನಿಮ್ ಪಾಪು ನಿಮ್ ಸೌಂಡ್ಗೆಲ್ಲ ಹೌದು. ರೆಸ್ಪಾನ್ಸ್ ಬರ್ತಾ ಇತ್ತಲ್ಲ. ಕರೆಕ್ಟ್. ನೋಡಿದ್ದೀರಾ? ಎಲ್ಲ ಫಾಲೋ ಮಾಡಿದ್ದೀರಾ? ಹಾ ಥ್ಯಾಂಕ್ ಯು. ಮಾಡಿದೀನಿ. ಯಾರ ಬಗ್ಗೆ ಕೇಳಬೇಕಿತ್ತು ನೀವು ಗುರುಗಳ ಹತ್ರ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಸರಿ ಕೇಳಿ. ಅಮ್ಮ ಹೇಳಿ, ಡೇಟ್ ಆಫ್ ಬರ್ತು? 4/4/1999. 4/4/1999. ಟೈಮಿಂಗ್ಸು? ಬೆಳಗ್ಗೆ 8:15. ಬೆಳಗ್ಗೆ 8:15. ಯಾವ ಊರು ತಾಯಿ? ನಮ್ದು ಚಿಕ್ಕಮಂಗ್ಳೂರು ಡಿಸ್ಟಿಕ್. ಏನು ನಿಮ್ಮ ಪ್ರಶ್ನೆ? ಜಾತಕ ವಿಚಿತ್ರವಾಗಿದೆ. ಏನು ನಿಮ್ಮ ಪ್ರಶ್ನೆ? ಅದೇ ನಂದು ಮದ್ವೆ ಆಯ್ತು. ಹಾಂ. ಅಂದ್ರೆ ನಂದು ಫಸ್ಟ್ ನನ್ನ ಎಜುಕೇಶನ್ ಅಲ್ಲಿ ನನ್ಗೆ ಇಂಟ್ರೆಸ್ಟ್ ಇತ್ತು. ಅದಾದ್ಮೇಲೆ ಮದ್ವೆ ಆಯ್ತು. ಇವಾಗ ನಾನು ಜಾಬ್ಗೆ ಟ್ರೈ ಮಾಡ್ಬೇಕು, ಗೌರ್ಮೆಂಟ್ ಜಾಬ್ಗೆ. ಒಂದ್ಸಲ ಇಂಟ್ರೆಸ್ಟ್ ಇರುತ್ತೆ, ಒಂದ್ಸಲ ಇಂಟ್ರೆಸ್ಟ್ ಇರಲ್ಲ. ಓದೋಣ ಏನು ಓದಕ್ಕೆ ಅಂತ ಕುತ್ಕೊಂಡ್ರೆ ಇಂಟ್ರೆಸ್ಟ್ ಬರಲ್ಲ. ಓದಕ್ಕಿಂತ ಮುಂಚೆ ನಾನ್ ಚೆನ್ನಾಗ್ ಓದ್ಬೇಕು, ಏನಾದ್ರೂ ನಾಲೆಜ್ ನ ಗೇನ್ ಮಾಡ್ಕೊಳ್ಬೇಕು ಅಂತ ಎಲ್ಲ ಅನ್ಸುತ್ತೆ. ಮತ್ತೆ ಬುಕ್ ಹಿಡಿಯೋದಕ್ ಮನ್ಸ್ ಬರಲ್ಲ. ಈ ತರ ಎಲ್ಲ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇದೆ ಗುರುಜಿ. ನಿಮ್ಮ ಮನೇಲಿ ನಿಮ್ಮ ತಾಯಿಗೆ ಯಾವ್ದಾರು ಅಬೋಷನ್ ಆಗಿದ್ದು, ನಿಮ್ಮ ತಂಗಿ ತಮ್ಮ ದೊಡ್ಡಪ್ಪನ ಮಕ್ಳು ಜೊತೆ ಏನೂ ಆಗಿಲ್ಲ? ಹಾ ಏನು ಇಲ್ಲ. ಓಕೆ. ನಿಮ್ಮದು ಗಂಡ ಹೆಂಡತಿ ಚೆನ್ನಾಗಿದ್ದೀರಾ? ಹಾ ಗುರುಜಿ ಚೆನ್ನಾಗಿದ್ದೀವಿ. ಅವರೇ ನಿಮ್ಮನ್ನ ಕೆಲ್ಸಕ್ಕೆ ಕಳಿಸ್ತವ್ರಾ ಹೋಗಿ ಅಂತ? ಇಲ್ಲ ನಂದು ಇವಾಗ ರೀಸೆಂಟ್ ಆಗಿ ಮದ್ವೆ ಆಗಿದೆ. ಅಲ್ಲ, ಅವ್ರು ಒಪ್ಕೊಂಡವ್ರಾ? ಕಳಿಸ್ತಾರೆ ಗುರುಜಿ. ನಾನು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ಬೇಕು ಅಂತ ಇದ್ದೀನಿ. 100ಕ್ಕೆ 100 ಸಿಗುತ್ತೆ. 2027 ಡಿಸೆಂಬರ್ ಮೇಲೆ ಸಿಗುತ್ತೆ ಮುಂದಿನ ವರ್ಷ. ಪಕ್ಕಾ ಸಿಗುತ್ತೆ, ಅದು ನೋನ ಇಲ್ಲ. 100ಕ್ಕೆ 100 ಸಿಗುತ್ತೆ. ಒಂದು ಪರಿಚಯ ಕೇಳಿ, ತುಂಬ ಒಳ್ಳೆಯದು. ಆದರೆ ನೀವಿಬ್ರು ಒಂದು ಕಾಲದಲ್ಲಿ ಒಂದೇ ಸಲ ಒಂದ್ಸಲ ಕಿತ್ತಾಡಬೇಡಿ. ಹೌದು ಗುರುಜಿ, ಮೇನ್ ನನಗೆ ಅಲ್ಲೇ ಸಮಸ್ಯೆ ಬರ್ತಾ ಇರೋದು. ಹೌದು, ಇದು ಡೈವರ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಆಗಿದೀವಾ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇಲ್ಲ, ಇಲ್ಲಿ ಚಂದ್ರ ಕುಜ ಒಟ್ಟಿಗೆ ಇದ್ದು ಶನಿ ನೋಡ್ತಾನೆ ಒಬ್ರಿಗೊಬ್ರಿಗೆ. ಒಂಥರ ನಿಮ್ಮ ಜಗಳ ಡೈವರ್ಸಿಗೆ ಬರ್ಬೋದು. ಕೆಲಸ ಸಿಗುತ್ತೆ, ಡೈವರ್ಸಿಗೆ ಬರ್ಬೋದು. ಬರ್ದಿರೋ ಥರ ನೋಡ್ಕೇಳಿ. ಅದರಿಂದ ಯಾವತ್ತು ಈ ಮದುವೆಗೆ 1 ವರ್ಷ ಆಯ್ತಾ 2 ವರ್ಷ ಆಯ್ತಾ? ಗುರುಜಿ 3 ತಿಂಗಳಾಗಿದೆ ಗುರುಜಿ. 3 ತಿಂಗಳಲ್ಲಿ ಜಗಳ ಬಂದಿತ್ತಾ? ಜಗಳ ಅಂದ್ರೆ ಹಿಂಗೆ ಸಣ್ಣ ಪುಟ್ಟದ್ದು. ಅಂದ್ರೆ ಅವ್ರವ್ರ ಹ್ಯಾಬಿಟ್ಸ್ ಗಳು ನನ್ಗೆ ಒಂದೊಂದು ಇಷ್ಟ ಆಗಲ್ಲ. ಈಗ ಏನೋ ಒಂದೊಂದು ಹ್ಯಾಬಿಟ್ಸ್ ನನ್ಗೆ ಇಷ್ಟ ಆಗಲ್ವಲ್ಲ ಗುರುಜಿ, ಅದರಿಂದ ಸ್ವಲ್ಪ ಹಿಂಗ್ ಜಗಳ ಆಡ್ತೀನಿ. ಅಷ್ಟ್ ಬಿಟ್ರೆ ಬೇರೆ ಏನಿಲ್ಲ. ಅವ್ರ ಬಗ್ಗೆನೂ ಕೇಳ್ಬೇಕಿತ್ತು ಗುರುಜಿ, ಅವ್ರದ್ದು ಹೆಂಗಿದೆ ಅವ್ರ ಕೆಲ್ಸ. ನಿಮ್ಗಂತೂ ನಿಮ್ಮ ಜಾತಕದಲ್ಲಿ ನೆಗೆಟಿವ್ ಟೈಮ್ ಮುಗೀತು 2027. 27ರಿಂದ 44 ತುಂಬಾ ರಾಜೋಗದ ಜಾತಕ ನಿಮ್ದು.
ಹಾಗಾಗಿ ನಿಮ್ಗೆ 100% ಕೆಲಸ ಬೇಡ ಅಂದರೂ ಸಿಗುತ್ತೆ. ಸುಮ್ಮನೆ ಆ ಡೇಟ್ಗೆ ಒಂದು ಗುಡ್ ಡೇಟ್ ಬರ್ದಾಕಿರೋ ಕೆಲಸ ಸಿಗುತ್ತೆ. ಆ, ಪಕ್ಕಾ ಅದೇ ಸಿಗುತ್ತೆ. ಗುರುಜಿ ಅದೇ ನನ್ ಗಂಡಂದು ಸ್ವಲ್ಪ ಕೇಳ್ಬೇಕಿತ್ತು, ನನ್ನ ಹಸ್ಬೆಂಡು. ಹ್ಞೂ ಅವ್ರದ್ದು ಹೆಂಗಿದೆ ಜಾತಕ ಗುರುಜಿ? ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಅವ್ರದ್ದು 9/9. ಅಂದರೆ ನೀವು 4ನೇ ತಾರೀಕು ಹುಟ್ಟಿದ್ರಲ್ವಾ? 4ನೇ ತಾರೀಕು. ನಾನು ಯಾವಾಗಲೂ ಪ್ರಪಂಚದಲ್ಲಿ ನನ್ನ ನ್ಯೂಮರಾಜಲ್ಲಿ ನೋಡಿದ್ನಲ್ವಾ, ಹಾ ನನಗೆ 4ನೇ ತಾರೀಕು ಹೆಣ್ಮಕ್ಳು ಹುಟ್ಟಿರೋರು ಹೆಂಡ್ತಿರಾಗ ಸೇರಿ ಪುಣ್ಯ ಮಾಡಿರ್ಬೇಕು. ಒಳ್ಳೆ ದೇವ್ರ ಥರ ನೋಡ್ಕೊತೀರ ಅವ್ರನ್ನ. ಏನು ಹೇಳಿ? ಹೌದು ಗುರುಜಿ. ದೇವ್ರಂದ್ರೆ ಹೆಂಗೆ ಗೊತ್ತಾ, ಕಾಲು ತೊಳ್ಬಿಟ್ಟು ನೀರು ಕುಡಿದು ಬಿಡ್ತೀರ, ಅಷ್ಟು ಪ್ರೀತಿಸ್ತೀರ. ಆದರೆ ನಿಮ್ಗೆ ಹಾ ಅರ್ಟ್ ಮಾಡಿಬಿಟ್ರೆ ನೊಂದ್ಕೊಂಡು ಶಾಪ ಹಾಕ್ಬಿಡ್ತೀರ. ಈ 4ನೇ ತಾರೀಕು ಶಾಪ ಹಾಕೋ ಜಾಸ್ತಿ, ಎಷ್ಟು ಮಾಡಿದ್ರು ಅರ್ಥನ ಮಾಡ್ಕೊಳಕ್ಲ ಅಂತ. ಹೌದು ಗುರುಜಿ. ಜಗತ್ತಲ್ಲಿ ನಾನು ಯಾವಾಗ್ಲಾರು ಹೇಳ್ತೀನಿ, ಒಂದು ಹ್ಮ್ ಹೆಣ್ಣಿನ ಆಸೆ ಇರೋರು, ಹೆಣ್ಣಿನ ಪ್ರೀತಿ ಇರೋರು 4ನೇ ತಾರೀಕವ್ರಿಲ್ಲ ಫ್ರೆಂಡ್ ಮಾಡ್ಕೋಬೇಕಿಲ್ಲ, 4ನೇ ತಾರೀಕವ್ರನ್ನ ಮದುವೆ ಮಾಡ್ಕೋಬೇಕು. ಹಾ ಏನು ಒಳ್ಳೆ ಈ ನಾಗದೇವತೆ ನೋಡಿರ ರಾಹು ಗ್ರಹ, ಹ್ಮ್ ದೂರನೇ ಆಗಲ್ಲ ಅಲ್ವಾ? ಹಂಗಿರ್ತೀರಿ ನೀವಿಬ್ರೂ. ಆದರೆ ಹ್ಮ್ ಅವರೇ ನಿಮ್ಮನ್ನ ಹರ್ಟ್ ಮಾಡಿ ದೂರ ಮಾಡ್ಬೇಕು ಹೊರತು ನೀವಂತೂ ದೂರ ಮಾಡಲ್ಲ ಅವ್ರನ್ನ. ಹೌದು ಗುರುಜಿ, ಹ್ಞೂ ನಾನು ಎಷ್ಟು ಇಷ್ಟಪಡ್ತೀನಿ, ಬಟ್ ಆ ಕಡೆಯಿಂದ ಅಷ್ಟು ಬರೋದೇ ಇಲ್ಲ. ಹೌದು. ನಿಮಗೆ ದುಃಖ ಆಗುತ್ತೆ, ಏನಪ್ಪ ಮನುಷ್ಯ ಹಿಂಗೆ ಅಂತ. ನಾನ್ ಯಾಕಾದ್ರೂ ಮದ್ವೆ ಆದ್ನೋ, ಈ ತರ ಸಮಸ್ಯೆ ಇದ್ದಾಗ ಹ್ಞೂ ಓದೋದಕ್ಕೂ ಇಂಟ್ರೆಸ್ಟ್ ಬರಲ್ಲ, ಆ ತರ ಆಗ್ತಿದೆ. ಅಲ್ಲೇ ನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾನ್ ಏನ್ ಬೇಕಾದ್ರೂ ಅವ್ರ ಫ್ಯಾಮಿಲಿ ಮಾಡ್ಬೋದಲ್ವಾ? ಹೌದೌದು. ನೀವು ಯಾಕಂದ್ರೆ ನೀವು 4ನೇ ತಾರೀಕಲ್ವಾ? ಅವ್ರದ್ದು 9/9/1996. 9/9/1996. 6. ಟೈಮಿಂಗ್ಸು? ಟೈಮಿಂಗ್ಸ್ ಗೊತ್ತಿಲ್ಲ ಗುರುಜಿ. ಅವ್ರ ಜಾಗದಲ್ಲೂ ಚಂದ್ರ ಮತ್ತು ಕುಜ ಗ್ರಹ ಇದ್ದಾರೆ. ಹಾ ಆಮೇಲೆ ಅವ್ರಿಗೆ ಶನಿ ಕೇತು ಒಟ್ಟಿಗೆ ಇದ್ದಾರೆ. ಅವ್ರ ಫ್ಯಾಮಿಲಿ ಯಾರಿಗೂ ಹೆಲ್ತ್ ಪ್ರಾಬ್ಲಮ್ಮು, ತಲೆನೋವು ಇದ್ದಾರೆ, ಇನ್ನೂ ಬಂದಿಲ್ಲ ಯಾರಿಗೂ? ಇಲ್ಲ ಗುರುಜಿ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅವ್ರ ಅಮ್ಮಂಗೆ, ನಮ್ಮ ಏನಿದೆ? ಅತ್ತೆಗಿದೆ. ಏನಿದೆ? ಸ್ವಲ್ಪ ಡಿಸ್ಟರ್ಬೆನ್ಸ್ ಅಲ್ಲಿ ಇದ್ದಾರೆ ಅವರು, ಇಲ್ಯೂಷನ್ ಅಲ್ಲಿ ಇದ್ದಾರೆ. ಅಂದ್ರೆ ಯಾವ್ದೇದೋ ಯೋಚನೆದಲ್ಲಿ ಇರ್ತಾರೆ. ಅದನ್ನು ಹೇಳುತ್ತೆ. ಯಾಕಂದ್ರೆ ನಿಮ್ಮ ಯಜಮಾನಿದಾರಲ್ಲ, ಹಾ ಅವ್ರ ಮನೆಯವ್ರ ಮಾತನ್ನ ಮೀರಲ್ಲ. ಹಾ ಅದರಿಂದ ನೀವಿಬ್ರು ಬಹಳ ಅನ್ಯೋನ್ಯವಾಗಿರೋಕ್ಕೆ ಟ್ರೈ ಮಾಡಿ. ನೀವೇ ಹಾ ನಿಮ್ಮ ಯಜಮಾನ್ರನ್ನ ಕಾಪಾಡ್ಕೋಬೇಕು ಅಂತ ಹೇಳುತ್ತೆ. ನಿಮ್ಮ ಯಜಮಾನ್ರಿಗೆ ಆಪೋಸಿಟಲ್ಲಿ ತುಂಬ ಗ್ರಹಗಳು ನೆಗೆಟಿವ್ ಆಗಿದ್ದಾವೆ. ನಿಮಗೆ ಹೌದು ನೆಗೆಟಿವ್ ಇದ್ದರೂ ಗುರುಜಿ. ಪಾಸಿಟಿವ್ ಆಗಿದೆ. ಒಳ್ಳೆಯದಾಗಲಿ. ಓಕೆ ಗುರುಜಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಗುರುಜಿ. ಓಕೆ. ಹ್ಞೂ ಹೇಳಿ ಒಳ್ಳೆ ಹ್ಞೂ ಟೆನ್ಷನ್ನೇ ಆಗ್ಬಿಡ್ತದೆ ನನಗೆ. ಸರ್, ನೀವು ಹಿಂಗೆ ಅಂತೀರಾ. ನನಗೆ ನನ್ನ ಸಾವು ಗೊತ್ತು, ನನ್ನ ಲೈಫಲ್ಲಿ ನನ್ನ ಅದೃಷ್ಟ ಗೊತ್ತು, ನನ್ನ ದುಃಖ ಗೊತ್ತು, ನನ್ನ ಲಾಸ್ ಆಗೋದು ಗೊತ್ತು, ಲಾಭ ಆಗೋದು ಗೊತ್ತು, ಬಕ್ರ ಆಗೋದು ಗೊತ್ತು, ಬಕ್ರ ಮಾಡೋದು ಗೊತ್ತು. ಎಲ್ಲ ಗೊತ್ತಿದ್ದು ನಾನು ಬದುಕ್ತಾ ಇದ್ದೀನಿ. ಹಿಂಗಿರುತ್ತೆ, ಒಂಥರ ಕಾರ್ಟೂನ್ ಇದ್ದಂಗೆ ಇದೀನಿ ನಂಗೆ ಆಯ್ತು ನನ್ನ ಲೈಫಲ್ಲಿ. ಯಾಕೆ? ಹಂಗೇನೆ ಇವಾಗ ಸ್ವಲ್ಪ ಜನ ದೇವರು ಅಂತಾರೆ, ಸ್ವಲ್ಪ ಜನ ಕಾಮಿಡಿ ಅಂತಾರೆ. ಎಲ್ಲರಿಗೂ ಇಷ್ಟ ಆಗಂಗೆ ಥರ ಬದುಕ್ತಾ ನಾನು ಇದ್ದೀನಿ. ಅದೇ ಹೇಳೋದು ಗುರುಗಳೇ, ನಿಮ್ಗೆ ಯಾವಾಗಲೂ ಏನು ಹೇಳ್ತೀನಿ ಹೇಳಿ, ಹಾಂ ನಿಮ್ಮ ಪ್ರೊಫೆಷನ್ನು ಹಾಂ ನ್ಯೂಮರಾಲಜಿ, ಅಸ್ಟ್ರಾಲಜಿ, ಅದು ಹೌದು ನಿಮ್ಮ ಪ್ರೊಫೆಷನ್. ಅದು ಹೌದು ಬಿಟ್ಟು ನಿಮ್ದೊಂದು ಪರ್ಸ್ನಲ್ ಲೈಫ್ ಇದೆ. ಹೌದು ಅದರಲ್ಲಿ ನೀವು ನಗ್ತೀರಾ, ಬೈತೀರಾ, ಜಗಳ ಆಡ್ತೀರಾ, ತಿಂತೀರಾ, ಕುಡಿತೀರಾ, ಏನೇ ಸಾವಿರ ಇರ್ಬೋದು, ಅದು ಬೇರೆ. ಹೌದು ಅದು ಪರ್ಸ್ನಲ್, ಇದು ನಿಮ್ಮ ಪ್ರೊಫೆಷನ್. ಹೌದು ಹಂಗಾಗಿ ನಿಮ್ಮ ಪ್ರೊಫೆಷನ್ ವಿಚಾರಕ್ಕೆ ಬಂದಾಗ ನೀವು ಅದರಲ್ಲಿ ನೀವು ಮಾಸ್ಟ್ರು ಅಂತ ಅನ್ಕೊಂಡು ನೀವು ಹೇಳ್ತೀರಾ. ಹೌದು ನಂಬುವವರು ನಂಬೋದು. ಹೌದು ಈಗ ನಮ್ಮ ಥರ ಸಂಪೂರ್ಣವಾಗಿ ಅದನ್ನು ಅಕ್ಸೆಪ್ಟ್ ಮಾಡದೇ ಇರೋರು ಸುಮಾರು ಜನ ಇರ್ತಾರೆ. ಹೌದು ಅವ್ರಿಗೇನು ಹೇಳ್ತೀರಾ? ಸರ್ ನೋಡಿ, ಅವ್ರಿಗೆ ನಾವು ಇನ್ನೇನು ಹೇಳೋಕ್ಕಾಗಲ್ಲ. ಆದರೂ ಅವರು ನಮ್ಮ ಹತ್ರ ಬಂದಾಗ ಅವರು ಚೆನ್ನಾಗಿ ಆಗ್ತಾರೆ. ಫಾಲೋ ಮಾಡಿದಾಗ, ಫಾಲೋ ಮಾಡ್ದಲ್ಲಿದ್ದಾಗ ಏನಾರು ಹೇಳಿ ನಾವೇನು ಮಾಡೋಕ್ಕಾಗಲ್ಲ ಸರ್. ನಮಗೂ ಸದಾಶಿವನ ಮನೆ ತಗೋಬೇಕು, ಜೈನ ಮನೆ ತಗೋಬೇಕು ಅಂತ ದುಡಿಬೇಕು. ನಮಸ್ತೆ ಗುರುಜಿ. ನಮಸ್ಕಾರ ಗುರುಗಳೇ, ಹೇಳಿ ಗುರುಗಳೇ. ಸರ್ ಸ್ವಾಮೀಜಿ, ನನ್ನ ಹೆಸರು ರಾಜೇಶ್ ಅಂತ. ರಾಜೇಶ್ ಹೇಳಿ, ಎಲ್ಲಿಂದ ರಾಜೇಶ್ ಅವರೇ ಮಾತಾಡ್ತಾ ಇರೋದು? ಸ್ವಾಮೀಜಿ, ಇಲ್ಲಿ ಬೆಂಗಳೂರಿಂದ ಮಾತಾಡ್ತಾ ಇದ್ದೀವಿ, ವೈಟ್ ಫೀಲ್ಡ್ ಇಂದ. ಓಕೆ, ಯಾರ ಬಗ್ಗೆ ಕೇಳ್ತೀರಾ ರಾಜೇಶ್ ಅವರೇ? ನನ್ನ ಬಗ್ಗೆನೇ ಸರ್ ಕೇಳ್ತಿರೋದು. ಕೊಡಿ. ಏನ್ ಕೊಡ್ಬೇಕು? ಡೇಟ್ ಆಫ್ ಬರ್ತ್ 19/12. 19 ಅಂದರೆ 19 ಹಾ 19/12/2003. 2003. ಟೈಮಿಂಗ್ಸು? ಟೈಮಿಂಗ್ಸ್ ಬೆಳಿಗ್ಗೆ 4 ಗಂಟೆ. ಏನು ಮಾಡ್ತೀರಾ ರಾಜೇಶ್ ಸರ್? ನಾನು ಬೇಗ ಮುಗಿಸಿದ್ದೀನಿ, ಆದ್ರೆ ಗೌರ್ಮೆಂಟ್ ಜಾಬ್ ನೋಡ್ತಿದ್ದೀನಿ ಗುರುಜಿ. ಅದೇ ಆಗುತ್ತೆ ಇಲ್ವಾ ಅಂತ ಕೇಳ್ಬೇಕಿತ್ತು. ನಿಮ್ಮ ಫ್ಯಾಮಿಲಿ ಯಾರಿಗೆ ಸಿಕ್ಕಿತ್ತು? ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಸಿಕ್ಕಿದೆ. ಹಾಂ ಅದು ನಾನು ಹಂಗೆ ಟ್ರೈ ಮಾಡ್ತಿದ್ದೀನಿ. ಓಕೆ. 2030 ನಿಮ್ಮ ಜಾಗದಲ್ಲಿ ಕೆಲಸ, ಗೌರ್ಮೆಂಟ್ ಕೆಲಸ ಸಿಗುತ್ತೆ ಸರ್. ಯಾಕಂದರೆ 2025 ನೀವು ಟ್ರೈ ಮಾಡ್ಬೋದಾಯ್ತು. 2026 ಮಾಡ್ತಾಯಿದ್ರಾ? ಮಾಡ್ತಾ ಇದ್ದೀನಿ
ಗುರೂಜಿ? ಸಿಗುತ್ತೆ ನಿಮ್ಮ ಒಂದು ಒಂದು ರೂಬಿ ಮತ್ತು ಒಂದು ಕನಕ ಪಿಶರಗ ಡಾಲರ್ ಹಾಕಿ ಸರ್, ಸಿಗುತ್ತೆ. ಮತ್ತೆ ಹೇಳಿ. ರೂಬಿ ರೂಬಿ ರೂಬಿ. ಒಂದು ಕನಕ ಪಿಶರಗ $2 ಹಾಕಿ, ಮತ್ತು ಗುರು ಮತ್ತು ಸೂರ್ಯ ಪರಿವರ್ತನೆ ಆಗಿದ್ದಾರೆ. ಹಾ. 100% ನಿಮ್ಗೆ ಜಾಬ್ ಸಿಗುತ್ತೆ ಸರ್, ಟ್ರೈ ಮಾಡಿ ಸರ್. ಓಕೆ ಸರ್, ಥ್ಯಾಂಕ್ ಓಕೆ, ಯು ಸರ್. ಥ್ಯಾಂಕ್ ಯು. ಒಳ್ಳೇದಾಗಲಿ. ಒಳ್ಳೇದು. ಒಳ್ಳೇದು. ನೋಡಿ ಗುರುಗಳೇ, ಸೂಪರ್ ಇದು. ಅವ್ನು ಪಾಸಿಟಿವ್ ಆಗಿ ಹೇಳ್ಬಿಟ್ಬಿಟ್ರೆ ಪಾಪ ಅವನು ಸಂತೋಷವಾಗಿ ಖುಷಿಯಾಗಿ ನಿಮ್ದಾಗಿ ಇರ್ತಾನೆ. ನೀವು ಫೋನ್ ಮಾಡಿದ ತಕ್ಷಣ ಆಪಿಟ್ಬಿಟ್ರೆ ಅವ್ರಿಗೆ ಹ್ಮ್. ಅವ್ರೀಗ ಈಗ ನೋಡಿ ಗಂಡ ಹೆಂಡತಿ 3 ತಿಂಗಳಾಗೈತೆ, ಈಗ ನಾನು ಡೈವರ್ಸ್ ಇದೆ ಅಂತ ಅಂದ್ಬಿಟ್ರೆ ಅವಳು ಹೆಂಗಿದ್ರು ಡಿವೋರ್ಸ್ ಆಗುತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡೇ ಸಂಸಾರ ಮಾಡಲ್ಲ ಅವರು. ಸರ್ ನೋಡಿ, ಅವ್ರು 3 ತಿಂಗಳಾಗೈತೆ, 3 ತಿಂಗಳಲ್ಲಿ ಏನೂ ಅರ್ಥ ಆಗಿಲ್ಲ. ಅವ್ರ ಬಗ್ಗೆ ನನ್ನನ್ನು ಅರ್ಥ ಮಾಡ್ಕೊಳಕ್ಲ ಅಂತ ಅರ್ಥ ಆಗೈತೆ. ಇನ್ನು 3 ವರ್ಷ ಅವ್ರು ಏನಾಗ್ಬೋದು ಸರ್? ಇವತ್ತು MRF ಟೈರ್ ಚೆನ್ನಾಗಿರ್ಬೋದು ಕಾರು, 1 ವರ್ಷಕ್ಕೆಲ್ಲ ಟೈರ್ ಕೂಡ ಸೌದೋಗುತ್ತೆ, ಓಡಿಸ್ತಾ ಇದ್ದಾರೆ. ಹಾಗೆ ಜೀವನನೂ ಕೂಡ ಡಿಸ್ಟರ್ಬ್ ಆಗೇ ಆಗುತ್ತೆ. ನಾವೇನಾಗುತ್ತೆ ಅಂದರೆ ಗ್ರಹಗಳು, ನೀವು ತುಂಬ ಉದಾಹರಣೆಗೆ ಹೇಳ್ತೀನಿ ನೋಡಿ, ಸಾಕಷ್ಟು ಜನ ಲೈಫಲ್ಲಿ ಇವೆಲ್ಲ ಪಾಪ ಗ್ರಹಗಳು ಇದ್ದಾಗ ಹಿಂಗೆಲ್ಲ ನಡೀತವೆ ಸರ್ ಲೈಫಲ್ಲಿ. ಆ ದೆಸೆಗಳು, ಆ ಭಕ್ತಿಗಳು ಬಂದಾಗ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ನನ್ನ ಹತ್ರ ಒಂದು ಬಹಳ ವೈಬ್ರೇಷನ್, ನನಗೆ ನಿಜವಾಗ್ಲೂ ನಂಗೆ ದೇವೇಗೌಡರು ಹೇಳಿರೋ ಮಾತು ಇನ್ನೂ ನೆನಪಾಗ್ತೈತೆ. ಅವ್ರಿಗೆ ಯಾರೋ ಒಬ್ರು ಹಿಂಗೆ ಆಗ್ತೀರಾ ಅಂತ ಹೇಳಿರಂತೆ, ನೆಮ್ಮನುವಂತ ಜ್ಯೋತಿಷ್ಯರು. ಈ ಥರ ಆಗ್ತೀರಾ, ನಿಮ್ಮ ಮಿನಿಸ್ಟರ್ ಆಗ್ತೀರಾ, CM ಆಗ್ತೀರಾ ಅಂತ ನೆಮ್ಮನುವಂತೆ. ನಾನು ದೇವೇಗೌಡರು 4 ಗಂಟೆ ರಾತ್ರಿ ಅವ್ರು ಹೇಳಿದಂತೆ, ಅವ್ರ ಬುಕ್ಕಲ್ಲಿ ಬರೆದಿರ್ಬೋದು ದೇವೇಗೌಡರು, ನಾನು 3 ಗಂಟೆ 10 ನಿಮಿಷಕ್ಕೆ ನಾನು ಸತ್ತೋಗ್ತೀನಿ, ನಾನು ಬಂದು ನೋಡು, ನಾನು ಆ ಟೈಮಿಗೆ ಸತ್ತಿರ ನೀನು ಅದನ್ನೆಲ್ಲ ನೆಂಬು ಅಂತ ಹೇಳಿದ್ರಂತೆ. ದೇವೇಗೌಡರು ಕೂತೇ ಇದ್ರಂತೆ. ಕೊನೆಗೆ ಎತ್ಕೆ ನಡಿ ಕಾರ್ ಅಂತ ಹೋದ್ರಂತೆ. ಇನ್ನೇನು ಒಳಿಗೆ ಹೋಗ್ಬೇಕಂತ ಕರೆಕ್ಟಾಗಿ ಸತ್ತೋಗಿದ್ರಂತೆ. ಇದು ನನಗೆ ದೇವೇಗೌಡರು ಸ್ವತಃ ಹೇಳಿದ್ದು. ಕೊನೆಗೆ ದೇವೇಗೌಡರು ಜ್ಯೋತಿಷ್ಯವನ್ನು ನೆಂಬಕ್ಕೆ ಸ್ಟಾರ್ಟ್ ಮಾಡಿ ಫಾಲೋ ಮಾಡೋಕ್ಕಾಗಿ ಅವರೇ ಕಲಿತು, ಕೊನೆಗೆ ಅವ್ರ ಜಾತಕನ ಅವ್ರು ಪ್ರೆಡಿಕ್ಷನ್ ಮಾಡಿದ್ಮೇಲೆ ಈ ಮಟ್ಟಿಗೆ ಸ್ಟ್ರಾಂಗ್ ಆದ್ರು, ಅವರು ಸ್ಟ್ರೆಂತ್ ಆದರು. ಸರ್ ನೋಡಿ ಸರ್, ತಮಿಳ್ ವಿಜಯ್ ನಾವು ಕ್ರಿಶ್ಚಿಯನ್ಸ್ ಅಂತ ಹೇಳ್ತೀವಿ, ಆದರೂ ಕೂಡ ಅವರು ಅಷ್ಟಾಲಜನ ತುಂಬ ಬಿಹೇವ್ ಮಾಡ್ತಾರೆ, ಅಷ್ಟಾಲಜನ ನೆಮ್ತಾರೆ. ಇವತ್ತು ಅವರು ಎಲ್ಲ ಸೂಪರ್ ಸ್ಟಾರು, ಎಲ್ಲ CM, ಏನಾಗಿಲ್ಲ ಅವ್ರಿಗೆ, ಭಗವಂತ ಎಲ್ಲವನ್ನೂ ಕೊಟ್ಟವನೇ. ಆದರೂ ಈ ಜ್ಯೋತಿಷ್ಯದಲ್ಲಿ ಇತಿಹಾಸದಲ್ಲಿ ಅದನ್ನು ಕೂಡ ನೆಮ್ತಾರೆ, ಅದನ್ನು ನೆಂಬಿದ್ದಾರೆ, ಅದನ್ನು ಒಪ್ಕೊಂಡವ್ರು ಅವರು. ನಾನು ನೆಮ್ತಾ ಇದ್ದೀನಿ, ಒಪ್ಕೊತಾ ಇದ್ದೀನಿ ಅಂತ. ಅಷ್ಟು ವಿಜಯ್ ನೋಡಿದ್ರೆ ನಾವು ಹೇಳ್ತೀವಿ ಕ್ರಿಶ್ಚಿಯನ್ಸ್ ಅಪ್ಪ ಅದೆಲ್ಲ ನೆಂಬಲ್ಲ ಅಂತಂದರೆ, ಪ್ರಪಂಚದಲ್ಲಿ ಜ್ಯೋತಿಷ್ಯ ನ್ಯೂಮರಾಲಜಿ ಎಲ್ಲ ಧರ್ಮಕ್ಕೂ ಒಂದೇ ಸರ್, ಇಲ್ಲೇನು ಭೇದ ಭಾವ ಇಲ್ಲ, ಎಲ್ಲರಿಗೂ ಅನ್ನಿಸುತ್ತೆ. ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಎಲ್ಲರಿಗೂ ಒಂದೇ. ಇವಾಗ ನಾನು ಬರೋಕ್ಕಿಂತ ಮುಂಚೆ ಮುಸ್ಲಿಮ್ಸ್ ಜಾತಕ ಹೇಳ್ಬಿಟ್ಟು ಬಂದೆ. ಹಾಗಾಗಿನೇ ಗ್ರಹಗಳು ಎಲ್ಲರಿಗೂ ಒಂದೇ. ಏನು ಗುರುಗಳೇ ಅದು ಕನಕ ಪುಷ್ಯರಾಗ ಹಾಕಿ ಏನಲ್ಲ, ಅದು ಗುರುಗ್ರಹದ ಕಲ್ಲು ಸರ್, ಎಲ್ಲೋ ಸಫೇರ್ ಅಂತ ಬರುತ್ತೆ ಕನಕ ಪುಷ್ಯರ. ನನಗೆ ಗುರು ಆಗಲ್ಲ, ಹಾಗಾಗಿ ನಾನು ಅದನ್ನು ಯೂಸ್ ಮಾಡಲ್ಲ. ನಾನು ಶುಕ್ರನ ಫೇವ್ರೇಟ್, ಶುಕ್ರ ನಾನು ತುಂಬ ಇಷ್ಟಪಡ್ತೀನಿ. ಹಾಗಾಗಿ ಅದು ಎಲ್ಲೋ ಸಫೇರ್ ಅದನ್ನು ಹಾಕ್ದಾಗ, ರೂಬಿ ಹಾಕ್ದಾಗ, ಇವಾಗ ಅವ್ರ ಮೇಲೆ ಇವ್ರಿದ್ದು, ಇವ್ರ ಮೇಲೆ ಅವರಿದ್ದು ಒಂಥರ ಅದು ಹೆಂಗಾಗುತ್ತೆ ಅಂದರೆ ಆ ಪರಿವರ್ತನೆ ಯೋಗ ಅಂತ ಹೇಳ್ತೀವಿ. ಅವೆರಡೂ ಹಾಕ್ದಾಗ ಪರಿವರ್ತನೆ ಆಗ್ಬಿಡುತ್ತೆ, ಸಕಲ ಸಂಪತ್ತು ಐಶ್ವರ್ಯ ಸಿಗುತ್ತೆ ಸರ್. ಅಲ್ಲ ಗುರುಗಳೇ, ಈಗ ನೀವು ಅವ್ರು ಯಾರೋ ಫೋನ್ ಮಾಡಿದಾಗ ಅವ್ರ ತಮ್ಮನ ಬಗ್ಗೆ ಕೇಳಿದಾಗ ಹೇಳಿದ್ರಿ ಡಿವೋರ್ಸ್ ಆಗುತ್ತೆ ಮದುವೆ ಆದರೆ ಅಂತ. ಈಗ ಅವ್ರ ಜಾತಕ ನೋಡಿ ಇದೆಲ್ಲೋ ಜಾತಕ ತೋರಿಸಿದ್ರೆ, ಹುಡುಗಿ ಮನೆಯವ್ರಿಗೆ ಜಾತಕ ಕಳಿಸಿದ್ರೆ, ಈಗ ಅವ್ರಿಗೆ ಆಲ್ರೆಡಿ ಮುಂಚೆನೇ ಇದು ಡೈವರ್ಸ್ ಆಗುತ್ತೆ ಅಂತ ಗೊತ್ತಾದ್ರೆ ಆ ಮನುಷ್ಯನಿಗೆ ಮದುವೆ ಹೆಂಗಾಗುತ್ತೆ ಸರ್? ನೋಡಿ ಸರ್, ಹಿಂದೆ ಒಂದು ಸ್ವಲ್ಪ ಜನಕ್ಕೆ ಜ್ಯೋತಿಷ ಗೊತ್ತಿತ್ತು, ಏನೋ ಒಂದು ಶಾಂತಿಯಲ್ಲಿ ಮದುವೆ ಮಾಡೋರು. ಈಗ ಹೈಯೆಸ್ಟ್ ಡೈವರ್ಸ್ ಕೂಡ ಆಗ್ತಿದ್ದಾವೆ. ಆಮೇಲೆ ಹೈಯೆಸ್ಟ್ ಜ್ಯೋತಿಷವನ್ನು ಅರ್ಥನೂ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ಬಿಡ್ತಾರೆ ಇದು ಡೈವರ್ಸ್ ಹಿಂಗೆ ಆಗುತ್ತೆ ಅಂತ. ತುಂಬ ಜನ ಇದ್ದಾರೆ ನನ್ನಂಗೆ, ಭಾಳ ವಿಶೇಷ. ನಮ್ಮಂಗೆ ಅಂದರೆ ಒಂದು ಜಾತಕ ನೋಡಿ ನಾವು ಹೇಳಿದ್ನೇ ಹೇಳೋ ಥರ ಇದ್ದಾರೆ. ಇನ್ನು ಎಕ್ಸ್ಟ್ರಾರ್ಡಿನರಿ ಹೇಳೋರು ಭಾಳ ಕಮ್ಮಿ ಸಿಗೋದು. ಹಾಗಾಗಿನೇ ಇತ್ತೀಚೆಗೆ ಜಾಸ್ತಿ ಡೈವರ್ಸ್ ಕೇಸ್ ಜಾಸ್ತಿ ಆಗ್ತಿದ್ದಾವೆ. ಜ್ಯೋತಿಷರು ಇದ್ದಾರೆ, ಡೈವರ್ಸ್ ಕೇಸು ಆಗುತ್ತೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಗುರುಗಳು, ಹೇಳಿ. ನಮಸ್ತೆ ಸರ್, ಅದೇ ಶ್ರೀಶಾ ಅಂತ ನನ್ನ ಹೆಸರು. ಹೇಳಿ ಗುರುಗಳೇ. ನಂದು ಡೇಟ್ ಆಫ್ ಬರ್ತ್ ಬಂದು 28/5. ಯಾರ ಬಗ್ಗೆ ಕೇಳ್ತೀರಾ? ನನ್ನ ಬಗ್ಗೆನೇ ಸರ್. ಹೌದಾ? ಹಾಂ ಸರ್. ಏನು ಮಾಡ್ತೀರಾ ಸರ್? ನಾನು ಒಂದು ಪ್ರೊಡಕ್ಷನ್ ಇದಿದೆ ಸರ್, ಅಂದ್ರೆ ನಾನು ಈ ಮದುವೆದು ಆರ್ಡ್ರು ಅದೆಲ್ಲ ಮಾಡ್ತೀನಿ ಸರ್, ಅಸಿಸ್ಟೆಂಟ್ ಆಗಿ. ಎಲ್ಲಿದ್ದೀರಾ? ಎಲ್ಲಿಂದ ಮಾತಾಡ್ತಿದ್ದೀರಾ? ಸರ್, ನಾನು ಬೆಂಗಳೂರು ಸರ್, ಕೆಂಗೇರಿ. ಓಕೆ. ನಮ್ಮ ಕಾರ್ಯಕ್ರಮದ ಪಕ್ಕದಲ್ಲಿ ಯಾರಿದ್ದಾರೆ ಗೊತ್ತಾಯ್ತಾ? ಹಾಂ ಸರ್, ಗೊತ್ತಾಯ್ತು ಸರ್. ಯಾರು ಯಾರು ಸರ್, ಯಾರು ಯಾರು ಹೇಳಿ ನೋಡೋಣ. ನಮ್ಮ ಪಕ್ಕ ನಾವು ಕಟ್ಟಾಯ್ತು, ಭಾಳ ವೈಬ್ರೇಷನ್ ನೋಡಿ. ಅವ್ರ ನಂಬರ್ ಕೂಡ 7ಇಂದ ಸ್ಟಾರ್ಟ್ ಆಯ್ತಾ ಏನು? ಎಂಡ್ ಆಗತ್ತೆ 7. ಹಾಗಾಗಿ ಸಾಕಷ್ಟು ಜನ 7ಇಂದ ಸ್ಟಾರ್ಟ್ ಆಗುತ್ತೆ. ಹೌದು. ನಿಮಗೇನಿಸ್ತದೆ ಸರ್? ನನ್ನ ಸಬ್ಜೆಕ್ಟ್ ಭಾಳ ಮಿರಾಕಲ್. ನೀವು
ಅವ್ರಿಗೆ ಮತ್ತೆ ಅಲ್ಲ ಬೇರು ಇದು 7 ಎಂಡಿಂಗ್. ಹಲೋ ಹಲೋ ಸರ್, ಅವಾಗ ಫೋನ್ ಮಾಡಿದ್ನಲ್ಲ ಸರ್, ನಾಗಭೂಷಣ್ ಅಂತ ಸರ್ ನನ್ನ ಹೆಸರು. ಹೇಳಿ ನಾಗಭೂಷಣ್ ಅವರೇ. ಏನಿಲ್ಲ ಸ್ವಾಮಿ, ತುಂಬಾ ಕಷ್ಟಗಳಲ್ಲಿದ್ದೀನಿ. ಹಾಂ ಅದಕ್ಕೆ ನಿಮ್ದು ಇದು ನೋಡಿದೆ, ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತೀರಾ, ನಿಮ್ಮ ಹತ್ರ ಬಂದು ಮಾತಾಡ್ಬೇಕು ಅಂತ ಒಂದು ಇದಿದೆ ಸ್ವಾಮಿ. ಬರ್ರಿ ಸರ್, ನಾಳೆಯಿಂದ 10 ಗಂಟೆ ಮೇಲೆ ಯಾವಾಗ್ಲಾರು ಬರ್ರಿ. ಇವಾಗ ಏನಾದ್ರು ಕೇಳಿ ಹೇಳ್ತೇನೆ. ಇವಾಗ ನಾನು ಲೈವಲ್ಲೇ ಇದ್ದೀನಿ, ಮಾತಾಡಿ. ಏನಿಲ್ಲ ಸ್ವಾಮಿ, ಈ ಮನೆ ಒಂದು ಕಟ್ತಾ ಇದ್ದೀನಿ. ಹ್ಞೂ ದೊಡ್ಡ ಮಗನು ಸ್ವಲ್ಪ ಕುಡಿಯೋದು ಕಲ್ತ್ಕೊಂಡಿದ್ದಾನೆ, ಅದ್ ಏನ್ ಮಾಡಿದ್ರು ಅವ್ನು ಬಿಡ್ಲಿಲ್ಲ. ಹ್ಞೂ ಚಿಕ್ಕ ಮಗನಿಗೆ ಮದುವೆ ಮಾಡ್ಬೇಕು, ಹ್ಞೂ ಯಾವ್ದು ಸೆಟ್ ಆಗ್ತಾ ಇಲ್ಲ. ಹ್ಞೂ ಅಷ್ಟೇ ಸ್ವಾಮಿ, ಇನ್ನೇನು ಪ್ರಾಬ್ಲಮ್ ಏನಿಲ್ಲ. ಹೇಳಿ, ನಿಮ್ಮ ಡೇಟ್ ಆಫ್ ಬರ್ತ್ ಪಕ್ಕ ಗೊತ್ತಾ? ಸ್ವಾಮಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಮಗನ್ ಕೇಳಿ. ಮಗಂದಾರು ಗೊತ್ತಾ? ಲಾಸ್ಟ್ ಮಗಂದು ಲಾಸ್ಟ್ ಮಗಂದು ಮನೆಯಲ್ಲಿದೆ, ಅದು ಸರಿಯಾಗಿ ಗೊತ್ತಿಲ್ಲ. ಈಗ ಏನು ನಿಮ್ಮ ಪ್ರಶ್ನೆಯಲ್ಲಿ ಹೇಳಿಬಿಡ್ತೀನಿ. ಏನಿಲ್ಲ, ಬರುತ್ತೆ ನಿಲ್ತಾ ಇಲ್ಲ ಕೈಯಲ್ಲಿ, ಈ ತರ ಓಕೆ, ಒಂದು ಹಾಡು ಹೇಳಿ. ಯಾವ ನಕ್ಷತ್ರದಿಂದ ಸ್ಟಾರ್ಟ್ ಮಾಡ್ತೀರಾ, ಯಾವ ನಕ್ಷತ್ರಕ್ಕೆ ಎಂಡ್ ಮಾಡ್ತೀರಾ, ಯಾವ ರಾಶಿ ಕ್ಲೋಸ್ ಮಾಡ್ತೀರಾ ಗೊತ್ತಾಗುತ್ತೆ. ಅಕಸ್ಮಾತ್ ಒಂದು ಹಾಡು ಹೇಳಿ ಸರ್, ಆ ಹಾಡಲ್ಲಿ ಎಲ್ಲ ಗೊತ್ತಾಗುತ್ತೆ ನಂಗೆ. ಹೇಳಿ ಸರ್, ಹೇಳ್ತೀನಿ. ಆಡ ಹ್ಞೂ ಏನಾರು ಹೇಳ್ಬೇಕು. ಏನಾರು ಹೇಳಿ ಸರ್, ನಿಮಗೆ ಏನು ನಿಮ್ಗೆ ಇಷ್ಟ ಬಂದ ಮಾತು ಹೇಳಿ ಸರ್. ಒಂದು 4 ಲೈನ್ ಹೇಳಿ, ಹೇಳ್ತೀನಿ. ಪಕ್ಕ ಹೇಳ್ತೀನಿ, ಹೇಳಿ. ಪುಣ್ಯ ಭೂಮಿ ನಾದೇಶಂ ನಮೋ ನಮಾಮಿ, ಅನ್ನಪೂರ್ಣ ನಾದೇಶಂ ಪರಮಾಮಿ. ಪುಣ್ಯ ಭೂಮಿ ಲಾಸ್ಟ್ ಹೇಳಿದ್ದೇನು ಲೈನು? ನಮಾಮಿ. ನಮಾಮಿ. ನೋಡಿ ಸರ್, ನಿಮಗೆ ಪುಣ್ಯ ಭೂಮಿ ಅಂತ ಹೇಳಿದ್ರೆ ಯಾವ್ದಾದ್ರು ಪಿತ್ರಾಯ್ತ ಆಸ್ತಿ ಇತ್ತಾ ಸರ್ ನಿಮ್ಮ ಫ್ಯಾಮಿಲಿಯಲ್ಲಿ? ಪಿತ್ರಾಯ್ತ ಆಸ್ತಿ ಇತ್ತಾ? ಯಾವ್ದು ಸಿಕ್ಕಿಲ್ಲ ಸ್ವಾಮಿ. ಅಲ್ಲಲ್ಲ, ನಿಮ್ಮ ಅಪ್ಪ ನಿಮ್ಮ ತಾತಂದೇನೋ ಪಿತ್ರಾಯ್ತ ಆಸ್ತಿ ಇತ್ತಾ ಸರ್? ಇದೆ 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 ಇದೆ. ಅದನ್ನೇ ಹೇಳ್ತಾ ಇದ್ದೆ. ನೀವು ಕನ್ಯಾ ರಾಶಿ ಪಾಪಿ ಅಂತ ಹೇಳಿದ್ರಿ. ಅದು ಬುಧ ಗ್ರಹ. ಒಳ್ಳೆ ಜಮೀನು 2 ಎಕರೆ 4 ಎಕರೆ 5 ಎಕರೆ ಈ ಥರ ಏನಾದ್ರು ಇತ್ತಾ ನಿಮ್ಮ ಲೈಫಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ? ಇದೆ ಸ್ವಾಮಿ. ಅದನ್ನು ಹೇಳುತ್ತೆ. ಮತ್ತು ಮಾಗೆ ಎಂಡ್ ಮಾಡ್ತಾ ಇದ್ರ ಯಾರಿಗಾರು ಒಂದು ಮಾರಿ ಒಂದು ಮನೆ ಕಟ್ಟಬೇಕು, ಇಲ್ಲ ಯಾರಿಗಾರು ಒಬ್ರಿಗೆ ಕೆಲಸ ಕೊಡಬೇಕು ಅಂತ ಇತ್ತು, ಯಾರಿಗಾರು ಅವತ್ತು ಯಾವ ಥರ ನಡೆದಿತ್ತು ಆ ಥರ ಲೈಫಲ್ಲಿ? ಇದೆ ಸ್ವಾಮಿ. ಏನು? ಅದೇ ಒಳ್ಳೆ ಮನೆ ಕಟ್ಟಬೇಕು, ಯಾರಿಗನ್ನ ನಮ್ಮ ಹತ್ರ ಕೆಲಸ ಮಾಡೋರ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಿದೆ ಸ್ವಾಮಿ. ಅದು ಯಾಕೆಂದರೆ ಮಾಗೆ ನಿಲ್ಲಿಸಿರಿ ಸಿಂಹರಾಶಿಗೆ. ಸಿಂಹರಾಶಿಗೂ ಕನ್ಯಾ ರಾಶಿಯಿಂದ ಬುಧ ಮತ್ತು ಬುಧನು ಸೂರ್ಯನು ಸೇರಿಸಿದ್ರಿ. ಅದು ಬುಧಾಯಿತ್ ಯೋಗ ಅಂತ ಹೇಳುತ್ತೆ. ತುಂಬ ನಿಮ್ಮ ಲೈಫಲ್ಲಿ ದೊಡ್ಡ ಮನೆ ಕಟ್ತೀರಾ, ಎಲ್ಲವನ್ನೂ ಮಾಡ್ತೀರಾ. ಯಾವ್ದಾರು ಒಂದು ಪ್ರಾಪರ್ಟಿನ ಒಂದು ಮಾರ್ತೀರಾ ಸರ್? ಮಾರಿಲ್ಲ ಇವತ್ತರೆಗೂ? ಸರ್ ಮಾರ್ದೆ, ಮೊನ್ನೆ ಒಂದು ಸೈಟ್ ಮಾರಿದ್ದೀನಿ. ಅದನ್ನೇ ಹೇಳುತ್ತೆ ಸರ್, ನಮಾಮಿ ಅಂತ ಹೇಳಿರಲ್ವಾ? ಅದೊಂಥರ ಹೋಮ ಮಾಡಿದಾಗ ಸ್ವಾಹ 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 ಅನ್ನುತ್ತಂದರೆ ಪಿತ್ರಾಯ್ತಾಸ್ತಿನ ಸ್ವಾಹ ಮಾಡ್ಕೊಬಿಟ್ಟಿದ್ರ ನೀವು. ಆ ಥರ ಇದನ್ನು ನಾನು ನೋಡಿ ನಿಮ್ಮ ಹಾಡಲ್ಲೇ ಇಷ್ಟು ಹೇಳಿದೆ ಸರ್. ಇವಾಗ ಇನ್ನೊಂದು ಹಾಡು ಹೇಳಿದರೆ ನೀವು ಕಟ್ತೀರಾ ಕಟ್ಟಲ್ವಾ ಅಂತ ಹೇಳ್ಬಿಡ್ತೀನಿ. ನಿಮ್ಮ ಲೈಫಲ್ಲಿ ನಿಮ್ಮದಾಗಿರ್ತೀರಾ ಇಲ್ವಾ ಅಂತ. ಇಲ್ಲ ಒಂದು ಹಾಡು ಹೇಳ್ಬೇಕಾ? ಹೇಳಿದ್ರೆ ಇದು ನಡೆದಿರೋದು ಹೇಳಿದೆ, ನಡೆಯೋದನ್ನ ಹೇಳಿದೆ. ಇನ್ನು ಮುಂದೆ ಹೆಂಗಿರ್ತೀರ ಅಂತ ಹೇಳುತ್ತೆ. ಹೇಳಿ ಸರ್. ಸೀತಾರಾಮಲ ಕಲ್ಯಾಣಂ ಸೋತ ಮುರಾರಂಡಿ. ಸೀತಾಯಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ ನಿಲ್ಸಿದ್ರಿ? ಡಾಗ್ ನಿಲ್ಸಿದ್ರಿ. ಸೀತಾರಾಮಲ ಕಲ್ಯಾಣಂ ಸೂತ ಮುರಾರಂಡಿ. ಹಾಂ, ನೀವು ನನ್ನ ಪ್ರಕಾರ ಮಕ್ಕಳನ್ನ ಒಳ್ಳೆ ಮದುವೆ ಮಾಡಿ ನಾನು ಈ ಮನೆಯಲ್ಲಿ ಸಂತೋಷವಾಗಿರಬೇಕು, ಅವ್ರು ಸಂತೋಷ ಇರೋದನ್ನು ನೋಡಬೇಕು ಅಂತ ಆಸೆ ಅಂತ ಇವು ಹಾಡು ಹೇಳುತ್ತೆ. ಹೌದಾ? ಇದು ನಡೀತಿದ್ದೆ. ಒಂದು ರಾಮನ್ ಟೆಂಪಲ್ಗೆ ಹೋಗ್ಬಿಟ್ಟು ಅವನ ಉದ್ದಕ್ಕೆ ಎಷ್ಟಿದ್ದಾನೆ ಅಷ್ಟು ಉದ್ದಕ್ಕೂ ಒಂದು ಮಾಲೆನ ಆರ್ಡ್ರ್ ತಗೊಂಡೋಗಿ ರಾಮ ಲಕ್ಷ್ಮಣ ಆಂಜನೇಯ ಇವ್ರು ಇರೋರಿಗೆ ಕರೆಕ್ಟಾಗಿ ಅವ್ರ ಉದ್ದಕ್ಕೂ ಮಾಲೆ ಹಾಕ್ಬಿಟ್ಟು ಪೂಜೆ ಮಾಡಿ ಒಂದು 4 ಜನಕ್ಕೆ ಊಟ ಹಾಕಿಲ್ಲ, ಒಂದು 4 ಜನ ಆಂಜನೇಯನ ವಾಹನಗಳಿಗೆ ಊಟ ಕೊಡಿ. ಇದು ನಿಮ್ಮ ಲೈಫಲ್ಲಿ ಒಳ್ಳೆ ಸಂಬಂಧಗಳು, ನಿಮ್ಮ ಫ್ರೆಂಡ್ಸೇ ಯಾರೋ ತೋರಿಸಿ ಮದುವೆ ಆಗುತ್ತೆ. ನಿಮ್ಮ ಮನೆ ತುಂಬ ಚೆನ್ನಾಗಿರುತ್ತೆ ಸರ್. ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನನ್ನ ಜೊತೆ ಕಿರಿಕಿರ್ತಿದ್ದಾರೆ, ಒಂದೆರಡು ಮಾತಾಡಿ. ಕಿರಿಕಿರ್ತಿದ್ದಾರೆ, ಒಂದೆರಡು ಮಾತಾಡಿ. ಮಾಡ್ತೀನಿ ರೀ. ಅವರು ತೆಲುಗು ಹಾಡು ಹೇಳ್ತಿದ್ದಾರೆ, ಒಳ್ಳೇದಾಗಲಿ. ಗೊತ್ತಬೇಕು ತಾನೆ. ತೆಲುಗು ಹಾಡು ಹೇಳ್ತಿದ್ದಾರೆ ಅಂತಂದರೆ ಅವ್ರಿಗೆ ಪಾಪ ಕನ್ನಡದವ್ರು ಗೊತ್ತಿರಲ್ಲ. ನೀವು ಫೇಮಸ್ ಗುರುಗಳೇ. ನಿಮ್ಮಿಂದ ಫೇಮಸ್. ನನ್ನ ಲೈಫಲ್ಲಿ ನಾನು ಒಂದೇ ಮಾತು ಹೇಳ್ತೀನಿ. ನನಗೆ ಬೇಡ, ಅದಕ್ಕೆ ಹೋಗಕ್ಕೆ ಮುಂಚೆ ನನಗೆ ಹೇಳಿ, ಹಾಡಲ್ಲಿ ಹೆಂಗೆ ಗುರುಗಳೇ? ಯಾರೋ ಒಂದು ಹಾಡು ಹೇಳಿದ್ರೆ ಅದರಲ್ಲಿ ಹೆಂಗೆ ಭವಿಷ್ಯ? ಜ್ಯೋತಿಷ್ಯ ನೋಡ್ಕೊಂಡು ಹೇಳ್ತೀರಾ ನೀವು, ಏನು ಜಾತಕ ನೋಡ್ಕೊಂಡು ಹೇಳ್ತೀರಾ? ಓಕೆ.
ಹಾಡು ಹೇಳಿದ ತಕ್ಷಣ ಹಾಡಲ್ಲಿ ಓಪನಿಂಗು ಎಂಡಿಂಗು ಹಿಡಿದ್ಬಿಟ್ಟು ಹೆಂಗೆ ಜಾತಕ ನೋಡಿ ಸರ್, ನಾನೇನಾದ್ರು ಜಾದೂ ಮಾಡಿದ್ದೀನ? ನಿಮ್ಮ ಮುಂದೆನೇ ಅವ್ರು ಹೇಳಿದರು, ಕ್ಯಾಮ್ರಾ ಇದೆ, ನೀವು ಎದುರುಗಡೆ ಇದ್ದೀರಾ, ಅವ್ರ ಪದಗಳು ಹೇಳ್ತಾರೆ ಸರ್. ಹಿಂದೆ ವಿದ್ಯಾಭ್ಯಾಸ ಎಲ್ಲ ಇರಲಿಲ್ಲ ಸರ್. ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ಹಾಡು ಮುಖಾಂತರ ಎಲ್ಲ ಸ್ಟೋನನ್ನು ಜ್ಯೋತಿಷ್ಯ ಎಲ್ಲವನ್ನೂ ಎಲ್ಲ ಸಂಗೀತನೂ ಸಾಂಗ್ಸಲ್ಲೇ ಸೇರಿಸಿ ಮಾಡಿಟ್ಟಿದ್ರು. ಒಬ್ಬೊಬ್ಬರು ಒಂದು ಹಾಡು ಹೇಳಿದಾಗ ಇವಾಗಲೂ ಕೂಡ ಅವ್ರು ಯಾವ ಹಾಡನ್ನು ಹೇಳ್ತಾರೆ, ಯಾವ ರಾಶಿ ಯಾವ ನಕ್ಷತ್ರ ಹೇಳ್ತಾರೆ, ಅದು ಹೆಂಗೆ ಪರಿಹಾರ, ಅವ್ರು ಏನು ಆಸೆಯಿಂದ ಹೇಳ್ತಾರೆ ಅಂತ ಹೇಳ್ತೀವಿ. ಇವಾಗ ಏನಾಗುತ್ತೆ, ಇತ್ತೀಚಿನ ನ್ಯೂಮರಾಜಿ ಎಲ್ಲ ಕಲ್ತ್ಕೊಬಿಟ್ರೆ 108 ಒಂದು ನಂಬರ್ ಹೇಳಿ ಅಂದರೆ ಅವ್ರು ಲಕ್ಕಿ ನಂಬರ್ ಅಂತ ಯಾವಂತ ಗೊತ್ತಾಗೋಗ್ಬಿಡುತ್ತೆ. ಟಬಕ್ಕನ್ನು ಹೇಳ್ಬಿಡ್ತಾರೆ. ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಆದರೆ ಇವರು ಒಂದು ಸಾಂಗ್ಸನ್ನ ಹೇಳ್ತಾರೆ ಅಂದ್ರೆ ಅದ್ರ ಫೀಲಿಂಗ್ ಇರುತ್ತೆ. ಯಾವ ಲೆಟ್ರಿಗೆ ಸ್ಟಾರ್ಟ್ ಮಾಡ್ತಾರೆ, ಯಾವ ಲೆಟ್ರಿಗೆ ಎಂಡ್ ಮಾಡ್ತಾರೆ, ಯಾವ ರಾಶಿ ಸ್ಟಾರ್ಟ್ ಮಾಡ್ತಾರೆ, ಯಾವ ರಾಶಿಗೆ ಹೋಗಿ ನಿಲ್ಲಿಸ್ತಾವ್ರೆ, ಇದೆಲ್ಲ ಲೈನ್ ಸಕ್ಕತ್ತಾಗಿರುತ್ತೆ. ಒಂಥರ ಇಂಟರ್ನೆಟ್ ಹೇಳ್ಕೊಂಬಂದಂಗೆ ಇರುತ್ತೆ ಸರ್. ಮನೆಗೆ ಇಂಟರ್ನೆಟ್ ಹಾಕಿದ್ಮೇಲೆ ನೀವು ವೈಫೈ ಹಾಕ್ತೀರಿ, ಎಲ್ಲ ಕಡೆ ಮೊಬೈಲ್ ಮಂಚದ ಮೇಲೆ ಕೂತ್ಕೊಂಡು ನೋಡ್ಬೋದು ಇಂಟರ್ನೆಟ್ನ, ಹಾಲಲ್ಲಿ ಕೂತ್ಕೊಂಡು ನೋಡ್ಬಾರ್ದು. ಹಂಗೇನ ಅವ್ರು ಹೋಗೋ ಲೈನ್ ಮೇಲೆ ನಮ್ಗೆ ಅರ್ಥ ಆಗೋ ಸ್ಟಾರ್ಟ್ ಆಗುತ್ತೆ. ಇದು ಹೆಂಗೆ ಏನು ಅಂದರೆ ನಾನು ಏನು ಮಾಡಲಿ, ಜಾತಕ ಬೇಡ, ಈಗ ಹಾಡು ಹೇಳಿದ್ರು ಭವಿಷ್ಯ ಹೇಳ್ತೀರ. ನಮ್ಗೆ ಏನೇ ಬೇಡ ಸರ್, ಅವ್ರು ಕೇಳಿದ ತಕ್ಷಣ ಉತ್ತರ ಕೊಡೋದ್ರು ಕೊಟ್ಬಿಡ್ತೀನಿ. ಜಾತಕನೂ ಬೇಡ ಸರ್, ಅದೆಲ್ಲ ದಾಟಿ ಹೋಗಿತ್ತು ನಮಗೆ, ಸಾಕಾಗಿತ್ತು. ಜಾತಕ ಹೇಳಿದರೆ ಇಲ್ದೇ ಈ ಜಾತಕ ಹೇಳೋದೇ ಒಂದು ತಲೆನೋವಾಗ್ಬಿಟ್ಟಿತ್ತು. ಯಾಕಂದರೆ ಇರೋದೆಲ್ಲ ಹೇಳ್ಬೇಕು, ನಾವು ನೋಡಿದ್ದೆಲ್ಲ ಹೇಳ್ಬೇಕು. ಅಲ್ಲಿ ಏನಾರು ಒಂದು ಸರ್ ನಂಗೆ ಒಂದು ಕೆಲಸ ಆಗುತ್ತಿಲ್ವ ಅಂತ ಅವ್ರ ಸ್ವರನೇ ಕೇಳುತ್ತೆ, ಆಗುತ್ತಾ ಇಲ್ವಾ, ಟೈಟಾಗಿ ಹೇಳ್ತಾರಾ, ಲೂಸಾಗಿ ಹೇಳ್ತಾರಾ, ಇಲ್ಲ ನಗ್ತಾ ಹೇಳ್ತಾವ್ರಾ, ಸ್ಮೈಲಾಗಿ ನಗ್ತಾವ್ರಾ, ಈ ಎಲ್ಲವೂ ಗೊತ್ತಾಗುತ್ತೆ. 100% ಗೊತ್ತಾಗುತ್ತೆ. ಏನು ಹೇಳ್ತಿರಲ್ಲ ಹೇಳಿ ಈಗ. ಯಾವ ಥರ ಏನು ಹೇಳಕ್ ಹೋದ್ರಲ್ಲ, ನಾನು ತಡೆದ್ನಲ್ಲ. ಅದೇ ಜ್ಯೋತಿಷ್ಯದಲ್ಲಿ ಇವಾಗ ಎಲ್ಲವೂ ಅರ್ಥ ಆಗುತ್ತೆ. ಜ್ಯೋತಿಷ್ಯ ಕುಂಡ್ಲಿ ನೋಡೋದೇ ಒಂದು ದೊಡ್ಡ ಕಷ್ಟ ಆಗ್ತೈತೆ. ಇತ್ತೀಚೆಗೆ ನನಗಂತೂ ಹೇಳೋಕ್ಕೆ ತುಂಬ ದೊಡ್ಡ ಕಷ್ಟ. ನನಗೆಲ್ಲ ಒಂದು ಅರ್ಧ ಸೆಕೆಂಡಲ್ಲಿ ಒಂದು ಜಾತಕ ಹೇಳ್ಬಿಡ್ತೀನಿ ಸರ್, ಒಂದು ಪಾಪ. ಆದರೆ ಸಮಾಧಾನ ಆಗಲ್ಲ ಅಂತೇಳಿ ತುಂಬ ಟೈಮ್ ತಗೊಂಡು ಹೇಳ್ತೀನಿ ಅವ್ರಿಗೆ. ಸಮಾಧಾನ ಆಗಲ್ಲ ಅಂತ. ಇವತ್ತು ನೋಡಿ ನಮಗೂ ನಿಮಗೂ ಶೂಟಿಂಗ್ ಇತ್ತು, ಒಂದು ಹಳೆ ಸ್ಟೇಜ್ ಟಪ ರಪ ರಪ 4 ಟಕನ ಹೇಳ್ಬಿಟ್ಟಿದ್ದೆ. ಇಲ್ಲ ಅಂದ್ರೆ ನಮಸ್ತೆ. ನಮಸ್ಕಾರ ಗುರುಗಳು, ಹೇಳಿ. ಗುರುಗಳೇ ಚಂದ್ರಶೇಖರ್ ಅಂದ್ಬಿಟ್ಟು ನನ್ನ ಹೆಸರು. ಒಳ್ಳೇದಲ್ಲ ಚಂದ್ರಶೇಖರ್, ಏನು ಮಾಡ್ತಿದ್ದೀರಾ? ಗುರುಗಳೇ ನಾನೊಂದು ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದೀನಿ ಗುರುಗಳೇ, ಮಂಡ್ಯದಲ್ಲಿ. ಒಳ್ಳೇದಾಗಲಿ. ಹೇಗಿದ್ದೀರಾ? ಆರಾಮ್ ಗುರುಗಳೇ. ಏನು ಅನಿಸ್ತೈತೆ ನಮ್ಮ ಕಾರ್ಯಕ್ರಮ ಎಲ್ಲ ನಿಮಗೆ? ಚೆನ್ನಾಗಿದೆ ಗುರುಗಳೇ. ಯಾವ ಥರ ಸರ್? ಎಲ್ಲ ಕರೆಕ್ಟಾಗಿ ಹೇಳ್ತೀರಾ. ಹೆಂಗೆ ಸರ್, ಹೆಂಗೆ ಒಪ್ಕೋತೀರಾ ನನ್ನ? ಇರೋದ್ ಫ್ಯಾಕ್ಟ್ ಹಿಂಗೆ ಇದೆ, ರಿಯಾಲಿಟಿ ಹೇಳ್ತೀರಾ ಗುರುಗಳೇ. ಎಲ್ಲ ಸುತ್ತಿ ಬಳಸಿ ಬಂದ್ರೆ ನೀವು ಡೈರೆಕ್ಟ್ ಆಗಿ ಬರ್ತಿದ್ದೀರಾ ಅಷ್ಟೇ. ಧನ್ಯವಾದಗಳು ಸರ್, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮನೆ ದೇವರಿಗೆ. ಒಳ್ಳೆ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಸರ್. ಗುರುಗಳೇ. ಓಕೆ, ಯಾರ ಬಗ್ಗೆ ಕೇಳ್ತೀರಾ? ಗುರುಗಳೇ ನನ್ನ ಬಗ್ಗೆನೇ ಹೇಳಿ. ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಡಲ್ಲು. ಏನು ಮಾಡ್ತೀರಾ? ಬೇರೆಯವ್ರ ಹತ್ರ ಗಾಡಿ ಮಾಡ್ಕೊಂಡು ಅದರಿಂದ ಸಪ್ಲೈ ಮಾಡ್ತಾ ಇರೋದು. ಓಕೆ, ಹೇಳಿ ಸರ್ ನಿಮ್ಮ ಡೇಟ್ ಆಫ್ ಬರ್ತ್. 20/10/1994. 20/10/1994. ಟೈಮಿಂಗ್ಸ್ ಗುರುಗಳೇ ಬೆಳಿಗ್ಗೆ ಇರ್ಬೇಕು ಗುರುಜಿ. ಬೆಳಿಗ್ಗೆ ಎಷ್ಟು ಗಂಟೆ? ಟೈಮಿಂಗ್ಸ್ ಅಷ್ಟು ಗೊತ್ತಿಲ್ಲ ಗುರುಜಿ. ಓಕೆ, ಒಳ್ಳೆ ನಾನು ಇಕ್ಕಟ್ಟಿಗೆ ಸಿಕ್ಸ್ಬಿಟ್ಟೆ. ಜ್ಯೋತಿಷಕ್ಕೆ ಟೈಮಿಂಗ್ಸ್ ಬೇಕು, ಟೈಮಿಂಗ್ಸ್ ಇಲ್ಲದೆ ಹೇಳೋಕ್ಕಾಗಲ್ಲ. ಇವಾಗ ಒಂದು ಹಾಡು ಹೇಳಿ ನಾನು ಹೇಳ್ಬಿಡ್ತೀನಿ. ಇದು ಪಕ್ಕಾ ಡೇಟ್ ಆಫ್ ಬರ್ತ್ 20. 20/10/1994. ಮದುವೆ ಆಗಿದ್ರಾ? ಗುರುಜಿ. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಗುರುಜಿ. ಇದಕ್ಕೆ ಮುಂಚೆ ಒಂದು ಲವ್ ಇತ್ತಾ? ಇತ್ತು ಗುರುಜಿ. ಹೇಳುತ್ತೆ, ಯಾಕಂದರೆ ಅದು 20ನೇ ತಾರೀಕಿದು ಕ್ಯಾರೆಕ್ಟರ್ ಹೇಳುತ್ತೆ, ಅದಕ್ಕೆ ಕೇಳಿದೆ. ನನಗೆ ಯಾಕೆ ಬೇಕು ಅನ್ಬೋದು ನೀವು, ಮದುವೆ ಆಗಿದ್ದು. ಇವಾಗ ಅಂಬರೀಷ್ ಹೇಳ್ತಾರಲ್ಲ, ನಿನಗೆ ಯಾಕೋ ಅಂತ. ಹಾಗಾಗಿ ನಿಮ್ಮ ಡೇಟ್ ಹೇಳುತ್ತೆ ಕ್ವಾಲಿಟಿ, ಅದಕ್ಕೆ ಕೇಳಿದೆ ಡೇಟ್ ಆಫ್ ಬರ್ತ್. ಇವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಟೈಮಿಂಗ್ಸ್ ಕೊಟ್ಟಿದ್ರೆ ಹೇಳುವೆ. ನಿಮ್ಮ ಡೇಟ್ ಆಫ್ ಬರ್ತ್ಗೆ ಒಂದು ಹೇಳುತ್ತೆ 20ಕ್ಕೆ, ಅದು ವೈಬ್ರೇಷನ್ನು. ಒಂದು ಯಾವ್ದಾರು ಹಾಡು ಹೇಳಿ, ನಿಮ್ಮ ಕೆಲಸ ಆಗುತ್ತಾ ಆಗಲ್ವಾ, ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಡ್ತೀನಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ನಾಡಲು ಮೆಟ್ಟಬೇಕು. ಮೆಟ್ಟಬೇಕು, ಜಡ್ಕ ಬಂಡಿ ಹತ್ತೋದೇ ಅಲ್ವ ಹಂಗಾರೆ? ಹತ್ತದ ಗುರುಜಿ. ನೀವು ಓಡಿಸೋದು ನೀವು ಕಾರ್ ತಾನೆ, ಏನಂದ್ರಿ ಕಾರ್ ಬಗ್ಗೆ? ನಾನು ಇದು ಮೆಟೀರಿಯಲ್ ಸಪ್ಲೈ, ಮನೆ ಕಟ್ಟಕ್ಕೆ ಎಂ ಸ್ಯಾಂಡ್. ಹೂ ಅನ್ನೋ ಅಕ್ಷರ ಹೇಳ್ತೀರ. ಹೂ ಅಂದರೆ ವೃಷಭ ರಾಶಿ ಹೇಳುತ್ತೆ. ಏನು ಹೇಳಿ? ಹೂ ಅಂದರೆ ವೃಷಭ ರಾಶಿ. ಮೆಟ್ಟಿದ್ದಾರೆ ರಾಗ ಹೇಳಿಸ್ತೇವೆ, ತುಲಾ ರಾಶಿಗೆ ಹೇಳ್ತಾ ಇದ್ದೀರಾ. ಆದರೆ ರಾ ಬಂದು ನೀವು ಹೂ ಒಂದು ಕೃತಿಕಾ ನಕ್ಷತ್ರ ಬರುತ್ತೆ. ರೂ ಬಂದು ಒಂದು ಸ್ವಾತಿ ನಕ್ಷತ್ರ ಬರುತ್ತೆ. 100% ರೂ ಎಲ್ಲ. ಹಾಗಾಗಿ ನಿಮಗೆ ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ರೆಂಡ್ಸಲ್ಲೇ, ನಿಮ್ಮ ಸಂಬಂಧಿಕರಲ್ಲೇ ಶತ್ರುಗಳಿದ್ದಾರೆ ಅಂತ ಹೇಳುತ್ತೆ. ಇದು ನಿಮಗೆ ಗೊತ್ತಾಗುತ್ತೆ. ನಂತರ ಆದರೆ ಜಗಳಕ್ಕೆ ಹೋಗ್ಬಿಡ್ತೀರ, ನೀವು ಹೋಗೋಕ್ಕೂ ಆಗ್ತಾಯಿಲ್ಲ, ಮಾಡೋಕ್ಕೂ ಆಗ್ತಾಯಿಲ್ಲ, ನಿಮ್ಮ ಹಿಂದೆ ಚಾಕು ಹಾಕ್ತಾವ್ರೆ ಅಂತ ನಿಮ್ಗೆ ಗೊತ್ತಾಗ್ತೈತೆ. ನಮ್ಮ ಬಗ್ಗೆ ಹರ್ಟಾಗಿ ಮಾತಾಡ್ತಾರೆ ಅಂತ ಗೊತ್ತಾಗ್ತೈತೆ.
ಇದು ಒಂದೊಂದು ಸರಿ ನೀವು ಒಂದೊಂದು ಸರಿ ಅಳ್ತೀರಾ, ಬೇಜಾರ ಮಾಡ್ಕೊಳ್ತೀರ. ನಾವು ಎಷ್ಟು ನಿಯತ್ತಾಗಿದ್ರು ನಮ್ಗೆ ಹಿಂಗೆ ಅನ್ಯಾಯ ಮಾಡ್ತಾರಲ್ಲ, ನಮ್ಮ ಬಗ್ಗೆ ಚಾಡಿ ಹಾಕ್ಕೊಟ್ಬಿಡ್ತಾರಂತ ಆ ಬಿಸ್ನೆಸ್ಸಲ್ಲೇ ಏನಾಗಲಿ. ಹಾ ಗುರುಜಿ. ಅದರಿಂದ ನಿಮ್ಮಲ್ಲಿ ಅಲ್ಲಿ ವರಾಹ ಸ್ವಾಮಿ ಇದೆ ನೋಡಿದ್ರಾ? ವರಾಹ ಸ್ವಾಮಿ ಸ್ವಾಮಿ ಹೋಗಿದ್ರಾ? ಕೆರಪೇಟೆ ಗುರುಜಿ ಒಂದ್ಸಲಿ. ಅಲ್ಲಿ ಭಾನುವಾರ ಸರ್ ರಾಹುಗಾಲದಲ್ಲಿ ದರ್ಶನ ಮಾಡಿ. ಗುರುಜಿ. ಒಂದು 6 ವಾರ ಭಾನುವಾರ ಮಾಡಿ, ಆಮೇಲೆ ನಿಮ್ಮ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಿ ಸ್ಟಾರ್ಟ್ ಆಗುತ್ತೆ. ನಮ್ಮಲ್ಲಿ ಕುಬೇರಗ್ರಹ ಸ್ಟೋನ್ ಅಂತ ಬರುತ್ತೆ, ಕುಬೇರಗ್ರಹ ಮಹಾಲಕ್ಷ್ಮಿ ಸ್ಟೋನ್ಸು. ಇದನ್ನು ನಿಮ್ಮ ಮನೇಲಿ ಇಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಆಮೇಲೆ ನಿಮಗಾಗಿ ಒಂದು ಶುಕ್ರ ಗ್ರಹದ ಒಂದು ಬ್ಯಾಸ್ಲೆಟ್ ಸಿಗುತ್ತೆ ನಮ್ಮಲ್ಲಿ, ನೀವು ಕೈಗೆ ಹಾಕಿ ಸಖತ್ ಪಾಸಿಟಿವ್ ಆಗುತ್ತೆ. ಇದು ತುಂಬ ಚೆನ್ನಾಗಿರ್ತಾರೆ ಸರ್. ಇಷ್ಟನ್ನು ಮಾಡಿ ಒಂದು 4ರಿಂದ 6 ವಾರ ವರಾಹಸ್ವಾಮಿಗೆ ಹೊರ್ಟು ಬರ್ರಿ. ಈ ಭೂಮಿಲಿ ತುಂಬ ಪವರ್ಫುಲ್ ಆಗಿರ್ತಾರೆ. ಹಾಗಾಗಿ ನೀವು 100% ಚೆನ್ನಾಗಿ ಆಗ್ತೀರ ಸರ್. ಒಂದು ಸರಿ ಗುರುಜಿ ನೇಮು JPSC ಅರ್ತ್ ಮೂವರ್ಸ್ ಅಂತ ಮಾಡಿಕೊಂಡಿದ್ದೀನಿ. ಏನು ಹೇಳಿ? JPSC. ಇದನ್ನ ನೇಮ್ ಒಂದು ಚೇಂಜ್ ಮಾಡಿ ಸರ್. ಏನು ಮಾಡಲಿ ಅಂತ ಕೇಳ್ಗಿದ್ದೀರಾ? ನಮ್ಮ ಆಫೀಸಿಗೆ ಬಂದು ಕೇಳ್ಕೋಗಿ ಸರ್. ನೇಮ್ ಚೇಂಜ್ ಮಾಡಿ ಸರ್. ನಿಮ್ಮ ಹೆಸರು JB ಅಂತ ಏನೋ ಇಟ್ಟಿದ್ದೀರಲ್ವಾ? JBS ಅಲ್ವಾ? ಅದನ್ನೇ ಅದು ಬೇಡ ಸರ್. ಅಂದರೆ ಎಲ್ಲ ಜಾಬೆಲ್ಲ ಖಾಲಿ, ಬಡ್ಡಿ ಕಟ್ಟಬೇಕು ಅಂತ ಹೇಳ್ತೀನಿ ನಿಮ್ಮ ಸಂಸ್ಥೆ ನೀವು. ಬಡ್ಡಿ ಯಾವತ್ತೂ ಕಟ್ಟಿಲ್ವಾ? ಯಾವುದು ಗೋಲ್ಡ್ ಅಡೇಟ್ ಇಲ್ವಾ? ಬಡ್ಡಿ ಕಟ್ಟಿಲ್ವಾ? ಅದನ್ನು ಎಲ್ಲ ಶಿವ ಸೆಂಬ್ಲಿಂಗ್ ಅಂದ್ಬಿಟ್ಟು ಕಷ್ಟ, ದಿನದ ರೇಟ್ ಕಮ್ಮಿ ಬೇರೆ ಆಗ್ತೈತೆ, ಬಡಿಸ್ಕೊಳಕ್ಕೆ ಕಷ್ಟ ಬೀಳಬೇಡಿ. ದಯವಿಟ್ಟು ಈ ಸಂಸ್ಥೆ ನೇಮ್ ಚೇಂಜ್ ಮಾಡಿ, ಎಲ್ಲ ಚೆನ್ನಾಗಿ ಬದುಕಿ ಸರ್. ಧನ್ಯವಾದಗಳು ಕರೆ ಮಾಡಿದ್ವಿ. ಗುರುಜಿ ನಾನೊಂದು ಬೈಕ್ ಸ್ವಲ್ಪ ಬೇರೆ ಕಡೆ ಇಡ್ಸಿದ್ದೀನಿ, ಅದು ಬರುತ್ತಾ ಏನು ಅಂತ ಗುರುಜಿ? ಅಂದರೆ ಬೈಕ್ ಅಂದರೆ ಇಟ್ಬಿಟ್ಟು ಬಡ್ಡಿ 2 ವೀಲರ್ ಆಕ್ಟಿವ್. ಈಗ ಗಾಡಿ ಇಟ್ಬಿಟ್ಟು ದುಡ್ಡು ಇಸ್ಕೊಂಡಿದ್ರಾ? ಹೌದು ಗುರುಜಿ. ಅದನ್ನೇ ಹೇಳ್ತೀನಿ, ನಾನು ಕೂಡ ಅದನ್ನೇ ಹೇಳಿದೆ. ಸರಿ, ಏನಾದ್ರು ಒಂದು ಹಾಡು ಹೇಳಿ, ಬರುತ್ತೆ ಇಲ್ವಾ ಅಂತ ಹೇಳ್ತೀನಿ. ನೀವ್ ಹೇಳಿ ಗುರುಜಿ. ಸದ್ಯ ಚೆನ್ನಾಯ್ತು. ನಾನು ಹೊಸ್ಮನೆ ಕಟ್ಬಿಟ್ಟು ನಾನೇ ಮನೇಲಿ ಊಟ ಮಾಡೋಕ್ಕಲ್ಲ ಸರ್, 4 ಜನ ಕರೆದು ಊಟ ಹಾಕ್ಬಿಟ್ಟು ನಾನು ಅಸ್ಟ್ರಾಲಜಿ ಹೇಳೋದು ನಿಮಗೆ. ನೀವು ಹೇಳಿ ಕೇಳಿ. ನಿಮ್ಮ ನಾಲ್ಗೆ ಏನಾದ್ರು ನೋಯ್ತಾರೆ ದಯವಿಟ್ಟು ಫೋನ್ ಇಟ್ಬಿಡಿ, ಬೇಜಾರು. ಇಲ್ಲ ಗುರುಜಿ. ಏನಾದ್ರು ನಿಮಗೆ ನೋಯ್ತಾ ಇದ್ರೆ ಜಾಸ್ತಿ ಮಾತಾಡ್ಬಿಟ್ಟು ಆರ್ಯವರ್ಧನ್ ಗುರುಜಿ ಅಂತ ಮತ್ತೆ ಹೇಳಿ. ನಿಮ್ಮ ಕಷ್ಟಕ್ಕೆ ನಿಮ್ಮ ನೋವಿಗೆ ನೀವು ಹೇಳ್ಕೋಬೇಕು. ಹೇಳಿ. ಆಕಾಶದಿಂದ ಧರೆಗಿಳಿದಳಂತೆ ಇವಳೆ ಚಂದನದ ಗೊಂಬೆ. ಬೈಕ್ ಆಕಾಶದಲ್ಲಿ ಓಡುತ್ತಾ ನೆಲದಲ್ಲಿ ಓಡುತ್ತಾ? ನೆಲದಲ್ಲಿ ಗುರುಜಿ. ನೀವು ಮರ್ತ್ಕೊಬಿಡಿ, ಕೊಡಲ್ಲ ಅದು. ಕೊಡಲ್ವಾ? ನೀವು ಹೇಳ್ಬೇಕಾದ್ರೆ ಆಕಾಶ ಅಂದ್ರಲ್ಲ, ದರೆ ಅಂತಾನು ಹೇಳಿದ್ರಲ್ಲ. ಅದು ಆಮೇಲೆ ಫಸ್ಟ್ ಧರೆಯಿಂದ ಆಕಾಶ ಅನ್ಬೇಕಾಯ್ತು. ಆಕಾಶದಿಂದ ಧರೆಗೆ ಹಿಡಿದ್ರಿ. ಬಂದೇ ಬರ್ಬೇಕು ಗುರುಜಿ ಅದು. ಏನೋ ನೋಡೋಣ. ಇವಾಗ ಸದ್ಯಕ್ಕೆ ಈ ತಿಂಗಳಲ್ಲಿ ಇಲ್ಲ, ಮುಂದಿನ ತಿಂಗಳಿಗೆ ಒಂದ್ಸರಿ ಸಿಕ್ಕಿದ್ರೆ ಲೈನಲ್ಲಿ ಫೋನ್ ಮಾಡಿ ಹೇಳ್ತೀನಿ. ಈ ತಿಂಗಳಲ್ಲಿ ಸಿಕ್ಬಿಟ್ರೆ ನಾನು ಅವಾಗ ಹೇಳಿದ್ ಕೊಡ್ತೀನಿ. ಒಳ್ಳೇದಾಗಲಿ. ಓಕೆ 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 ಓಕೆ. ನೀವೇ ಈಗ ಲಿರಿಕಲ್ ಗುರುಜಿ ಆಗ್ಬಿಟ್ರಲ್ಲ ನೀವೀಗ. ನೀವೇ ಹೆಸರಿಟ್ಟಿದ್ರಲ್ಲ, ಲಿರಿಕಲ್ ಗುರುಜಿ. ಸಾಹಿತ್ಯದ ಮೇಲೆ ಭವಿಷ್ಯ. ಹೌದು. ಅದು ಬರೀ ಸಿನಿಮಾ ಸಾಹಿತ್ಯ ಅಲ್ಲ, ಅದು ನಿಮ್ಮ ಭವಿಷ್ಯ ಅಂತ. ನೆಕ್ಸ್ಟ್ ಲೈನ್ ಈಗ ಹೌದು, ಸಾಹಿತ್ಯ ಭವಿಷ್ಯ ಅಂತ ಹೆಸರಿಡ್ಬೋದು. ಸಾಹಿತ್ಯ ಭವಿಷ್ಯ ಅಲ್ವಾ? ಜ್ಯೋತಿಷಕ್ಕೆ ಸಾಹಿತ್ಯ ಭವಿಷ್ಯ ಅಂತ ಹೇಳಿ ಇಟ್ಟು ನಡೆಸ್ಬೋದು. ಸಂಗೀತ ಭವಿಷ್ಯ ಏನಾದ್ರು ಇಡ್ಬೋದು. ಸಂಗೀತ ಅಲ್ಲ, ನೀವೇನು ಟ್ಯೂನ್ ಕೇಳಲ್ಲ, ಅದನ್ನೇ ನೀವು ಸಾಹಿತ್ಯ ತಾನೆ, ಲಿರಿಕ್ಸ್. ಹೌದು. ಆಕಾಶದಿಂದ ಧರೆಗಿಳಿದು ಬಂದ ಅಂದ್ರೆ ಹೋಯ್ತದ ಆಕಾಶಕ್ಕೆ. ಅಲ್ಲಿ ಯಾರು ರಿಪೇರಿ ಮಾಡೋದಿಲ್ಲ ಆಕಾಶದಲ್ಲಿ. ಭೂಮಿಗೆ ಬಂತಂದ್ರೆ ಒಳಗೆ ಹೋಯ್ತು ಅಂತ, ಮ್ಯಾಲಿಲ್ಲ ಭೂಮಿ ಒಳಗಡೆ. ಅವ್ರು ವಿಮಾನ ಇಟ್ಟಿದ್ರೆ ಬರ್ತಾ ಇತ್ತು. ಹೌದು, ಆಕಾಶ ಫಸ್ಟ್ ಹೇಳಿದ್ರಲ್ಲ. ಹೌದೌದು, ತಲೆ ಕಿಳಿಸ್ಬೋದಾಗಿತ್ತು. ಹೇಳಿದ್ರಲ್ಲ. ಈಗ ನನಗೆ ಅವಾಗಲೇ ಕೇಳಿದೆ, ನಿಮಗೆ ನೀವು ಹೇಳಿಲ್ಲ. ಎಂತ? ಯಾವ ರಾಶಿಯವರಿಗೆ ಆಗಸ್ಟ್ ಸೂಪರ್? ಯಾವ ರಾಶಿಗೆ ಆಗಸ್ಟ್ ಸೂಪರ್ ಅಂದರೆ ಖಂಡಿತ ಅಲ್ಲೂ ಕೂಡ ಅದ್ಭುತವಾದ ಒಂದು ಟೈಮ್, ಭಾಳ ಬ್ಯೂಟಿಫುಲ್ ಟೈಮ್. ಅದ್ಭುತವಾಗಿ ನನ್ನ ಒಪಿನಿಯನ್ ಪ್ರಕಾರ ವೃಶ್ಚಿಕ ರಾಶಿ ತುಂಬ ಟಾಪ್. ವೃಶ್ಚಿಕ ರಾಶಿ. ಸೆಕೆಂಡ್ ಬಂದು ಅದ್ಭುತವಾಗಿ ಒಂದು ಕುಂಭರಾಶಿ. ತುಂಬ ಡೇಂಜರು, ಕೋಮಾಗಿ ಹೋಗಿರೋದು ಧನುಸು ರಾಶಿ. ಸದ್ಯ ಕೋಮಾಗಿ ಹೋಗಿರುತ್ತೆ ಧನುಸು ರಾಶಿ. ಗುರು ಅಷ್ಟಮಕ್ಕೆ ಹೋಗ್ತಾನೆ, ಇಸ್ ವೆರಿ ಡೇಂಜರ್ ಅಂತ ಹೇಳುತ್ತೆ. ಶುಕ್ರ 11th ಲಾರ್ಡಿಗೆ ಬರ್ತಾನೆ, ಆದರೂ ಪ್ರಯೋಜನ ಇಲ್ಲ. ಈಗ ಆಯ್ತು, ಈಗ ನೆಕ್ಸ್ಟ್ ಮಂತ್ ಒಂದು ಡೇಟಲ್ಲಿ ಒಂದು ಪ್ರಿಡಿಕ್ಷನ್ ಹೇಳಿ. ಯಾವ ಡೇಟಲ್ಲಿ ಕೆಟ್ಟದ್ದು ಏನಾದರೂ ನಡಿಬೋದು, ಯಾವ ಡೇಟಲ್ಲಿ ತುಂಬ ಒಳ್ಳೇದು ನಡಿಬೋದು? ಸರ್ 8/8 ಮರಣ ಮುದಂಗ ಬಾರಿಸುತ್ತೆ ಸರ್. ನನ್ನ ಒಪಿನಿಯನ್ ಆ ಥರ ಇದೆ. ಅದರಲ್ಲಿ 24, 8, 17, 26 ತುಂಬ ಈ ವರ್ಷದ ಅನಾಹುತ ನಂಬರು, ಡೇಂಜರ್ ನಂಬರ್ಸು, ಡಿಸ್ಟರ್ಬ್ ನಂಬರು. ಈ ಡೇಟರು ಒಳ್ಳೆ ವ್ಯಕ್ತಿ, ಒಳ್ಳೆ ವಿಶ್ವಾಸ, ಒಳ್ಳೆ ಜನ, ಒಳ್ಳೆ ಮಾರ್ಗ, ಒಳ್ಳೆ ಊಟ ಎಲ್ಲವನ್ನೂ ಕೂಡ ನೀಟಾಗಿ ಮಾಡಿದ್ರೆ ಮಾತ್ರ ಎಲ್ಲವೂ ಹೆಲ್ತಿಂದ ಹಿಡಿದು ವ್ಯಕ್ತಿತ್ವವನ್ನು ಕಾಪಾಡ್ಕೊಳ್ಳೋದು.
ಈ ವರ್ಷ 8 ನಾನು ತುಂಬ ಡೇಂಜರ್ ನೋಡಿ. ಶುಭ್ಮನ್ ಗಿಲ್ 8ನೇ ತಾರೀಕು ನೋಡಿದರೆ ಅವರು ಎಲ್ಲ ಮ್ಯಾಚನ್ನು ಸೋತ್ಕೊಬಂದರು. ಭಾಳ ಅದ್ಭುತವಾಗಿ ಎಲ್ಲ ಮ್ಯಾಚು ಸೋತವ್ರೆ. ಕ್ಯಾಪ್ಟನ್ ಆಗಿ ಮೊನ್ನೆ ಇಂಗ್ಲೆಂಡ್ ಮೇಲೆ ಸೋತರು. ಶ್ರೇಯಸ್ ಅಯ್ಯರ್ 6ನೇ ತಾರೀಕು ಅವರು ಸೋತರು. ಸರ್ ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ, ಅದು ಸಹಜ. ಆದರೆ ಈ ಡೇಟ್ ಈ ವರ್ಷದ ಡೇಂಜರ್ ಡೇಟ್. ಅದು ಮುಂದಿನ ನನ್ನನ್ನೇ ವರ್ಷದಲ್ಲಿ ಪಕ್ಕದಲ್ಲಿ ಕೂರಿಸ್ಕೊಂಡು 8 ಡೇಂಜರ್ ಅಂದ್ರೆ ನನಗೆ ಹೆಂಗೆ ಎದೆ ಹೊಡ್ಕೊಂಡು ಹೋಗ್ಬೇಕು ನಾನು ಅಷ್ಟೇ. ಸರ್ ನೋಡಿ ಸರ್, ಇವಾಗ ನಾನು ಕೂಡ ನಾನು ಇಷ್ಟಪಡ್ತೀನಿ. ನನ್ನನ್ನು ನಾನು ಒಂದ್ಸರಿ ಹೇಳ್ಕೊತೀನಿ. ನನಗೂ ಕಷ್ಟ ತಪ್ಪಿದ್ದಲ್ಲ, ನಿಮಗೂ ಕಷ್ಟ ತಪ್ಪಿದ್ದಲ್ಲ. ಇನ್ನೇನು 8 ಆದ್ಮೇಲೆ 4 ತಿಂಗಳಾದರೆ ನಿಮ್ಮದೇ ರಾಜಯೋಗ. ತುಂಬ ರಾಜಯೋಗನ ಅನುಭವಿಸ್ತೀರ ಸರ್. ಈ ವರ್ಷ 8 ಭಾಳ ದೊಡ್ಡ ಘಟನೆಗಳೆಲ್ಲ ನಡೆದವೆ. 8ರಲ್ಲಿ, 1ರಲ್ಲಿ, 6ರಲ್ಲಿ ಭಯಂಕರ ಕೆಟ್ಟ ಘಟನೆಗಳು ನಡೆದವೆ. ಹಾಗಾಗಿ ಹಂಗೆ ಆಗಬಾರ್ದು. ಭಾಳ ಮಿರಾಕಲ್. ಈ ವರ್ಷ 3, 5, 6 ತುಂಬ ಲಕ್ಕು. 5 15 ತುಂಬ ಲಕ್ಕು 6ಕ್ಕಿಂತ. ಒಂದು ಕಾಲ್ ಲಾಸ್ಟ್ ತೊಗೊಂಡ್ಬಿಡ. ನಮಸ್ಕಾರ ಗುರೂಜಿ, ನಮಸ್ಕಾರ ನಮಸ್ತೆ ಗುರೂಜಿ. ನಮಸ್ಕಾರ ಗುರುಗಳೇ. ಹೇಳಿ ಗುರುಗಳೇ. ಎಲ್ಲಿದ್ದೀರಾ ಗುರುಜಿ? ನಾವು ಲೈವಲ್ಲಿ ಇದ್ದೀವಿ, ಮಾತಾಡಿ. ಲೈವ್ ಅಲ್ಲಿ ಇದ್ದೀರಾ ಗುರುಜಿ? ಹ್ಞೂ. ಗುರುಜಿ, ನಂದು ಕೆಲಸ ಹೋಗ್ಬಿಟ್ಟಿದೆ ಗುರುಜಿ. ಯಾವ ಕೆಲಸ ಗುರುಗಳೇ? ನಂದು ಆಕ್ಚುಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಿದ್ದೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಪ್ರೈವೇಟ್ ಕಂಪನಿಲಿ. ನೀವು ಮಂಗಳೂರಾ? ಅಲ್ಲ ಗುರುಜಿ, ಅಲ್ಲಿ ಮುಟ್ಟಿದ ಊರು ಯಾವುದು? ನಂದು ಈ ಕಡೆ ಮಂಗಳೂರೇ ಅಲ್ಲ, ಉಡುಪಿ ಆ ಕಡೆ. ಅದೇ ಗೊತ್ತಾಯ್ತು ನಿಮ್ಮ ವಾಯ್ಸು. ಹಾ ಗುರುಜಿ. ಕೊಡಿ ನಿಮ್ಮ ಡೇಟ್ ಆಫ್ ಬರ್ತು. ನಮ್ಮ ಪಕ್ಕ ಯಾರಿದ್ದಾರೆ ಗೊತ್ತಾಯ್ತಾ? ಯಾರಿದ್ದಾರೆ ಗುರುಜಿ? ನೋಡೋಣ. ನಾವು ಇಷ್ಟು ಡೈಲಿ ನಾವಿಬ್ಬರು ಯಾರ ಜೊತೆ ಸೇರುವ ಪ್ರೋಗ್ರಾಮ್ ಮಾಡ್ತಿದ್ವಿ ಹೇಳಿ? ಯಾವ್ದು ಕಾಮಿಡಿ ನೋಡಿದ್ರಿ ತುಂಬ ನಗೋ ಥರ? ನಗೋತಾರ ಅಂದ್ರೆ ಗುರುಜಿ? ಓಕೆ. ನಮ್ಮ ಜೊತೆ ಕಿರಿಕಿರ್ತರಿದ್ದಾರೆ, ಮಾತಾಡಿ ಒಂದೆರಡು ಮಾತು ಸರಿ ಗುರುಜಿ. ಮಾತಾಡಿ. ಬ್ರದರ್ ನಮಸ್ತೆ. ನಮಸ್ತೆ. ಇಂಚಲ್ಲಾರು ಯಾನ ಸೌಖ್ಯ? ಸೌಖ್ಯ? ಹಾ. ಹೋಲ್ ಮಲ್ತದಿತ್ತಾರು ವರ್ಕ್ ಯಾನ ಬೆಂಗಳೂರು ಅಂದ ಹೋಲು ಕಂಪನಿ ಓಡು ಕಂಪನಿ ಮುಲ್ಪ ನಮ್ಮ ಹೆಸರುಘಟ್ಟ. ಹೆಸರುಗಟ್ಟಡ. ಹಾ. ಪಂಡ್ಲೆ ಡೇಟ್ ಆಫ್ ಬರ್ತ್ ಪಂಡ್ಲೆ 29th June 2000. ಹೇಳಿ ನಿಮ್ಮ ಡೇಟ್ ಆಫ್ ಬರ್ತು. 29/06/06 29/06 ಹೇಳಿ ಗುರುಗಳೇ. ಮುಂದಕ್ಕೆ 2000. 2000. 2000. ಟೈಮಿಂಗ್ಸ್ ಕೊಡಿ ಗುರುಗಳೇ. ಸಾರಿ, ಟೈಮಿಂಗ್ಸು ಟೈಮಿಂಗ್ಸ್ 6:17 ಸಂಜೆ 6:17 6:17. ಹಾ. ಸಂಜೆ ಬಿಡಿ, ಕರೆಕ್ಟ್ ಇದೆ. ಹ್ಞೂ. ಓಕೆ. ಏನು ಆಸೆ ನಿಮ್ಮದು? ಸರ್, ಏನು ಕೇಳಬೇಕು ಅಂತ ಇದ್ದೀರಾ? ಕೆಲ್ಸ ಇದೊಂದೇ ಜಾಲ್ಸ ಹುಡುಗಿ ಒಂದೇನಾ, ಅಂತ. ಬೇರೆ ಏನಾದ್ರು ಬೇಕಾ? ಅಲ್ಲಿ ಜಾಬ್ ಇದು ಮಾತ್ರ ಗುರುಜಿ. ಇನ್ನೇನು ಬೇಡ? ಹೌದು. ಮುಟ್ಟಿದ ಅಂದ್ರೆ ಕೆಲ್ಸಕ್ಕೆಲ್ಲ ಅಪ್ಲೈ ಮಾಡ್ತಿದ್ದೀನಿ ಗುರುಜಿ, ಒಂದು ಸಿಗ್ತಾ ಇಲ್ಲ. ಆಕ್ಚುಲಿ 3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಕೌಂಟ್ಸ್ ಇಲ್ಲಿ. 2015 ಈಚೆಗೆ ನಿಮ್ಮ ಮನೇಲಿ ಯಾರಿಗೂ ಹೆಲ್ತ್ ಪ್ರಾಬ್ಲಮ್, ಡಿಸ್ಟರ್ಬ್, ತೊಂದರೆಗಳು ಏನೂ ಆಗಿಲ್ಲ? 2015 ಇಲ್ಲಿವರೆಗೂ ಅದಾಗಿದೆ ಗುರುಜಿ. ಯಾರಿಗೆ ಅಪ್ಪನಿಗೆ ಏನಾಗಿದೆ? ಅಂದ್ರೆ ಲಾಸ್ಟ್ ಇಯರ್ ಕೂಡ ಅವರು ಆಸ್ಪತ್ರೆಯಲ್ಲಿ ಇದ್ರು, ಅಂದ್ರೆ ಚೆಸ್ಟ್ ಪೈನ್ ಬಂದ್ಬಿಟ್ಟು. ಹೌದಾ? ಹಾ. ನಿಮ್ಮ ಖಂಡಿತಲ್ಲೂ ಕೂಡ ರಾಹು ದಶೆ ನಡೀತೈತೆ. ಹಾ, ಹಾ. ಇದು ತುಂಬ ಅಪಾಯ. ಇದು ರಾಹು ದಶೆ 2033ವರೆಗೂ ಇದೆ. ಅದಾದ್ಮೇಲೆ ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ. ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಇಲ್ಲಿವರೆಗೂ ಏನೋ ಪ್ರೇಯರ್ ಮಾಡೋಕ್ಕೆ, ಭಗವಂತನ ನಂಗೆ ಒಳ್ಳೇದಾಗಲಿ ಅಂತ? ನೀವು ಇಷ್ಟವಾದ ದೇವ್ರು ಯಾವುದು? ನಮ್ದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ. Okay. ನೀವು ಮಂಗಳವಾರ ದಿವಸ ಹಾ. ಕಟೀಲು ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಾಡಿ, ನಿಮ್ಮ ಕೈಲಿ ಆಗಿದ್ದು ಏನಾದ್ರು ದೇವರಿಗೆ ಹೂವು ಹಾಕೋ ಥರ ಕೊಡಿ, ಅದು ಒಳ್ಳೇದಾಗತ್ತೆ. ನೀವು ನಾಳೆಯಿಂದ ನೀವು ಎಲ್ಲಿರ್ತಾರೆ ನಾಗರ ಕಲ್ಲಿಗೆ ಹೋಗ್ಬಿಟ್ಟು ಒಂದು ಪ್ರೇಯರ್ ಮಾಡ್ಕೊಂಡು ಬರ್ರಿ. ಹೂವು ಇಟ್ಬಿಟ್ಟು ಒಂದು ಪ್ರೇಯರ್ ಮಾಡ್ಕೊಬರ್ರಿ. ವಿತಿನ್ ನಿಮ್ಮ ಲೈಫಲ್ಲಿ ಇನ್ನೊಂದು 15 ಸಲ ಜಾಬ್ ಸಿಗುತ್ತೆ. ಡೈಲಿ ನಾಗರ ಕಲ್ಲಿಗೆ ಹೋಗಿ ಪ್ರೇಯರ್ ಮಾಡಿ. ನಾನು ಕೂಡ ನನ್ನ ಬ್ರಹ್ಮನ್ನ ಪ್ರೇಯರ್ ಮಾಡ್ತೀನಿ. ಬ್ರಹ್ಮ ಹಣ ಬರೆಯೋನು. ಹಾಗಾಗಿ ನಿಮ್ಗೆ ಕೆಲಸ ಸಿಗುತ್ತೆ 100%. ಸರಿ ಗುರುಜಿ. ಓಕೆ. ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಧನ್ಯವಾದಗಳು. ಹೇಳಿ ಗುರುಳೆ, ಹ್ಞೂ. ಅಂತಿಮವಾಗಿ ಏನು ಹೇಳ್ತೀರಿ? ಅಂತಿಮವಾಗಿ ನೋಡಿ ಸರ್, ಜ್ಯೋತಿಷ ಇವತ್ತು ತುಂಬ ಆನಂದವಾಗಿ ಮಾತಾಡಿದ್ದೀನಿ. ಅದೇನು ನೀವಿರೋದು, ಕಾಲ್ಸ್ಗಳು ಬರ್ತಾ ಇರೋದು ಭಾಳ ವಿಶೇಷವಾಗಿ, ಎಷ್ಟು ನನಗಂತೂ ತುಂಬ ಖುಷಿ. ಜ್ಯೋತಿಷ ಮಾತಾಡೋದಂದ್ರೆ ತುಂಬ ಇಷ್ಟ. ಇವತ್ತು ನನ್ನ ಬಡ್ಡೆ ಕೂತ್ಕೊಂಡು ನೀವು ಜ್ಯೋತಿಷವನ್ನು ಕೇಳಿದ್ರೆ ಕೂರಿಸ್ಬಿಟ್ರಲ್ಲ ನಿಮ್ಮ ಪ್ರೋಗ್ರಾಮ್ ಒಳ್ಳೆಯದಾಯ್ತು ಸರ್. ನನ್ನ ಲೈಫಲ್ಲಿ ನನಗೆ ಬುದ್ಧಿ ಬಂದಮೇಲೆ ಈ ಪದ ಹೇಳ್ತಾ ಇದ್ದೀನಿ. ನನ್ನ ಲೈಫಲ್ಲಿ ನಿಮ್ಮ ಹತ್ರ ಇರೋ ಬುದ್ಧಿ ನನಗಿಲ್ವಲ್ಲ ಅಂತ ಕತ್ತೀನಿ. ಆದರೆ ನಿಮ್ಮಲ್ಲಿ ಸೆಮ್ಸೋದು ಮತ್ತು ತಾಳ್ಮೆ 2 ಜಾಸ್ತಿ ಇದೆ.
ಅವೆರಡೂ ನಿಮ್ಮಲ್ಲಿ ತುಂಬ ಭಗವಂತ ಅಗಾಧವಾದ ಶಕ್ತಿ ಕೊಟ್ಟು ಶ್ರಮಿಸೋದು ತಾಳ್ಮೆ. ಅದು ನಾನು ಇವತ್ತು ಬರ್ಬೇಕಾದ್ರೆ ಅಂತಿದ್ದೆ, ನನ್ನ ಲೈಫಲ್ಲಿ ನಾನೇನೋ ಒಂದು ಎಡವಟ್ಟು ಮಾಡಿ ಸಿಗಾಕೊಂಡಿದ್ದೀನಿ. ಏನು ಇದನ್ನು ಕಿರಿಕಿರ್ತಿ ಕೇಳಲಾ? ಎಸ್ ಅಂತಾರ, ನೋ ಅಂತಾರ. ಒಂಥರ 4 ಅವರ್ಸಿಂದ ವೆಯ್ಟ್ ಮಾಡಿದ್ದೆ. ಇದೊಂದು ಲೈನ್ ಕೇಳಬೇಕು ಪರ್ಸ್ನಲಾಗಿ. ಹ್ಮ್. ಇದೊಂದು ಸಣ್ಣ ಒಂದು ತಪ್ಪು ಇದೆ. ಈ ತಪ್ಪಿನ ಇದು ಇದರಿಂದ ನಾನು ಆಚೆ ಬಂದರೆ ಹೆಂಗಿರ್ತೀನಿ, ಇಲ್ಲಾಂದ್ರೆ ಹೆಂಗಿರ್ತೀನಿ. ಮನುಷ್ಯ ಆದ್ಮೇಲೆ ಒಂದು ಸಣ್ಣ ತಪ್ಪು ಮಾಡದೇ ಇರೋಕ್ಕಾಗಲ್ಲ. ಇದು ನಿನ್ನ ಹತ್ರನೇ ಕೇಳ್ಬೇಕು ಅಂತ ಅನ್ನಿಸ್ತಾ ಇತ್ತು, ಅದ್ರ ಲೈವಲ್ಲಿ ಕೇಳೋಕ್ಕಲ್ಲ. ಕೇಳಿಲ್ಲ. ಇದು ನನ್ನ ಪರ್ಸ್ನಲ್, ಎಲ್ಲರಿಗೊಂದು ಇರುತ್ತಲ್ಲ, ಅದರಿಂದ ತುಂಬ ದುಃಖ ಕಾಡ್ತೈತೆ. ಏನೋ ನಿನ್ನ ಮಾತು ಹೇಳ್ಬಿಟ್ರೆ ನಾನು ಕೇಳ್ಬಿಡ್ತಿದ್ದೆ, ಭಯ ಹೋಗ್ಬಿಟ್ಟಿದ್ದೆ. ಅಂದರೆ ನೀನು ಹೇಳಿದ್ದು ನನಗೆ ವೇದವಾಕ್ಯ ಥರ ತಲೆಗೆ ಹೋಗ್ತಾ ಇದ್ದೆ. ಇದು ಸರಿ ಬಟ್ ಗುರುಜಿ. ನಾನೇನಾದ್ರು ತಪ್ಪು ಹೇಳ್ತೀನಿ ಗುರುಗಳೇ ಯಾವಾಗಲೂ ನಿಮ್ಗೆ? ಹೇಳಲ್ಲ, ಮತ್ತೆ ಯಾವಾಗಲೂ ಹೇಳಲ್ಲ. ನೀವು ಒಂದು ಪಾಸಿಟಿವ್ ಅಂದರೆ ಗುರುಗಳು ಎಲ್ಲರನ್ನೂ ಬಿಟ್ಬಿಡಿ, ಪಾಸಿಟಿವ್ ಏಜ್ ಮಾಡಿ, ಪಾಸಿಟಿವ್ ಇರಿ. ಅಷ್ಟೇ. ಭಾಳ ಅದ್ಭುತ. ನನ್ನ ಲೈಫಲ್ಲಿ ಈ ಥರ ನನ್ನ ಬಿಗ್ ಬಾಸ್ ಮನೇಲಿ ಅಷ್ಟು ದಿವಸ ಇದ್ದೆ. ನಾನು ರಾಕೇಶನ್ನ ನಾನು ಒಳಗಡೆ ನಾನು ಬೇಜಾರು ಅವನು ನಾನು ತುಂಬ ಚೆನ್ನಾಗಿದ್ದೆ. ಅವನು ಒಂದೇ ಒಂದು ಸಣ್ಣ ಪದ ಅಂತ ಅವನ್ನ ಬೇಜಾರು ಮಾಡ್ಕೊಂಡೆ. ಆದರೆ ಅವ್ನು ಲೈಫ್ ಲಾಂಗ್ ನಂಗೆ ಸಖತ್ತೆ, ನಾವಿಬ್ಬರು ಚೆನ್ನಾಗಿ ಮಾತಾಡ್ಬೋದಾಗಿತ್ತು. ಅದೊಂದು ಕೊರಗು ನನಗೆ ಕಾಣುತ್ತೆ. ಯಾಕಂದರೆ ರಾಕೇಶನ ಜೊತೆ ಅವ್ನು ತುಂಬ ಇದ್ದ. ಅದೊಂದು ಪದ ಏನೋ ಹೇಳ್ಬಿಟ್ಟಂತ ನೋವಾಗ್ಬಿಡ್ತು. ನಾನು ಬಿಗ್ ಬಾಸ್ ಮೇಲೆ ಅದನ್ನು ಪಂಚ್ ಮಾಡಿಲ್ಲ ಅವರು. ಆದರೆ ತುಂಬ ಅದು ಅವನಲ್ಲಿ ಈ ಅದೃಷ್ಟನೇ ಒಬ್ಬ ಮನುಷ್ಯನಿಗೆ ಇಂಪಾರ್ಟೆಂಟ್ ಅಲ್ಲ, ಬುದ್ಧಿನೂ ಕೂಡ ಅದಕ್ಕಿಂತ ದೊಡ್ಡ ಅದೃಷ್ಟ. ಬುದ್ಧಿಗೆ ಇರೋಷ್ಟು ನೆಮ್ಮದಿ ದುಡ್ಡು ಬಂದರೂ ನೆಮ್ಮದಿ ಇರಲ್ಲ ಅನ್ನೋ ಥರ. ಅದು ಬಿಟ್ಟಾದ್ಮೇಲೆ ನೀವು ನನಗೆ ಕನೆಕ್ಟ್ ಆದ್ರಿ. ಅಂದರೆ ಯಪ್ಪ ಜುಮ್ ಅನ್ನೋದು ನೀವು ಹೇಳೋ ಪದಗಳೆಲ್ಲವೇ ಅದು ಏನಂತ ಗೊತ್ತಿಲ್ಲ. ನನಗೆ ಹೇಳ್ಬಿಟ್ಟು ಕೇಳ್ಬಿಡೋಣ ಅಂತಿದ್ದೆ. ನೀವೇನಾರು ಅದು ಬೇಡ ಅಂದ್ರೆ ನಾನು ಮಾಡೋದೇನೋನಪ್ಪ, ಹಂಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ವೆಯ್ಟಿಗೆಲ್ಲ ಇಟ್ಟಿದ್ದೀನಿ, ಕೇಳಲ್ಲ ಸುಮ್ಮನೆ ನಾನೇ ಒಂದು ಸ್ವಲ್ಪ ಅನುಭವಿಸ್ತಾ ಆರ್ಯವರ್ಧನ್ ಗುರುಜಿ ಎಲ್ರಿಗೂ ಹೇಳ್ತಾರೆ, ಆರ್ಯವರ್ಧನ್ ಗುರುಜಿ ನನ್ನ ಹತ್ರ ಕೇಳ್ತಾರೆ. ಹೌದೌದು. ಅದು ಫೀಲಿಂಗ್ ಬೇರೆ, ಜಾತಕ ಬೇರೆ. ಇವಾಗ ನಿಮ್ಮ ಹತ್ರ ನಾನೊಂದು ಫೀಲಿಂಗ್ ಹಂಚ್ಕೊಂಡಿದ್ದೀನಿ. ಕರೆಕ್ಟ್. ಆ ಫೀಲಿಂಗಿಗೆ ನೀವು ಕರೆಕ್ಟಾಗಿ ಹೇಳ್ತೀರಾ. ಇವಾಗ ನನಗೆ ನನಗೆ ಅಸ್ಟ್ರಾಲಜರ್, ನನಗೆ ಅನ್ಸುತ್ತೆ ಇಸ್ ಬೆಟರ್ ಆಪ್ಷನ್ ಇವ್ರು ಕರೆಕ್ಟ್ ಅಂತ. ಸುಮ್ಮನೆ ಯಾರ ಹತ್ರ ಮಾತಾಡಕತ್ತಾ ಆಗಲ್ಲ. ಹಂಗಾಗಿ ನಿಮಗೆ ಏನು ಅನ್ಸುತ್ತೆ ಸರ್? ಒಂದು ಹಾಡು ಹೇಳ್ಬಿಟ್ಟು ಜ್ಯೋತಿಷ್ ಹೇಳ್ತೀನಿ, ನಂಬರ್ ನೋಡಿ ಹೇಳ್ತೀನಿ. ಅಷ್ಟಲ್ಲ ನನ್ನ ಬಗ್ಗೆ ನಿಮ್ಗೆ ಗೊತ್ತಲ್ಲ ಗುರುಗಳೇ. ಹೌದು. ನೀವು ಎಷ್ಟು ಸಲ ಹೇಳ್ತೀರಾ ನಿಮ್ ಎಂತ? ಜಾತಕ ನೋಡ್ತೀನಿ, ನಿಮ್ಗೆ ಹೇಳ್ತೀನಿ, ನಾನೇನ್ ಅಂತೀನಿ, ನಂಗೆ ಬೇಡ ಗುರುಗಳೇ, ಬೇಡ ಅಂತೀರಾ? ಯಾಕೆ? ನಂಗೆ ಬೇಡ. ಯಾಕ್ ಕಾರಣ ನಾನು ಏನು? ಬದುಕ್ತಾ ಇರೋದು ಹೆಂಗೆ ಅಂದ್ರೆ ಹಾ, ಗೋ ವಿತ್ ದ ಫ್ಲೋ ಅಂತಾರೆ ಇಂಗ್ಲಿಷ್ ಅಲ್ಲಿ. ಹಾ, ಹೆಂಗ್ ಹೋಗ್ತಾ ಇದೆ ಜೀವನ ಹಂಗ್ ಹೋಗ್ತಾ ಇರ್ಲಿ. ಹೌದು. ನನಗೆ ಭವಿಷ್ಯ ತಿಳ್ಕೊಂಡು ಏನಾಗಬೇಕಾಗಿಲ್ಲ. ಹ್ಮ್, ಲೈಫಲ್ಲಿ ಪಾಸ್ಟ್ ನೋಡ್ಬಿಟ್ಟಿದೀನಿ. ಹ್ಮ್, ಇನ್ನೇನ್ ಬರುತ್ತೆ ಅದು ಇವತ್ತು ಬಂದಿದ್ದು ಇವತ್ತಿಗೆ. ನೀರಿನ ಮೇಲೆ ಒಂದ್ ಎಲೆ ಬಿದ್ದಿರುತ್ತಲ್ಲ, ಹಂಗೆ ಹಾ. ಮುಳುಗೋದು ಹೇಳೋದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಅಷ್ಟೇ. ಹಂಗಾಗಿ ನಾನು ಜಾತಕ ಕೇಳಲ್ಲ. ಆದ್ರೆ ನೀವು ಅದನ್ನ ನನಗೆ ಸುಮಾರು ಜನ ಈಗ ನಾನು ನಿಮ್ಮ ಹತ್ರ ಕಳಿಸಿರೋ ಸುಮಾರು ಜನನು ನನಗೆ ಹೇಳಿದ್ದಾರೆ, ಇಲ್ಲ ಅವ್ರು ಹೇಳಿದ್ ನನಗೆ ಒಳ್ಳೇದಾಗಿದೆ, ಅವ್ರು ಹೇಳಿದ್ಮೇಲೆ ನನಗೆ ಅವ್ರು ಸ್ಟ್ರೈಟ್ ಆಗಿ ಹೇಳ್ತಾರೆ, ಸ್ವಲ್ಪ ರಫ್ ಆಗಿ ಹೇಳ್ತಾರೆ, ಬಟ್ ಕರೆಕ್ಟ್ ಆಗಿ ಹೇಳ್ತಾರೆ ಅಂತೆಲ್ಲ ಹೇಳಿದ್ದಾರೆ. ಸೊ ಹಂಗಾಗಿ ನಾನು ರೆಸ್ಪೆಕ್ಟ್ಫುಲ್ಲಿ ಇವತ್ತು ನೀವು ಕರೆದ ತಕ್ಷಣ ನಾನು ಹೇಳಿದೆ ಬನ್ನಿ ಒಳ್ಳೆ ಮಾಡೋಣ ಅಂದೆ. ಯಾಕಂದ್ರೆ ಹೌದೌದು. ನಾನು ಕರೆದಾಗ ನೀವು ಅಷ್ಟೇ ಖುಷಿಲಿ ಬಂದು ನನ್ನ ಜೊತೆಗೆ ಮಾಡಿದ್ದೀರಾ. ಹೌದೌದು. ನೀವು ಕರೆದಾಗ್ಲೂ ಬರ್ಬೇಕಾಗಿದ್ದು ನನ್ನ ಕರ್ತವ್ಯ. ಸೊ ಹೌದು. ಅದಕ್ಕೆ ನಾನು ನಿಮ್ಮ ಜೊತೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಕೂತಿದ್ದೀನಿ ಅಷ್ಟೇ. ನಿಮ್ಗೇನು ಇಷ್ಟು ಜನ ಆಡಿಯನ್ಸ್ ಫೋನ್ ಮಾಡಿದವ್ರಿಗೆ ಉತ್ತರ ಅಲ್ಲ, ನಾನು ಕೊಟ್ಟಿದ್ದಾರೆ? ಅದೇ ಹೇಳಿದ್ದು. ನಾನು ನೋಡಿ ಇವಾಗ ಹಿಂಗೆ ಬರ್ತಾನೆ ಇದೆ, ಎಲ್ಲ ಕಾಲು ತಗೊಂಡಿದ್ರೆ ಒಂದು ಹತ್ರ ಒಂದು 150 ಕಾಲ್ ಆಗಿರೋದು. ಹೌದೌದು. ಬರ್ತಾನೆ ಇದೆ ಕಾಲು. ನಾನು ಹೇಳ್ತಾ ಇರೋದು, ಯೂಶುವಲಿ ಹೆಂಗಾಗುತ್ತೆ ಅಂತಂದ್ರೆ ನಂಬೋರು ಸಾಕಷ್ಟು ಜನ ಇದೆ. ನಮ್ಮ ಮನೇಲಿ ನಾನು ಒಬ್ಬನ್ ಬಿಟ್ರೆ ಇನ್ನು ಉಳಿದವ್ರು ಎಲ್ಲರೂ ನಂಬ್ತಾರೆ. ಈಗ ನಮ್ಮಮ್ಮ ನಿಮ್ ಜೊತೆ ಮಾತಾಡಿದಾಗ ಹೇಳಿಲ್ವಾ ನಿಮ್ಗೆ, ಹೌದೌದು. ಅವ್ರು ವಿಶೇಷವಾದ ಗೌರವ, ವಿಶೇಷವಾದ ಇದಿರುತ್ತೆ. ನಂಬುವ ವರ್ಗ ಬೇರೆ, ನಂಬದಿರುವ ವರ್ಗ ಬೇರೆ. ಬಟ್ ಹೌದು. ಇಷ್ಟು ಜನ ನಂಬ್ತಾರೆ ಅಂತಂದ್ರೆ ಅಲ್ಲಿ ಏನೋ ಒಂದು ಇರ್ಬೇಕಲ್ವಾ. ಹೌದೌದು. ಏನೋ ಒಂದು ಇದ್ರೆ ಮಾತ್ರ ನಂಬ್ತಾರೆ, ಇಲ್ಲಾಂದ್ರೆ ಯಾಕೆ ನಂಬ್ತಾರೆ? ಈಗ ನಿಮ್ ಜೊತೆ ನಾನು ಸುಮಾರು ಬೇರೆ ಬೇರೆ ಕ್ಲೈಂಟ್ಗಳನ್ನ ನೋಡಿದ್ದೀನಿ. ಹ್ಮ್, ನಾನು ಅವ್ರು ನೋಡಿದಾಗ ಅನ್ಕೋತೀನಿ, ಎಷ್ಟೋ ಅಪಾರ್ಟ್ಮೆಂಟ್ಗಳು ಒಡೆಯ, ಹ್ಮ್, ಎಷ್ಟೋ ಕೋಟಿ ದುಡ್ಡಿರೋ ಮನುಷ್ಯ, ಹ್ಮ್, ಅವ್ರು ಆರಾಮಾಗಿ ನಿಮ್ಗೆ ಬಂದ ತಕ್ಷಣ ನಿಮ್ ಕಾಲಿಗೆ ಬಿದ್ದು ನಿಮ್ಗೆ ಗೌರವ ಕೊಟ್ಟು ನಿಮ್ಮ ಹತ್ರ ಮುಂದೆ ಏನು ಅಂತ ಕೇಳಿದಾಗ ನನಗೆ ಅನ್ಸುತ್ತೋ ಇವ್ರಿಗೇನೋ ವರ್ಕ್ ಆಗಿರ್ಬೋದು, ಹೌದು. ಇವ್ರಿಗೇನೋ ಒಳ್ಳೇದು ಹೇಳಿರ್ಬೋದು ಅಂತ ನನಗೆ ಅನ್ಸುತ್ತೆ. ಸೊ ಹೌದು. ಹಂಗಾಗಿ ನನಗೆ ಅದೇ ನಾನು ಎಕ್ಸ್ಪೆಕ್ಟ್ ಮಾಡಿ ನಾನು ನಿಮ್ಗೆ ಹೇಳದ್ನಲ್ಲ, ಕಾಲ್ ಆಟೋಮೆಟಿಕ್ ಆಗಿ ಬರ್ತಾನೆ ಇರುತ್ತೆ ಅಂದ್ರೆ ಬರ್ತಾನೆ ಇರುತ್ತೆ. ಸೊ ಹಂಗಾಗಿ ನಡೀಲಿ, ನಂಬಿಕೆ ಇಟ್ಟವರು ಏನಾಗ್ಬೇಕು ಅವ್ರು ಬಂದು ಭೇಟಿ ಮಾಡ್ಲಿ, ಪರಿಹಾರ ಸೂಚಿಸ್ಕೊಳ್ಳಿ, ಹೌದು. ಸರಿ ಹೋಗ್ಲಿ ಅಲ್ಲ. ಇಲ್ಲ, ನಾನು ಕಷ್ಟಪಟ್ಟು ಬೆಂಗಳೂರಿಗೆ ಜೀವನ ಕಟ್ಟಕ್ಕೆ ಬಂದೆ. ನನ್ನ ಲೈಫಲ್ಲಿ ತಂದೆ ತಾಯಿ ಬಿಟ್ಟು ಬಂದೆ, 7ನೇ ಕ್ಲಾಸ್ ಬಿಟ್ಟು ಬಂದೆ. ಇಕ್ಕಕ್ಕೆ ಬಟ್ಟೆ ಇಲ್ಲ, ಮಲ್ಗಕ್ಕೆ ಜಾಗ ಇಲ್ಲ, ಬೇಕ್ರಿ, ಹೋಟ್ಲು ಎಲ್ಲನೂ ನನ್ನ ಲೈಫಲ್ಲಿ ಓಡಿಸಿದ್ರಿ. ಆಟೋ ಓಡಿಸ್ದೆ. ಬಂದಾದ್ಮೇಲೆ ಏನಂದರೆ ನನಗೆ ಆದಷ್ಟು ಅವ್ರದನ್ನ ಯಾಕಂದರೆ ಅವರು ನಮ್ಗೆ ದುಡ್ಡು ಕೊಡ್ತಾರೆ, ನಮ್ಮ ಹಣ ಬರ ಹೇಳಿ ಸರ್ ಅಂತ. ಪಾಪ Correct. ನನಗೇನು ಹಣ ಕೊಟ್ಟು ಹಣೆ ಬರ ಕೇಳ್ತಾರೆ. ಹಣ ಕೊಟ್ಟು ಹಣ ಬರ ಕೇಳ್ತಾರೆ. ಅದನ್ನು ಸುಳ್ಳು ಹೇಳ್ಬಿಟ್ಟು ಅವ್ರು ಒಳ್ಳೇದು ಹೇಳಿ ಕಳಿಸ್ಬಾರ್ದು. ಇರೋದು ಕೆಟ್ಟದ್ರೆ ಕೆಟ್ಟದ್ದು ಹೇಳ್ತೀನಿ, ಒಳ್ಳೇದ್ರು ಒಳ್ಳೇದು ಹೇಳ್ತೀನಿ. ಅವ್ರು ಆಚೆ ಹೋಗಿ ನಾನು ಬೈಬೋದು, ಏನಪ್ಪ ದುಡ್ಡು ಕೊಟ್ಟರು ಹಿಂಗೆ ನಂಗೆ ಕೆಟ್ಟದಾಗಿ ಹೇಳಿದ್ರ ಅಂತ. ನಾಳೆ ಅವ್ನಿಗೆ ಒಳ್ಳೇದು ಹೇಳಿ ಎಷ್ಟೋ ಲಕ್ಷಾಂತರ ರೂಪಾಯಿ ಕಳ್ಕೊಳೋ ಬದಲು ನನಗೆ ಹೇಳ್ದಂಗೆ ಆಯ್ತಪ್ಪ ಆರ್ಯವರ್ಧನ್ ನನ್ನ ಬುದ್ಧಿ ಹೇಳಿದ್ರು ಇಷ್ಟೇ ಅಂತ. ಒಬ್ಬೊಬ್ಬ ದುಡ್ಡು ಕೊಟ್ಟಿರ್ತಾನೆ, ಅವ್ನಿಗೆ ಏನು ಯೋಚನೆ ಮಾಡೋಕ್ಕಿಲ್ಲ, ಮಗ ನೀನು ಕೋಟ್ಯಾಧೀಶ್ವರ ಆಗ್ತೀನಿ ಅಂತ ಹೇಳ್ತೀನಿ.
ನೋಡ್ರೆ ಹಂಗೆ ಆಗೋಗ್ಬಿಟ್ಟಿರ್ತಾರೆ. ಹ್ಮ್. ಈ ಥರ ಎಲ್ಲ ಮಿರಾಕಲ್ ನಡೀತವೆ. ಇದ್ದೋನು ಇಲ್ದಂಗೆ ಆಗ್ತಾನೆ, ಇರೋನು ಇದ್ದಂಗೆ ಆಗ್ತಾನೆ. ಹ್ಮ್. ಜ್ಯೋತಿಷ್ಯ ಒಂಥರ ಗಾಡಿಗೆ ಹೆಂಗೆ ಇನ್ಸೂರೆನ್ಸ್ ಕಟ್ತೀವಿ ವರ್ಷಕ್ಕೊಂದ್ಸರಿ, ಹಂಗೆ ವರ್ಷಕ್ಕೊಂದ್ಸರಿ ಜ್ಯೋತಿಷ್ಯ ಚೆಕ್ ಮಾಡ್ಕೊಂಡ್ರೆ ಒಳ್ಳೇದು. ಓಕೆ, ಸರಿ ಗುರುಗಳೇ, ಥ್ಯಾಂಕ್ ಯು. ಹ್ಮ್. ಇದಾದ್ಮೇಲೆ ನಮ್ದು ಬೇರೆ ಇನ್ನೊಂದು ಶೂಟಿಂಗ್ ಇದೆ, ಓಕೆ. ಮಾಡೋಣ. ಇಷ್ಟೊತ್ತು ನಾನು ಮತ್ತು ಹರಿವರ್ಧನ್ ಗುರೂಜಿ, ಇವತ್ತು ಹರಿವರ್ಧನ್ ಗುರೂಜಿ ಅವ್ರ ಚಾನಲಲ್ಲಿ ಕೂತ್ಕೊಂಡು ಒಂದಿಷ್ಟು ಕಾಲರ್ಸ್ಗಳನ್ನ ಮಾತಾಡಿದ್ವಿ. ಹಾಗೆ ಮುಂದಿನ ಆಗಸ್ಟ್ನ ಪ್ರಿಡಿಕ್ಷನ್ನು ಮುಂದೇನಾಗುತ್ತೆ ಅನ್ನೋದನ್ನು ನಾನು ಅವ್ರ ಜೊತೆ ಕೇಳ್ತಾ ಇದ್ದೆ. ನನಗೆ ಕುತೂಹಲ ಅಲ್ಲ, ನನಗೆ ಅಂದರೆ ನಂಬುವವರಿಗೆ ಅದನ್ನು ಖುಷಿಯಿಂದ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವವರಿಗೆ ಅವ್ರ ಬಗ್ಗೆ ಗೊತ್ತಾಗಲಿ, ಅವ್ರ ರಾಶಿಗಳ ಬಗ್ಗೆ ಗೊತ್ತಾಗಲಿ, ಅಥವಾ ನಂಬರ್ಗಳ ಬಗ್ಗೆ ಗೊತ್ತಾಗಲಿ ಅಂತ ಅವ್ರ ಜೊತೆ ಕೂತು ಇಷ್ಟೊತ್ತು ಮಾತಾಡಿದ್ವಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹರಿವರ್ಧನ್ ಗುರೂಜಿ ಅವರ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ವೀಡಿಯೋಗಳನ್ನು ಅವರು ಯೂಟ್ಯೂಬ್ನಲ್ಲಿ ಬಿಡ್ತಾ ಹೋಗ್ತಾರೆ. ಹೊಸ ರೀತಿಯಲ್ಲಿ ಈ ಚಾನಲ್ ನಿಮ್ಮ ಮುಂದೆ ನಿಮ್ಮ ಕಣ್ಣೆದುರಿಗೆ ಬರುತ್ತೆ. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಅಪ್ಡೇಟ್ಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಗುರುಗಳೇ, ಧನ್ಯವಾದ ನಿಮಗೂ ನಿಮ್ಮ ಚಾನಲಿಗೆ ಕರೆದಿದ್ದಕ್ಕೆ. ನಿಮಗೂ ಧನ್ಯವಾದಗಳು. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋರಿಗೆ ನನ್ನ ಬ್ರಹ್ಮ ನನ್ನ ಭದ್ರ ಕಳೆ 9 ನಾವು ಕೂಡ ಸಕಲ ಸಂಪತ್ತೇಶ್ವರ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗ್ತೀನಿ. ಧನ್ಯವಾದಗಳು ಎಲ್ಲರಿಗೂ.